ನಿನ್ನೆ ನೋಡಿದ್ವಲ್ಲ ಕೆಲವೊಂದು ಕಾಯ್ದೆಗಳಿತ್ತಲ್ಲ ಕ್ವಶನ್. ಹಿಂದೂ ವಿವಾಹ ಅಧಿನಿಯಮ ಕಾಯ್ದೆ ಯಾವಾಗ ಬರ್ತೈತಿ? 1955 ನೋಡ. ಹಿಂದೂ ವಿವಾಹ ಅಧಿನಿಯಮ ಅಂತಂದ್ರೆ 1955 ಬರ್ತೈತಿ. ಹಿಂದೂ ಉತ್ತರಾಧಿಕಾರ ಹತ್ರ 56. ಹಿಂದೂ ವಿವಾಹ ಅಧಿನಿಯಮ ಅಂತಂದ್ರೆ 1955. ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ ಅಂತಂದ್ರೆ 1956 ಬರ್ತೈತಿ. ವರದಕ್ಷಿಣೆ ನಿಷೇಧ ಕಾಯ್ದೆ ಎಷ್ಟು? 61. ವರದಕ್ಷಿಣೆ ನಿಷೇಧ ಕಾಯ್ದೆ 61 ಬರುತ್ತೆ. ನೆಕ್ಸ್ಟ್ ಇದು ಐತಲ್ಲ, ಈ ವರದಕ್ಷಿಣೆ ನಿಷೇಧ ಕಾಯ್ದೆ ಮೂಲಕ ಮೊದಲ ಬಾರಿಗೆ ಜಂಟಿ ಅಧಿವೇಶನ ಕರೀತಾರಲ್ಲ. ಮೊದಲ ಬಾರಿಗೆ 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಗೆ ಜಂಟಿ ಅಧಿವೇಶನ ಕರೀತಾರೆ. ಈ ಜಂಟಿ ಅಧಿವೇಶನ ಎರಡನೇ ಬಾರಿಗೆ 78 ಒಳಗೆ ಕರೀತಾರಲ್ಲ. ಎದಕ್ಕೆ ಕರೀತಾರೆ? 1978ರಲ್ಲಿ ಬ್ಯಾಂಕಿಂಗ್ ಸುಧಾರಣೆಗಾಗಿ 1978ರಲ್ಲಿ ಜಂಟಿ ಅಧಿವೇಶನ ಕರೀತಾರೆ. ನೆಕ್ಸ್ಟ್ 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗ್ತಾವಲ್ಲ. ಈ 14 ಬ್ಯಾಂಕ್ಗಳ ರಾಷ್ಟ್ರೀಕರಣದಲ್ಲಿ ಟೋಟಲ್ ಈ 14 ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತಾವ ನೋಡ್ರಿ. ಎಷ್ಟು ಬಂಡವಾಳದೊಂದಿಗೆ ರಾಷ್ಟ್ರೀಕರಣ ಆಗ್ತಾವೆ? 50 ಕೋಟಿ ನೋಡಿ. ಹೌದಲ್ಲ, 50 ಕೋಟಿ ಮೂಲ ಬಂಡವಾಳದೊಂದಿಗೆ 1969ರಲ್ಲಿ ಆದಂತ ಬ್ಯಾಂಕ್ಗಳ ರಾಷ್ಟ್ರೀಕರಣ ಐತಿ ನೋಡ್ರಿ. ಇದು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ 50 ಕೋಟಿ ಬಂಡವಾಳದೊಂದಿಗೆ ರಾಷ್ಟ್ರೀಕರಣ ಆಗ್ತಾವ್ರಿ. 50 ಕೋಟಿ ಬಂಡವಾಳ, ಮೂಲ ಬಂಡವಾಳ 50 ಕೋಟಿ ಇರ್ತೈತಿ. ಎಲ್ಲಿ 1969 ಒಳಗೆ. ಹೌದಲ್ಲ, ಈ 69 ಒಳಗೆ ಯಾರು ಇರ್ತಾರ? RBI ಗವರ್ನರ್, LKJ RBI ಗವರ್ನರ್ ಇರ್ತಾರ. ಅವಾಗ 69 ಒಳಗ ಇವ್ರು ಯಾರಿರ್ತಾರ? ಪ್ರಧಾನಿ ಯಾರಿರ್ತಾರ? ಇಂದಿರಾ ಗಾಂಧಿ ಅವರದಲ್ಲ. ಇಂದಿರಾ ಗಾಂಧಿ ಅವರು ಪ್ರಧಾನಿ ಅವ್ರು ಇರ್ತಾರ. ನೆಕ್ಸ್ಟ್ ನಮ್ದು ಇದು ಯಾರಿರ್ತಾರ? ಪ್ರೆಸಿಡೆಂಟ್ ಯಾರಿರ್ತಾರ? ರಾಷ್ಟ್ರಪತಿ ಯಾರಿರ್ತಾರ? ಅವಾಗ 69 ಒಳಗೆ ರಾಷ್ಟ್ರಪತಿ ಯಾರಿರ್ತಾರ ನೋಡ್ರಿ. ನೋಡು ಒಂದ್ಸಲ 69 ಒಳಗೆ ರಾಷ್ಟ್ರಪತಿ ಯಾರಿರ್ತಾರ ನೋಡು. ಇವು ಎಲ್ಲ ಗೊತ್ತಿರ್ಬೇಕು ರಾಷ್ಟ್ರಪತಿ ಯಾರಿರ್ತಾರೋ ಅದು ಹೇಳ್ತಾರ. ಈ 69 ಎಷ್ಟನೇ ಪಂಚವಾರ್ಷಿಕ ಯೋಜನೆ? ಇದು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲು 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತಾ. 50 ಕೋಟಿ ಮೂಲ ಬಂಡವಾಳದೊಂದಿಗೆ ಮೊದಲ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ. 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ. ನೆಕ್ಸ್ಟ್ ಇದೈತಲ್ಲ, ಈ 14 ಬ್ಯಾಂಕ್ಗಳ ವಿವಿಗಿರಿ ಅಲ್ಲ, ವಿವಿಗಿರಿ ಇರ್ತಾವ ನೋಡ್ರಿ. 69 ವಿವಿಗಿರಿ ಅಂದ್ರ ಮೊದ್ಲ, ಆಮೇಲೆ ಅವ ಹಂಗಾಮಿ ಆಗಿ ಆಮೇಲೆ ನಂತರ ವಿವಿಗಿರಿ ಪರ್ಮನೆಂಟ್ ಆಗ್ತಾನ. ಇದು ಐತಲ್ಲ, ಈ 1969 ರಾಷ್ಟ್ರೀಕರಣ ಐತಲ್ಲ. ನಮ್ ಕರ್ನಾಟಕದಿಂದ 2 ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗ್ತಾವಲ್ಲ. ಯಾವ್ಯಾವ ಬರ್ತಾವ? ಕೆನರಾ ಮತ್ತು ಸಿಂಡಿಕೇಟ್. ಕರ್ನಾಟಕದಿಂದ 1969ರಲ್ಲಿ ರಾಷ್ಟ್ರೀಕರಣದಲ್ಲಿ ಕರ್ನಾಟಕದಿಂದ ಆಗಿರ್ತಕ್ಕಂಥ 2 ಬ್ಯಾಂಕ್, ಕೆನರಾ ಮತ್ತು ಸಿಂಡಿಕೇಟ್. ಕೆನರಾ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ? ಮಂಗಳೂರು. ಹೌದಲ್ಲ, ಮಂಗಳೂರು ಕೆನರಾ ಬ್ಯಾಂಕ್. ಸಿಂಡಿಕೇಟ್ ಬೆಂಗಳೂರು ಅಲ್ಲ, ಸಿಂಡಿಕೇಟ್ ಬೆಂಗಳೂರು ನೋಡ್ರಿ. ಈ ಕೆನರಾ ಬ್ಯಾಂಕ್ ಸ್ಥಾಪಕರು ಯಾರು? ಉಪೇಂದ್ರ ಪೈ ಬರ್ತಾರೆ. ಉಪೇಂದ್ರ ಅಲ್ಲ, ಸುಬ್ರಾವ್ ಪೈ. ಸಿಂಡಿಕೇಟ್ ಅಂದ್ರೆ ಉಪೇಂದ್ರ. ಇವರ ಸ್ಥಾಪಕರು ಬರ್ತಾರ. ಈ 69ರಾಗ 50 ಕೋಟಿ ಬಂಡವಾಳದೊಂದಿಗೆ ಆಕೈತಿ. ನೆಕ್ಸ್ಟ್ ರಾಷ್ಟ್ರೀಕರಣ ಯಾವ ಆಕೈತಿ? 1950. 1980 ಸರಿ. 1950ಕ್ಕ ಎರಡನೇ ರಾಷ್ಟ್ರೀಕರಣ ಆಕೈತಲ್ಲ. ಎಷ್ಟು ಬ್ಯಾಂಕ್ಗಳು ಆಕಾವ ಇಲ್ಲಿ? 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಕಾವ. ಇಲ್ಲಿ ಎಷ್ಟು ಮೂಲ ಬಂಡವಾಳದೊಂದಿಗೆ ರಾಷ್ಟ್ರೀಕರಣ ಆಗ್ತಾವ? 200 ಕೋಟಿ ನೋಡಿ. ಇಲ್ಲಿ 200 ಕೋಟಿ. ಒಂದೇದ್ರಾಗ 50 ಕೋಟಿ ಮೂಲ ಬಂಡವಾಳದೊಂದಿಗೆ ರಾಷ್ಟ್ರೀಕರಣ ಆಕಾವ. ಈ ಎರಡನೇ ಸಾರಿಗೆ ರಾಷ್ಟ್ರೀಕರಣ ಆದಾಗ ನಮ್ಮ ಕರ್ನಾಟಕದಿಂದ ಇರ್ತಕ್ಕಂಥ ಬ್ಯಾಂಕ್ಗಳು ಯಾವ? ವಿಜಯ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ನೋಡಿ. ವಿಜಯ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್. ಇತ್ತೀಚೆಗೆ ಬಹಳಷ್ಟು ಬ್ಯಾಂಕ್ಗಳು ಮರ್ಜ್ ಆದವು. ಈಗ ಟೋಟಲ್ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಟೋಟಲ್ ನ್ಯಾಷನಲೈಸ್ ಬ್ಯಾಂಕ್ ಎಷ್ಟದಾವ? ರಾಷ್ಟ್ರೀಕರಣ ಬ್ಯಾಂಕ್ಗಳು ಎಷ್ಟದಾವ? 12 ಅದಾವ. ಟೋಟಲ್ 20 ಇದ್ವು. ಇವೆಲ್ಲ 8 ಬ್ಯಾಂಕ್ಗಳು ಒಂದರೊಂದು ಮರ್ಜ್ ಹಾಕೊಂಡ್ ಬಂದವು. ಇಲ್ಲಿವರೆಗೆ ಮರ್ಜ್ ಆಗಿ ಹೌದಲ್ಲ, ಎಲ್ಲ ಬ್ಯಾಂಕ್ಗಳು ಮರ್ಜ್ ಮಾಡ್ಯಾರ. ಮತ್ತು ಡಿಸೆಂಟ್ರಲೈಸ್ ಅಂದ್ರೆ ಏನಂತೀವಿ, ಡಿಸ್ಇನ್ವೆಸ್ಟ್ಮೆಂಟ್ ಮಾಡತ್ತಾರ, ಎಲ್ಲ ಪ್ರೈವೇಟೈಸೇಷನ್ ಮಾಡತ್ತಾರ. ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಇದು ಬರಲಿ, ಏನಂತ ಕಾಂಪಿಟೇಷನ್ ಬರಲಿ ಅಂತೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೈವೇಟ್ದವ್ರಿಗೆ ಕೊಡತ್ತಾರ. ಹೌದಲ್ಲ, ಪ್ರೈವೇಟ್ದವ್ರಿಗೆ 51+ ಏನಾದರೂ ಶೇರ್ ಬೇರೆಯವ್ರಿಗೆ ಪ್ರೈವೇಟ್ದವ್ರಿಗೆ ಕೊಟ್ರೆ ಅದನ್ನು ಖಾಸಗಿ ಬ್ಯಾಂಕ್ ಅಂತೀವಿ. ಹೌದಲ್ಲ, ಈಗ ರಿಲಯನ್ಸ್ ಕಂಪ್ನಿದಲ್ಲ, ಅಂಬಾನಿ ಅವರು 100% ಶೇರ್ ಹೋಲ್ಡರ್ ಅಲ್ಲವ್ರು. ಬೇರೆ ಇರ್ತಾರೆ. ಒಟ್ಟು 51ಕ್ಕಿಂತ ಜಾಸ್ತಿ ಐತೆ ಅವ್ರ ಶೇರ್. ಈ ಅಂಬಾನಿ ಅವ್ರದ್ದು 51ಕ್ಕಿಂತ ಜಾಸ್ತಿ ಇರೋದ್ರಿಂದ ಅವರಿಗೆ ಈ ಓನರ್ ಅಂಬಾನಿ ಅಂತಂತೀವಿ ನಾವು. ಮತ್ತು ಟಾಟಾದಾಗೂ ಅವ್ರು ಟಾಟಾ ಒಬ್ಬರಲ್ಲ ಓನರ್, ಭಾಳಷ್ಟು ಮಂದಿ ಇರ್ತಾರೆ. ಯಾರು ಶೇರ್ ಜಾಸ್ತಿ ಇರ್ತೈತೆ ನೋಡ್ರಿ ಅವರಿಗೆ ಓನರ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಎಷ್ಟು 78 ಒಳಗೆ ಬ್ಯಾಂಕಿಂಗ್ ಸುಧಾರಣೆಗಾಗಿ 2ನೇ ಬಾರಿಗೆ ಜಂಟಿ ಅಧಿವೇಶನ ಆಕೈತದ. 3ನೇ ಬಾರಿಗೆ ಜಂಟಿ ಅಧಿವೇಶನ ಆಗೋದು 2002 ಕೋಟಾ ಕಾಯ್ದೆಗಾಗತ್ತೆ. ಇದೆಲ್ಲ ನೋಡಿದ್ವಲ್ಲ ನಿನ್ನೆ. ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್ ನೋಡ. ಭಾರತದಲ್ಲಿ ಸಾಮಾಜಿಕ ಸಂಸ್ಥೆಗಳ ಚಳವಳಿ 19ನೇ ಶತಮಾನದ ಕಾಲಾನುಕ್ರಮ. ಇವು ಕೆಲವೊಂದು ಸಾಮಾಜಿಕ ಸುಧಾರಣಾ ಚಳವಳಿಗೆ ಬರ್ತಾವೆ 19ನೇ ಶತಮಾನದಾಗ. ಇವುಗಳ ಕಾಲಾನುಕ್ರಮ ಹೇಳ್ಬೇಕು. ಹೌದಾ? ಸತ್ಯ ಶೋಧಕ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್. ಒಂದೇದೇನೈತಿ? ಒಂದೇದ ಬ್ರಹ್ಮ ಸಮಾಜ. ಹೌದಲ್ಲ, ಬ್ರಹ್ಮ ಸಮಾಜ 1828. ಅದಕ್ಕಿಂತ ಮುಂಚೆ ಆತ್ಮೀಯ ಸಭಾ ಎಷ್ಟು? 1814. 1814ರಲ್ಲಿ ಆತ್ಮೀಯ ಸಭಾ ಹೋದಲ್ಲ. 1814ರಾಗ ಆತ್ಮೀಯ ಸಭಾ. ನಂತರ ಬ್ರಹ್ಮ ಸಮಾಜ ಹೋದಲ್ಲ. ಬ್ರಹ್ಮ ಸಮಾಜ ಆದ್ಮೇಲೆ ಪ್ರಾರ್ಥನಾ ಸಮಾಜ ಯಾವಾಗ ಬರ್ತೈತಿ? 67. 1867 ಪ್ರಾರ್ಥನಾ ಸಮಾಜ. 1867 ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜ ನಂತರ
ಈ ಸತ್ಯ ಶೋಧಕ ಸಮಾಜ ಐತ 73 1773 ಸತ್ಯ ಶೋಧಕ ಸಮಾಜ. ಆಮೇಲೆ ಆರ್ಯ ಸಮಾಜ ಯಾವಾಗ 75 ಆರ್ಯ ಸಮಾಜ 1875 ಆರ್ಯ ಸಮಾಜ. ಇದರ ನಂತರ ಇದು ಬರ್ತೈತೆ ನೋಡ, ಇದಕ್ಕಿಂತ ಮುಂಚೆ ನಾವು ಇದು ವಿವೇಕಾನಂದ ಅವರ ಸರ್ವಧರ್ಮ ಸಮ್ಮೇಳನ 1893 ಅದು. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ 1897. ಇವು ಕಾಲಾನುಕ್ರಮದಲ್ಲಿ ಇವೆಲ್ಲ ಗೊತ್ತಿರ್ಬೇಕು, ಹೌದಾ? ಒಂದೇದು ಬ್ರಹ್ಮ ಸಮಾಜ ಐತಲ್ಲ, ಈ ಬ್ರಹ್ಮ ಸಮಾಜ ಮತ್ತೆ ಇದು ಏನು ಗೊತ್ತಿರ್ಬೇಕು ಗೊತ್ತೇನ? ಇಲ್ಲಿ ಕೆಲವೊಂದು ಭಕ್ತಿ ಪಂಥ ಚಳವಳಿಗಳು ಬರ್ತಾವಲ್ಲ, ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಕ್ತಿ ಪಂಥ ಚಳವಳಿ, ಇವು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕು. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಕ್ತಿ ಪಂಥರು ಮತ್ತು ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಕ್ತಿ ಪಂಥರು, ಇವು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕು. ಈ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಕ್ತಿ ಪಂಥರ ಕಾಲಾನುಕ್ರಮ ಒಂದೇದು ಯಾರು ಬರ್ತಾರೆ? ಶಂಕರಾಚಾರ್ಯರು, ಆಮೇಲೆ ರಮಾನುಜಾಚಾರ್ಯರು, ಶಂಕರಾಚಾರ್ಯರು, ರಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣವರು. ಶಂಕರ ರಾಮ ಮದುವೆ ಅಂದ್ರೆ ಶಂಕರಾಚಾರ್ಯರು, ರಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣವರು. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಏನು ಭಕ್ತಿ ಚಳವಳಿ ಪಂಥರ ಅವರು ಕೆಲವರು ಮುಖ್ಯವರು ಬರ್ತಾರೆ ನೋಡ, ಭಕ್ತಿ ಚಳವಳಿಗಾರರು, ಇವರು ಕಾಲಾನುಕ್ರಮ. ಇವು ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ಅಂತಂದ್ರೆ ಒಬ್ರು ಯಾರು ಬರ್ತಾರ? ಮೊನ್ನೆದು ರಮಾನಂದರು, ಆಮೇಲೆ ಕಬೀರರು, ಚೈತನ್ಯ ಪ್ರಭುಗಳು. ರಮಾನಂದರು, ಕಬೀರರು, ಚೈತನ್ಯ ಪ್ರಭುಗಳು, ವಲ್ಲಭಾಚಾರ್ಯರು, ನಿಂಬಾರ್ಕರ್. ಒಂದೇದು ಯಾವ್ದ್ರಿ? ಈ ಉತ್ತರ ಭಾರತದ ನೆನಪಿರ್ಲಿ. ಒಂದೇದು ಯಾವ್ದಂದ್ರೆ ರಮಾನಂದರು, ಆಮೇಲೆ ಕಬೀರರು, ಆಮೇಲೆ ಚೈತನ್ಯ ಪ್ರಭುಗಳು, ನೆಕ್ಸ್ಟ್ ವಲ್ಲಭಾಚಾರ್ಯರು, ಆಮೇಲೆ ನಿಂಬಾರ್ಕರ್ ನೋಡ್ರಿ. ಆಮೇಲೆ ನಿಂಬಾರ್ಕರ್. ಇನ್ನೊಂದ್ಸತಿ ಹೇಳ್ರಿ, ಒಂದೇದು ಯಾರು? ರಮಾನಂದರು, ನೆಕ್ಸ್ಟ್ ಕಬೀರರು, ನೆಕ್ಸ್ಟ್ ಚೈತನ್ಯ ಮಹಾಪ್ರಭುಗಳು, ನೆಕ್ಸ್ಟ್ ವಲ್ಲಭಾಚಾರ್ಯರು, ನೆಕ್ಸ್ಟ್ ನಿಂಬಾರ್ಕರ್. ಇವು ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಭಕ್ತಿ ಚಳವಳಿಯ ಪ್ರಮುಖ ಪಾತ್ರ ವಹಿಸಿದಂಥ ಮೇನ್ ಇಂಪಾರ್ಟೆಂಟ್ ವ್ಯಕ್ತಿಗಳು ಇವರೆಲ್ಲ. ಇವು ಕಾಲಾನುಕ್ರಮದಲ್ಲಿ ಹಿಂಗೆ ಬರ್ತಾ ಬರ್ಬೇಕು. ಈ ರಾಜಾರಾಮ್ ಮೋಹನ್ ರಾವ್ ಐತೆ ನೋಡ್ರಿ. ಈ ರಾಜಾರಾಮ್ ಮೋಹನ್ ರಾಯ್ ಅವರು ಇದು ಬರ್ತಾ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಮುಖ್ಯವಾದ ಪಾತ್ರ ವಹಿಸೋದತ್ತಂದ್ರೆ ಇದರಲ್ಲಿ ಇವರ ಸತಿ ಸಹಗಮನ ಪದ್ಧತಿಗೆ ಭಾಳ ಇದು ಕೊಡ್ತಾರ, ಹೌದಲ್ಲ? ಸತಿ ಸಹಗಮನ ಪದ್ಧತಿ ನಿಷೇಧಕ್ಕಾಗಿ ಭಾಳಷ್ಟು ಹೋರಾಟವನ್ನು ಮಾಡ್ತಾರೆ. ಈ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡಕ್ಕೆ ಹೋರಾಟ ಮಾಡಕ್ಕೆ ಕಾರಣ ಏನ್ರಿ? ಇವರು ಅವ್ರ ಅಣ್ಣನ ಹೆಂಡತಿ ಅಲ್ಲ, ಅಣ್ಣನ ಹೆಂಡತಿ, ಇವ್ರ ಅಣ್ಣ ಸತ್ತಿರ್ತಾನ, ಅಣ್ಣನ ಹೆಂಡತಿಗ ಅವನ ಮುಂದೆನೆ ಸಜೀವಾಗಿ ದಹನ ಮಾಡ್ತಾರ. ಸಜೀವವಾಗಿ ಅಣ್ಣನ ಜೊತೆನೆ ಸುಡ್ತಾರಲ್ಲ, ಅದನ್ನು ಕಂಡು ಈ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ಅನ್ನೋದು ಇರಬಾರ್ದಂತೇಳಿ ಇವರಿಗೆ ಯಾರ ಜೊತೆ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ? ಇವ್ರ ಎಚ್ ವಿಲ್ಸನ್ ಅವರಿಗೆ ಸೇರಿ ಇವರು ಗೌರ್ಮೆಂಟ್ಗೆ ಒತ್ತಾಯ ಮಾಡ್ತಾರೆ, ಈ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡ್ಬೇಕಂತೇಳಿ. ಸರ್ಕಾರಕ್ಕೆ ಎಚ್ ವಿಲ್ಸನ್ ಅವರ ಜೊತೆಗೆ ಸೇರಿ ಸರ್ಕಾರಕ್ಕೆ ಒತ್ತಾಯ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಅವರು ನೋಡಿ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರ. ಇವ್ರು ಹೇಳಿರ್ತಕ್ಕಂಥ ಒತ್ತಾಯದಿಂದ ಸರ್ಕಾರ ಮಣಿದು ಸತಿ ಸಹಗಮನ ಪದ್ಧತಿ ಯಾವಾಗ ರದ್ದು ಮಾಡ್ತಾರ? 1829ರಲ್ಲಿ ಯಾರು ಇರ್ತಾರ? ವಿಲಿಯಂ ಬೆಂಟಿಕ್ ಅವರು ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರ ಕೋರಿಕೆ ಮೇರೆಗೆ ಸತಿ ಸಹಗಮನ ಪದ್ಧತಿಯನ್ನು ಇಲ್ಲಿ ರದ್ದು ಮಾಡ್ತಾ ಬರ್ತಾರೆ. ಇಲ್ಲಿ ಐತಲ್ಲ ಮೊನ್ನೆ ರಾಜಾರಾಮ್ ಇದು ಮೊನ್ನೆನೇ ಅವ್ರದ್ದು ಬರ್ತ್ಡೇ ಮುಗಿತ್ತು, ಏನಂತೀವಿ, ಅವ್ರ ಹುಟ್ಟುಹಬ್ಬ. ಎಷ್ಟು 1774 ಮೇ 22ಕ್ಕೆ ಜನಿಸ್ತಾರ. ಅವ್ರು ಮೇ 22ಕ್ಕೆ ಜನಿಸ್ತಾರ. ಇವ್ರದ್ದು ಏನು ಗೊತ್ತಿರ್ಬೇಕಂದ್ರೆ ಇಂಪಾರ್ಟೆಂಟ್ ಇವ್ರದ್ದು ಕೆಲವೊಂದು ಕೃತಿಗಳು ಬರ್ತಾವೆ, ಭಾಳ ಇಂಪಾರ್ಟೆಂಟ್ ಕೃತಿಗಳು ಬರ್ತಾವೆ. ಇನ್ನು ತುಹಫತ್ ಉಲ್ ಮುಹಾಯಿದ್ದೀನ್ ಅಂತ ಹೇಳಿ, ತುಹಫತ್ ಉಲ್ ಮುಹಾಯಿದ್ದೀನ್ ಎಂಬ ಕೃತಿ ಇವ್ರು ಯಾವ ಭಾಷೆದಾಗ ಐತಿ? ಇದು ತುಹಫತ್ ಉಲ್ ಮುಹಾಯಿದ್ದೀನ್ ಕೃತಿ ಪರ್ಷಿಯನ್ ಭಾಷೆ ನೋಡಿ. ತುಹಫತ್ ಉಲ್ ಮುಹಾಯಿದ್ದೀನ್ ಕೃತಿ ಇದು ಪರ್ಷಿಯನ್ ಭಾಷೆದಾಗ ಐತಿ. ಈ ತುಹಫತ್ ಉಲ್ ಮುಹಾಯಿದ್ದೀನ್ ಕೃತಿ ಐತಿ ನೋಡ್ರಿ, ಇದಕ್ಕೆ ಇಂಗ್ಲೀಷ್ದಾಗ ಟ್ರಾನ್ಸ್ಲೇಟ್ ಮಾಡ್ಯಾರ. ಇಂಗ್ಲೀಷ್ದಾಗ ಏನಂತ ಕರೀತಾರ ಅದಕ್ಕೆ? ಎ ಗಿಫ್ಟ್ ಆಫ್ ಮೊನೋಥಿಸ್ಟ್ ಅಂತ ಐತಲ್ಲ, ಗಿಫ್ಟ್ ಆಫ್ ಮೊನೋಥಿಸ್ಟ್. ಇದು ತುಹಫತ್ ಉಲ್ ಮುಹಾಯಿದ್ದೀನ್ ಎಂಬ ಕೃತಿ ಐತಿ ನೋಡ್ರಿ, ಅದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಐತಿ ನೋಡ್ರಿ. ನೆನಪಿರ್ಲಿ, ಇದು ತುಹಫತ್ ಉಲ್ ಮುಹಾಯಿದ್ದೀನ್ ಕೃತಿ ಐತಿ ನೋಡ್ರಿ, ಇದು ಪರ್ಷಿಯನ್ ಭಾಷೆದಾಗ ಕಂಡು ಬರ್ತೈತಿ. ಇದರದ ಇನ್ನೊಂದು ಇಂಗ್ಲೀಷ್ ವರ್ಷನ್ ಐತಿ, ಗಿಫ್ಟ್ ಆಫ್ ಮೊನೋಥಿಸ್ಟ್ ಅಂತೇಳಿ. ಇದರದ ಇಂಗ್ಲೀಷ್ ವರ್ಷನ್ ಕಂಡು ಬರ್ತೈತಿ ನೋಡ್ರಿ, ಹೌದಾ? ಇದೊಂದು ಕೃತಿ ಕಂಡು ಬರ್ತೈತಿ. ನೆಕ್ಸ್ಟ್ ಇನ್ನೊಂದು ವೇದಾಂತ ಸಾರ, ದಿ ಪ್ರಿನ್ಸೆಸ್ ಆಫ್ ಜೀಸಸ್ ಅಂತೇಳಿ. ವೇದಾಂತ ಸಾರ ಒಂದು ದ ಪ್ರಿನ್ಸೆಸ್ ಆಫ್ ಜೀಸಸ್ ಅಂತ ಬರ್ತೈತಿ. ಅಪೀಲ್ಸ್ ಟು ದಿ ಕ್ರಿಶ್ಚಿಯನ್ ಪೀಸ್ ಅಂತೇಳಿ, ಅಪೀಲ್ಸ್ ಟು ದಿ ಕ್ರಿಶ್ಚಿಯನ್ ಪೀಸ್ ಅಂತೇಳಿ ಇವ್ರು ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಮುಖ ಕೃತಿಗಳು ಕಂಡು ಬರ್ತಾವ ನೋಡ್ರಿ. ಯಾವ್ಯಾವ ಬರ್ತೈತಿ? ಒಂದೇದು ಯಾವ್ದಂದೆ ಪರ್ಷಿಯನ್ ಭಾಷೆದಾಗ ಯಾವ್ದೈತಿ? ತುಹಫತ್ ಉಲ್ ಮುಹಾಯಿದ್ದೀನ್. ಇದಕ್ಕೆ ಇಂಗ್ಲೀಷ್ ಅಂದ್ರೆ ಇದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಇರೋದು ಯಾವ್ದು? ಗಿಫ್ಟ್ ಆಫ್ ಮೊನೋಥಿಸ್ಟ್. ಗಿಫ್ಟ್ ಆಫ್ ಮೊನೋಥಿಸ್ಟ್ ಯಾರು ಟ್ರಾನ್ಸ್ಲೇಟ್ ಮಾಡ್ತಾರದು? ಟ್ರಾನ್ಸ್ಲೇಟ್ ಮಾಡಿದವ್ರೇನು ಕೊಟ್ಟಿಲ್ಲ ಅವರು, ನಾನು ನೋಡಿದೆ, ಟ್ರಾನ್ಸ್ಲೇಟ್ ಮಾಡಿದವ್ರು ಕೊಟ್ಟಿಲ್ಲ. ಈ ಗಿಫ್ಟ್ ಆಫ್ ಮೊನೋಥಿಸ್ಟ್ ಇದು ಇಂಗ್ಲೀಷ್ದಾಗ ಐತಿ ನೋಡ್ರಿ, ಇಂಗ್ಲೀಷ್ದಾಗ ಇದು ಕಂಡು ಬರ್ತೈತಿ. ವೇದಾಂತ ಸಾರ, ದಿ ಪ್ರಿನ್ಸೆಸ್ ಆಫ್ ಜೀಸಸ್, ಅಪೀಲ್ಸ್ ಟು ದಿ ಕ್ರಿಶ್ಚಿಯನ್ ಪೀಸ್, ಹಲವಾರು ಕೃತಿಗಳು ಕಂಡು ಬರ್ತಾವ. ಅಟ್ಲೀಸ್ಟ್ ಒಂದು 4 ಕೃತಿಗಳು ನೆನಪಿರಲಿ. ಅಂದ್ರೆ ಇದರಲ್ಲಿ ಯಾವುದು ರಮಾನುಜಾಚಾರ್ಯರವ್ರದ್ದು ಇದು ರಾಜಾರಾಮ್ ಮೋಹನ್ ರಾವ್ ಕೃತಿ ಅಲ್ಲ ಅಂತ ಕೇಳ್ಬಿಡ್ತಾರ.
ಮೊನ್ನೆ ಕೇಳಿದ್ರಲ್ಲ ನಮ್ದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣೀಕರ್ತರಾದವ್ರು ಯಾರು? ಹರಿಹರ ಗುರು ವಿದ್ಯಾರಣ್ಯರಲ್ಲ. ವಿದ್ಯಾರಣ್ಯರ ಕೃತಿಗಳನ್ನು ಎಸ್ ಡಿ ಎ ಕ್ವಶನ್ದಾಗ ಕೇಳಿ. ಎಸ್ ಡಿ ಎಚ್ ಕೆ ಇತ್ತಲ್ಲ, ಎಚ್ ಕೆ ನಾನ್ ಎಚ್ ಕೆ ಎಸ್ ಡಿ ಎ ಕ್ವಶನ್ ಪೇಪರ್ದಾಗ ಇತ್ತು ನೋಡು. ಈ ಕೆಳಗಿನವುಗಳಲ್ಲಿ ಯಾವುದು ಗುರು ವಿದ್ಯಾರಣ್ಯರಿಗೆ ಸಂಬಂಧಿಸಿದ ಕೃತಿ ಅಲ್ಲ ಅಂತ ಕೇಳಿದ್ರೆ ಯಾವ್ದು ಐತ್ ಅಂತ ಕೇಳಿದ್ರು. ಒಟ್ಟು ಕ್ವಶನ್ ಕೇಳಿದ್ರಲ್ಲ, ಹಿಂಗೆ ಕ್ವಶನ್ ಕೇಳಿಬಿಡ್ತಾರ. ಅಟ್ಲೀಸ್ಟ್ ಒಂದು 4 ಗೊತ್ತಿದ್ರ ನಾವು ಆಪ್ಷನ್ ಆದ್ರೂ ಏನಾರು ಮಾಡ್ಬೋದು, ಹೌದಲ್ಲ. ತುವಪ್ಪತ್ತೋಲ್ ಮುಯದ್ದೀನ್ ಒಂದು ಗಿಫ್ಟ್ ಆಫ್ ಮೊನೋಥಿಸ್ಟ್, ವೇದಾಂತ ಸಾರ, ಪ್ರಿನ್ಸಸ್ ಆಫ್ ಜೀಸಸ್, ಇನ್ನೊಂದು ಅಪೀಲ್ಸ್ ಟು ದಿ ಕ್ರಿಶ್ಚಿಯನ್ ಪೀಸ್ ಅಂತ ಬರ್ತೈತೆ ನೋಡ್ರಿ. ಇವು ಬರ್ತಾವ. ಇವ್ರ ಕೆಲವೊಂದು ಪ್ರಮುಖ ಪತ್ರಿಕೆಗಳು ಬರ್ತಾವ್ರಿ. ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಮುಖ ಪತ್ರಿಕೆ ಸಂವಾದ ಕೌಮದಿ ಅಂತ ಬರ್ತದಲ್ಲ. ಈ ಸಂವಾದ ಕೌಮದಿ ಯಾವ ಭಾಷೆದಾಗ ಐತಿ ಪ್ರಶ್ನೆ? ಬೆಂಗಾಲಿ. ಈ ಸಂವಾದ ಕೌಮದಿ ಐತಿ ನೋಡ್ರಿ, ಬೆಂಗಾಲಿ ಭಾಷೆದಾಗ ಕಂಡು ಬರ್ತೈತಿ ನೋಡ್ರಿ. ಬೆಂಗಾಲಿ ಭಾಷೆದಾಗ ಈ ಸಂವಾದ ಕೌಮದಿ ಎಂಬ ಪತ್ರಿಕೆ ಕಂಡು ಬರ್ತೈತಿ. ನೆಕ್ಸ್ಟ್ ಇದು ಐತಲ್ಲ ಸಮಾಚಾರ ದರ್ಪಣ, ಮೀರತ್ತು ಲಕ್ಬರಿ, ಇವು ಯಾವ ಭಾಷೆದಾಗ ಅದಾವ? ಇವು ಪರ್ಷಿಯನ್ ಅದಾವ ನೋಡ್ರಿ. ಸಂವಾದ ಕೌಮದಿ ಬೆಂಗಾಲಿ ಭಾಷೆದಾಗ ಕಂಡು ಬಂದ್ರ, ಇದು ನೆಕ್ಸ್ಟ್ ಸಮಾಚಾರ ದರ್ಪಣ, ಮೀರತುಲ್ ಅಕ್ಬರ್, ಇವೆಲ್ಲ ಪರ್ಷಿಯನ್ ಭಾಷೆಯಲ್ಲಿ ಕಂಡು ಬರ್ತಾವ ನೋಡ್ರಿ. ಇನ್ನೊಂದು ಮುಖ್ಯವಾದ ಬ್ರಾಹ್ಮಣಿಕಲ್ ಎಂಬ ಪತ್ರಿಕೆ ಕಂಡು ಬರ್ತೈತಿ. ಒಂದು ಸಂವಾದ ಕೌಮದಿ, ಸಮಾಚಾರ ದರ್ಪಣ, ಇನ್ನೊಂದು ಯಾವ್ದು ಮೀರತುಲ್ ಅಕ್ಬರಿ, ಬ್ರಾಹ್ಮಣಿಕಲ್. ಇವು 4 ಪ್ರಮುಖ ಪತ್ರಿಕೆಗಳು ಇಲ್ಲಿ ಕಂಡು ಬರ್ತಾವ ನೋಡ್ರಿ. ಹೌದಾ? ಇವ್ರು ಯಾವಾಗ ಸತಿ ಸಹಗಮನ ಪದ್ಧತಿಯನ್ನು 1829ರಲ್ಲಿ 1829ರಲ್ಲಿ ಸರ್ಕಾರ ಒತ್ತಾಯಿಸಿ ಇವ್ರು ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾರೆ. ಇವ್ರಿಗೆ ಈ ಸತಿ ಸಹಗಮನ ಪದ್ಧತಿ ರದ್ದು ಮಾಡಕ್ಕೆ ಇವ್ರಿಗೆ ಹೆಲ್ಪ್ ಮಾಡಿದವರು ಎಚ್ ವಿಲ್ಸನ್ ಬರ್ತಾನಲ್ಲ. ಎಚ್ ವಿಲ್ಸನ್ ಅವರು ಅವ್ರ ಜೊತೆ ಕೂಡಿ ಸತಿ ಸಹಗಮನ ಪದ್ಧತಿಯನ್ನು ರದ್ದು ಮಾಡ್ತಾ ಬರ್ತಾರೆ ನೋಡ್ರಿ. ಇವ್ರಿಬ್ರು ಕೂಡಿ ರದ್ದು ಮಾಡ್ತಾ ಬರ್ತಾರೆ. ಇವ್ರು ಮೊದಲ ಬಾರಿಗೆ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಹೌದಲ್ಲ, ಆತ್ಮೀಯ ಸಭಾವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹೌದಲ್ಲ, ಯಾವಾಗ ಮಾಡ್ತಾರೆ ಆತ್ಮೀಯ ಸಭಾ? 1814ರಲ್ಲಿ ಆತ್ಮೀಯ ಸಭಾವನ್ನು ಇದು ಮಾಡ್ತಾರೆ. ನೆಕ್ಸ್ಟ್ ಇವ್ರ ವೇದಾಂತ ಕ್ವಶನ್ ಆಗೈತೆ ನೋಡಿದ್ರು. ರಾಜಾರಾಮ್ ಮೋಹನ್ ರಾಯ್ ಅವರು ವೇದಾಂತ ಕಾಲೇಜನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತೇಳಿ. ಯಾವಾಗ ಸ್ಥಾಪನೆ ಮಾಡ್ತಾರೆ ವೇದಾಂತ ಕಾಲೇಜನ್ನು? ರಾಜಾರಾಮ್ ಮೋಹನ್ ರಾಯ್ 1825 ನೋಡಿ. ಈ ಕಾಲಾನುಕ್ರಮದಲ್ಲಿ ಕೇಳಿದ್ರೆ ಆತ್ಮೀಯ ಸಭಾದ ನಂತರ ಇದನ್ನ ಹಾಕ್ಬೇಕು ನೋಡಿ. ವೇದಾಂತ ಕಾಲೇಜ್ 1825, ಆತ್ಮೀಯ ಸಭಾ 1814ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡ್ತಾ ಬರ್ತಾರೆ. ಮತ್ತು ಇವರು 1817ರಾಗ ಒಂದು ಕಲ್ಕತ್ತಾ ಹಿಂದೂ ಕಾಲೇಜು ಸ್ಥಾಪನೆ ಮಾಡ್ತಾರೆ. 1817ರಲ್ಲಿ ಕಲ್ಕತ್ತಾ ಹಿಂದೂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಮತ್ತು ಇವರು ಇಂಗ್ಲೀಷ್ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ಕೊಟ್ಟು ಇವರಿಗೆ ವಿಲಿಯಂ ಬೆಂಟಿಕ್ ಮತ್ತು ಲಾರ್ಡ್ ಮೆಕಾಲೆ ಅವರು ಸಹಕರಿಸ್ತಾರೆ. ಮೊದಲ ಬಾರಿಗೆ ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಅಂದ್ರೆ ಇಲ್ಲಿ ಇಂಗ್ಲೀಷ್ ಶಿಕ್ಷಣ ಆದ್ರೆ ಶಿಕ್ಷಣದ ಬಗ್ಗೆ ಕಾಯ್ದೆ ಬಂದಿದ್ದು ಮೆಕಾಲೆ ಹೋದಲ್ಲ. ಮೆಕಾಲೆ ವರದಿ 1834-35ರಲ್ಲಿ ಮೆಕಾಲೆ ವರದಿ ಬರ್ತೈತಿ. ಹೌದಲ್ಲ. ನೆಕ್ಸ್ಟ್ ಇಂಗ್ಲೀಷ್ ಶಿಕ್ಷಣಕ್ಕೆ 1854 ಹೋದಲ್ಲ. 54 ಯಾವ್ದಾದ ವುಡ್ಸ್ ಡಿಸ್ಪ್ಯಾಚ್ ಅಂತೀವಲ್ಲ, ಇದು ಸಹಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯೋಗ. ನೆಕ್ಸ್ಟ್ 1882 ಒಂದು ಬರ್ತೈತಲ್ಲ, 18 ಹಂಟರ್ ಇರ್ತಾರೆ. ಅವಾಗ ಗವರ್ನರ್ ಯಾರು ಇರ್ತಾರೆ? ಲಾರ್ಡ್ ರಿಪ್ಪನ್ ಅವರ ಕಾಲಾವಧಿಯಲ್ಲಿ ಹಂಟರ್ ಆಯೋಗ ಐತೆ ನೋಡು. ಹಂಟರ್ ಆಯೋಗ 1882ರಲ್ಲಿ ಶಿಕ್ಷಣಕ್ಕಾಗಿ ಜಾರಿಗೆ ಬಂದಿರತಕ್ಕಂಥ 3ನೇ ಆಯೋಗ. ಇದು ಬ್ರಿಟಿಷ್ ಸರ್ಕಾರ ಕಾಲದಲ್ಲಿ. ನೆಕ್ಸ್ಟ್ ಶಿಕ್ಷಣಕ್ಕಾಗಿ 1904 ಒಂದು ಬರ್ತೈತಲ್ಲ, 1902 ಬರ್ತೈತೆ ರ್ಯಾಲಿ. ಅದನ್ನ ವಿಶ್ವವಿದ್ಯಾಲಯ ಕಾಯ್ದೆ ಅಂತ ಕರಿತೀವಿ. 1902 ಬರ್ತೈತೆ. 1902ರಿಂದ 4ರವರೆಗೆ ಈ ರ್ಯಾಲಿ ಆಯೋಗ ನೋಡ್ರಿ. 1902 ಅಥವಾ 1904 ರ್ಯಾಲಿ ಆಯೋಗ ಅಥವಾ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಆಕ್ಟ್ ಅಂತೀವಲ್ಲ, ಇದು ಸಹಿತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ. ನೆಕ್ಸ್ಟ್ ಇದು ಐತಲ್ಲ, ಇದು ಫ್ಲೈಟ್ ಮೋಡ್ ಹಾಕ ಮೊಬೈಲಿಗೆ ಇದು ಐತಲ್ಲ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಶಾಡ್ಲರ್ ಆಯೋಗ ಹೋದಲ್ಲ. ಶಾಡ್ಲರ್ ಆಯೋಗ ಇಂಟರ್ಮೀಡಿಯೇಟ್ ಅಂದ್ರೆ PUC ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗ. ಇಂಟರ್ಮೀಡಿಯೇಟ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗ ಅಂತಂದ್ರೆ ಶಾಡ್ಲರ್ ಆಯೋಗ ನೋಡ್ರಿ. ನೆಕ್ಸ್ಟ್ ಶಾಡ್ಲರ್ ಆಯೋಗ ಆದ್ಮೇಲೆ ಯಾವ್ದೈತಿ? ಹಾರ್ಟ್ಯಾಕ್ ಸಮಿತಿ ಸಹಿತ ಇದಾಗ ಬರ್ತೈತಿ. 1829ರಲ್ಲಿ ಹಾರ್ಟ್ಯಾಕ್ ಸಮಿತಿ ಬರ್ತೈತಿ. ಈ ಹಾರ್ಟ್ಯಾಕ್ ಸಮಿತಿ ಸಹಿತ ಇದಕ್ಕೆ ಏನಿದು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಿತಿ ಅಥವಾ ಒಂದು ಆಯೋಗ ಅಂತೀವಿ. ಹಾರ್ಟ್ಯಾಕ್ ಸಮಿತಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ವಾರ್ತಾ ಸಾರ್ಜೆಂಟ್ ಲಾಸ್ಟ್ 1944. ವಾರ್ಧಾ 1937. ವಾರ್ಧಾ ಕರೆಕ್ಟ್ 100% ಐತಿ. 1937ರಲ್ಲಿ ವಾರ್ಧಾ ಕಾಯ್ದೆ ಬರ್ತೈತೆ ನೋಡ್ರಿ. ಇದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆ ನೋಡ್ರಿ. 1937ರಾಗ ವಾರ್ಧಾ ಕಾಯ್ದೆ. ಅದು ಆದ್ಮೇಲೆ ಸಾರ್ಜೆಂಟ್ ನೋಡ್ರಿ. 1944ರಾಗ ಸಾರ್ಜೆಂಟ್. ಇವೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 8 ಪ್ರಮುಖವಾದ ಆಯೋಗಗಳು ರೀ. ಇವೆಲ್ಲ ಕಾಲಾನುಕ್ರಮದಲ್ಲಿ ಐತಿ. ಒಟ್ಟಾರೆ ಅದು ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಂಡು ಬರ್ತಕ್ಕಂಥ ಇವೆಲ್ಲ 8 ಆಯೋಗಗಳು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕು. ಇಲ್ಲಿ ನೆಕ್ಸ್ಟ್ ಸ್ವಾತಂತ್ರ್ಯ ನಂತರ ಅಂದ್ರೆ ಒಂದೇ ರಾಧಾಕೃಷ್ಣ ಆಯೋಗ ಬರ್ತೈತೆ.
ಸ್ವಾತಂತ್ರ್ಯ ನಂತರ ಮೊದಲ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗ ಅಂತಂದ್ರೆ ರಾಧಾಕೃಷ್ಣ ಆಯೋಗ ಬರ್ತೈತಿ. ಹೌದಲ್ಲ, ರಾಧಾಕೃಷ್ಣ ಆಯೋಗ ಯಾವಾಗ ಬರ್ತೈತಿ? 48 49ರಾಗ ರಾಧಾಕೃಷ್ಣ ಆಯೋಗ ಬರ್ತೈತಿ ನೋಡ್ರಿ. ನೆಕ್ಸ್ಟ್ 63ದಾಗ ಹೌದಲ್ಲ, 62 63 64ರಲ್ಲಿ ಕೊಠಾರಿ ಸಮಿತಿ ಅಂತ ಬರ್ತೈತಿ, ಕೊಠಾರಿ ಆಯೋಗ. ಈ ಕೊಠಾರಿ ಆಯೋಗ ಮೊದಲ ಬಾರಿಗೆ ತ್ರಿಭಾಷಾ ಸೂತ್ರದ ಬಗ್ಗೆ ಶಿಫಾರಸು ಮಾಡಿರ್ತಕ್ಕಂಥ ಆಯೋಗ ಅಂತಂದ್ರೆ ಕೊಠಾರಿ ಆಯೋಗ ನೋಡ್ರಿ. ಹೌದಾ, ಕೊಠಾರಿ ಆಯೋಗ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತಂದ್ರೆ ಅವು 8 ಬರ್ತಾವ, ಸ್ವಾತಂತ್ರ್ಯ ನಂತರ ಇವು 2 ಆಯೋಗಗಳು ಇಂಪಾರ್ಟೆಂಟ್ ನೆನಪಿರ್ಬೇಕು ನೋಡ್ರಿ. ಇವೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗಗಳು ರೀ. ಹೌದಲ್ಲ, ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯೋಗಗಳು ಬರ್ತಾವ್ರಿ. ಅಂದ್ರೆ ಮೆಕಾಲೆ, ವಿಲಿಯಂ ಬೆಂಟಿಕ್ ಮತ್ತು ಮೆಕಾಲೆಗೆ ಇವು ಶಿಕ್ಷಣದಲ್ಲಿನೂ ಸ್ವಲ್ಪ ಇದು ಮಾಡ್ರಿ ಅಂತೇಳಿ ರಾಜಾರಾಮ್ ಮೋಹನ್ ರಾಯ್ ಸಹಿತ ಅವ್ರಿಗೆ ಹೆಲ್ಪ್ ಮಾಡ್ತಾವೆ ನೋಡ್ರಿ. ಈ ರಾಜಾರಾಮ್ ಮೋಹನ್ ರಾಯ್ ಅದಾರ ನೋಡ್ರಿ. ಈ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಮೊಘಲರ ಎರಡನೇ ಅಕ್ಬರ್ ಅದ ನೋಡ್ರಿ. ಅವನದು ಏನೋ ಕೇಸ್ ತಗೊಂಡು ಲಂಡನ್ಗೆ ವಾದ ಮಾಡಕ್ ಹೋಗ್ತಾನಲ್ಲ, ಅದಕ್ಕಾಗಿ ವಾಪಸ್ ಬಂದ ನಂತರ ಇವನಿಗೆ ರಾಜ ಎಂಬ ಬಿರುದು ಕೊಡ್ತಾನೆ ನೋಡ್ರಿ. ಮೊಘಲರ ದೊರೆ 2ನೇ ಅಕ್ಬರ್ನಿಂದ ರಾಜ ಎಂಬ ಬಿರುದನ್ನು ಪಡೆದಿರ್ತಾನೆ. ನೆಕ್ಸ್ಟ್ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಬ್ರಹ್ಮ ಸಮಾಜದ ನಾಯಕರು ಹೋದಲ್ಲ, ಇದ್ರ ಕಾರ್ಯದರ್ಶಿ ಯಾರಿರ್ತಾರ? ಕಾರ್ಯದರ್ಶಿ ಯಾರ್ತಿದ್ದಾರೆ? ತಾರಕ್ ಚಂದ್ ಚಕ್ರವರ್ತಿ ಅವರು. ತಾರ್ಚಂದ್ ಚಕ್ರವರ್ತಿ, ಅದು ತಾರಕನಾಥ್ ಚಕ್ರವರ್ತಿ ಅಥವಾ ತಾರ್ಚಂದ್ ಚಕ್ರವರ್ತಿ ಅವರು ಇದರ ಕಾರ್ಯದರ್ಶಿ. ಬ್ರಹ್ಮ ಸಮಾಜದ ಕಾರ್ಯದರ್ಶಿ ಯಾರ್ರಿ? ತಾರ್ಚಂದ್ ಚಕ್ರವರ್ತಿ ಅಂತ ಬರ್ತಾರೆ ನೋಡ್ರಿ. ತಾರ್ಚಂದ್ ಚಕ್ರವರ್ತಿ ಅವರು ಬ್ರಹ್ಮ ಸಮಾಜದ ಕಾರ್ಯದರ್ಶಿ ಅಂತೇಳಿ ಹೇಳ್ತೀವಿ ನೋಡ್ರಿ. ನಂತರ ಈ ರಾಜಾರಾಮ್ ಮೋಹನ್ ರಾಯ್ ಇರೋರು ತೀರ್ಕೊಂಡ ನಂತರ ಐತಲ್ಲ, ದೇವೇಂದ್ರನಾಥ್ ಟ್ಯಾಗೂರ್ ಮತ್ತು ಇವ್ರ ಮಧ್ಯದಲ್ಲಿ ಕಲಹ ಉಂಟಾಗಿ ಇವು ಬ್ರಹ್ಮ ಸಮಾಜ ಒಡ್ಕೊಂತ ಹೋಗ್ತೈತಿ. ಬ್ರಹ್ಮ ಸಮಾಜ ಡಿವೈಡ್ ಆಕೈತಿ. ಈ ದೇವೇಂದ್ರನಾಥ್ ಟ್ಯಾಗೂರ್ ಮತ್ತು ಕೇಶವ್ ಚಂದ್ರ ಸೇನ್ ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾಗಿ ಈ ಬ್ರಹ್ಮ ಸಮಾಜ ಐತಿ ನೋಡ್ರಿ, ಇದು ಡಿವೈಡ್ ಆಗ್ತಾ ಬರ್ತೈತಿ. ಕೇಶವ್ ಚಂದ್ರ ಸೇನ್ ನೇತೃತ್ವದಲ್ಲಿ ಯಾವ್ದು? ಭಾರತೀಯ ಬ್ರಹ್ಮ ಸಮಾಜ. ಹೌದಲ್ಲ, ಭಾರತೀಯ ಬ್ರಹ್ಮ ಸಮಾಜ ಕೇಶವ್ ಚಂದ್ರ ನೇತೃತ್ವದಲ್ಲಿ ಸ್ಥಾಪನೆ ಆಗತ್ತೆ. ನೆಕ್ಸ್ಟ್ ಆದಿ ಬ್ರಹ್ಮ ಸಮಾಜ ಯಾರ ನೇತೃತ್ವದಲ್ಲಿ? ದೇವೇಂದ್ರನಾಥ್ ಟ್ಯಾಗೂರ್ ಅವರ ನೇತೃತ್ವದಲ್ಲಿ ಆದಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗತ್ತೆ ನೋಡ್ರಿ. ಇವಿಷ್ಟು ಬ್ರಹ್ಮ ಸಮಾಜದ ಬಗ್ಗೆ ಅಟ್ಲೀಸ್ಟ್ ಇಷ್ಟಾದ್ರೂ ಗೊತ್ತಿರೋ ನೋಡ್ರಿ. ಭಾರತೀಯ ಬ್ರಹ್ಮ ಸಮಾಜ ಮತ್ತು ಆದಿ ಬ್ರಹ್ಮ ಸಮಾಜ ಅಂತೇಳಿ ಡಿವೈಡ್ ಆಗತ್ತೆ ನೋಡ್ರಿ. ಭಾರತೀಯ ಬ್ರಹ್ಮ ಸಮಾಜ ಅಂತಂದ್ರೆ ದೇವೇಂದ್ರನಾಥ್ ಟ್ಯಾಗೂರ್ ಅವ್ರು ಇರ್ತಾರ, ಕೇಶವ್ ಚಂದ್ರ ಸೇನ್ ಇರ್ತಾರ. ದೇವೇಂದ್ರನಾಥ್ ಟ್ಯಾಗೂರ್ ಅಂತಂದ್ರೆ ಆದಿ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡೋಕೆ ಹೆಲ್ಪ್ ಮಾಡ್ತಾರ ನೋಡ್ರಿ. ಇವೆಷ್ಟೆಲ್ಲ ಬ್ರಹ್ಮ ಸಮಾಜದ ಬಗ್ಗೆ ಗೊತ್ತಿರ್ಬೇಕು ನೋಡ್ರಿ. ಇವ್ರು ರಾಜಾರಾಮ್ ಮೋಹನ್ ರಾಯ್ ಪ್ರಮುಖ 4 ಪತ್ರಿಕೆಗಳು ಯಾವ್ಯಾವು? ಮೀರತುಲ್ ಅಕ್ಬರಿ, ರಾಮನಿಕಲ, ಸಂವಾದ ಕೌಮದಿ, ರಾಮನಿಕಲ, ಇನ್ನೊಂದು ಸಮಾಚಾರ ದರ್ಪಣ. ಇವೆಲ್ಲ 4 ಪತ್ರಿಕೆಗಳು ಇಂಪಾರ್ಟೆಂಟ್, 4 ಪತ್ರಿಕೆಗಳು ಮತ್ತು ಅವು ಕೆಲವೊಂದು ಕೃತಿಗಳು. ಇವು ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಅಟ್ಲೀಸ್ಟ್ ಇವು ಗೊತ್ತಿರ್ಬೇಕು ನೋಡಿ. ಫುತೂಹುಲ್ ಮುಹಾಯಿದ್ದೀನ್, ಗಿಫ್ಟ್ ಆಫ್ ಮೊನೋಥಿಸ್ಟ್, ವೇದಾಂತ ಸಾರ, ಪ್ರಿನ್ಸಸ್ ಆಫ್ ಜೀಸಸ್, ಅಪೀಲ್ಸ್ ಟು ದಿ ಕ್ರಿಶ್ಚಿಯನ್ ಜೀಸಸ್ ಅಂತೇಳಿ ಇವು ಕೆಲವೊಂದು ಕೃತಿಗಳು ಕಂಡು ಬರ್ತಾವ್ರಿ. ಹೌದಾ, ರಾಜಾರಾಮ್ ಮೋಹನ್ ರಾಯ್ ಅವರು ಇಷ್ಟ ಇತ್ತು ನೋಡ್ರಿ. ನೆಕ್ಸ್ಟ್ ಈ ಕೆಲವೊಂದು ಇವ್ರು ಬರ್ತಾರೆ. ಈಶ್ವರ್ ಚಂದ್ ವಿದ್ಯಾಸಾಗರ್ ಅವ್ರಿಗೆ ಏನಂತ ಕರಿತೀವಿ ನಾವು? ದಯಾಳ್ ಸಾಗರ್ ಅಂತ ಕರಿತೀವಿ. ಮತ್ತು ಇವರು ಪುನರ್ವಿವಾಹ ಕಾಯ್ದೆ ಐತಲ್ರಿ, ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ಮಾಡೋದ್ರಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದವ್ರು ಯಾರು? ಈಶ್ವರ್ ಚಂದ್ ವಿದ್ಯಾಸಾಗರ್. ಯಾವಾಗ? 1856ರಲ್ಲಿ ಮೊದಲ ಪುನರ್ವಿವಾಹ ಮಾಡಿಸ್ತಾನೆ ನೋಡ್ರಿ. ಮೊದಲ ಪುನರ್ವಿವಾಹ ಅಂತಂದ್ರೆ ಇವತ್ತು ಕಾಳಮತಿ ದೇವಿ ಮೊದಲ ಅಂದ್ರೆ ಸಣ್ಣ ವಯಸ್ಸಾಗ ಆಕಿ ಮದುವೆ ಆಗಿರ್ತೈತಿ, ಗಂಡ ಸತ್ತಿರ್ತಾನೆ. ಈ ಕಾಳಮತಿ ದೇವಿಗೆ ಮದುವೆ ಮಾಡಿಸಿ ಮೊದಲ ಬಾರಿಗೆ ಪುನರ್ವಿವಾಹ ಕಾಯ್ದೆಗೆ ಮದುವೆ ಆದಂಥ ಹೆಣ್ಮಗು ಅಂತಂದ್ರೆ ಕಾಳಮತಿ ದೇವಿ ನೋಡ್ರಿ. ಕಾಳಮತಿ ದೇವಿ 1856ರಲ್ಲಿ ಪುನರ್ವಿವಾಹಕ್ಕೆ ಸಂಬಂಧಪಡ್ತಾರೆ. ನೆಕ್ಸ್ಟ್ ಪ್ರಾರ್ಥನಾ ಸಮಾಜ ಅಂತಂದು ಹೋಗಲ್ಲ. ಪ್ರಾರ್ಥನಾ ಸಮಾಜ ಯಾವಾಗ ಬರ್ತೈತಿ? 1867. ಪ್ರಾರ್ಥನಾ 67, 1867. ಹೆಂಗೆ ನೆನಪಿಟ್ಕೋರಿ ಗೊತ್ತಾ? ಮೊದ್ಲ ಬ್ರಹ್ಮ ಅನ್ನೋದು ದೇವ್ರು ಹೋದಲ್ಲ, ಬ್ರಹ್ಮ ಅದಲ್ಲ, ಬ್ರಹ್ಮಕ್ಕೆ ಪ್ರಾರ್ಥನೆ ಮಾಡ್ರಿ. ಬ್ರಹ್ಮ 28, ಆಮೇಲೆ ಪ್ರಾರ್ಥನೆ 67. ಬ್ರಹ್ಮಕ್ಕೆ ಪ್ರಾರ್ಥನೆ ಮಾಡ್ತಾ ಸತ್ಯವಾಗಿ ಪ್ರಾರ್ಥನೆ ಮಾಡ್ಬೇಕು ನೀವು. ಸತ್ಯಶೋಧಕ ಸಮಾಜ 73ದಾಗ ಹೌದಲ್ಲ, ಸತ್ಯಶೋಧಕ ಸಮಾಜ 73ದಾಗ. ನೆಕ್ಸ್ಟ್ ಆಮೇಲೆ ಗೊತ್ತಾಗ್ಬಿಡ್ತೈತೆ ಆರ್ಯ ಸಮಾಜ 75ರಾಗ ಹೌದಲ್ಲ. ಹಿಂಗೆ ನೆನಪಿಟ್ಕೋರಿ, ಬ್ರಹ್ಮ, ಪ್ರಾರ್ಥನೆ, ಸತ್ಯ ಅಂತೇಳಿ ಹಿಂಗೆ ನೆನಪಿಟ್ಕೋರಿ. ಅಂದ್ರೆ ಈಸಿಯಾಗಿ ಕಾಲಾನುಕ್ರಮದ ಭಾಳ ಕನ್ಫ್ಯೂಸ್ ಆಗ್ತಾವೆ, ಹಿಂದೆ ಮುಂದೆ ಆಗ್ತಿರ್ತಾವೆ, ಹಂಗೆ ನೆನಪಿಟ್ಕೋಬೋದು. ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ್ ಅವರು ಮುಂಬೈದಾಗ ಸ್ಥಾಪನೆ ಮಾಡ್ತಾರೆ ಹೌದಲ್ಲ. ಮುಂಬೈದಾಗ ಆತ್ಮಾರಾಮ್ ಪಾಂಡುರಂಗ್ ಅವರು ಸ್ಥಾಪನೆ ಮಾಡ್ತಾರೆ. ಈ ಪ್ರಾರ್ಥನಾ ಸಮಾಜದ ಮುಖ್ಯ ಪತ್ರಿಕೆ ಒಂದು ಬರ್ತೈತಿ, ಯಾವ್ದ್ರಿ? ಪ್ರಾರ್ಥನಾ ಸುಬೋಧ್ ಎಂಬ ಪತ್ರಿಕೆ. ಅದಕ್ಕೆ ಯಾವ ಸಮಾಜಕ್ಕೆ ಸಂಬಂಧಪಡ್ತೈತೆ ಅಂದ್ರೆ ಪ್ರಾರ್ಥನಾ ಸಮಾಜ ನೋಡ್ರಿ. ಪ್ರಾರ್ಥನಾ ಸಮಾಜಕ್ಕೆ ಸುಬೋಧ್ ಎಂಬ ಪತ್ರಿಕೆ ಸಂಬಂಧಪಡ್ತೈತೆ ನೋಡ್ರಿ. ಸುಬೋಧ್ ಪತ್ರಿಕೆ ಪ್ರಾರ್ಥನಾ ಸಮಾಜಕ್ಕೆ ಐತಿ. ನೆಕ್ಸ್ಟ್ ದಯಾನಂದ ಸರಸ್ವತಿ ಅವರು ಏನು ಸ್ಥಾಪನೆ ಮಾಡ್ತಾರೆ? ಆರ್ಯ ಸಮಾಜ ಹೌದಲ್ಲ. ಯಾವಾಗ ಸ್ಥಾಪನೆ ಮಾಡ್ತಾರೆ? 75ರಲ್ಲಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಪುಣೆ ಒಳಗೆ, ಈ ಬಾಂಬೆ ಒಳಗೆ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಇದರ ಮತ್ತೊಂದು ಶಾಖೆ ಅಂದ್ರೆ ಲಾಹೋರ್ದಾಗ ಐತಿ. ಈ ಆರ್ಯ ಸಮಾಜದ ಮತ್ತೊಂದು ಶಾಖೆ ಅಂದ್ರೆ ಲಾಹೋರ್ದಾಗ ಐತಿ. ಇವರ ಮುಖ್ಯವಾದ ಘೋಷಣೆ ಏನು? ಇವ್ರದ್ದು ವೇದಗಳಿಗೆ ಹಿಂತಿರುಗಿ ಎಂಬ ಮುಖ್ಯವಾದ ಘೋಷಣೆಯನ್ನು ನೋಡ್ಬೋದು ನಾವು ದಯಾನಂದ ಸರಸ್ವತಿ ಅವ್ರದ್ದು ನೋಡ್ಬೋದು. ಇವ್ರು ಸುದ್ದಿ ಚಳವಳಿನ ಆರಂಭ ಮಾಡ್ತಾರೆ ಹೌದಲ್ಲ. ಸುದ್ದಿ ಚಳವಳಿ ಆರಂಭಿಸಿದವ್ರು ಅಂತಂದ್ರೆ ದಯಾನಂದ ಸರಸ್ವತಿ ಅವರು ಬರ್ತಾರೆ ನೋಡ್ರಿ. ದಯಾನಂದ ಸರಸ್ವತಿ ಅವರು ಸುದ್ದಿ ಚಳವಳಿ
ಬ್ರಹ್ಮ ಸಮಾಜ ಅದು ಇವ್ರು ಯಾವಾಗ ತೀರ್ಕೊಂತಾರ? ಅದ ಕೇಶವ ಚಂದ್ರ ಸೇನ್ ಇದು ಭಾರತೀಯ ಬ್ರಹ್ಮ ಸಮಾಜ ಮಾಡ್ತಾನೆ. ಈ ದೇವೇಂದ್ರನಾಥ್ ಟ್ಯಾಗೂರ್ ಆದಿ ಬ್ರಹ್ಮ ಸಮಾಜ ಮಾಡ್ತಾನೆ. ಇದು ಆಗಿದ್ದು ಯಾವಾಗ ಡೇಟ್ ಕೇಳತ್ತೀರಿ ನೀವು? ಇದು ಡೇಟ್ ಅಂತಂದ್ರೆ ಡೇಟ್ ಯಾವಾಗ ಆಕೈತು? ಯಾವಾಗ ಆಕೈತಿ? ಇದು ಡೇಟ್ ಆಗಿದೆ ಎರಡು. ಕೇಶವ ಚಂದ್ರ ಸೇನ್ ಮತ್ತು ಇವರು ಡಿವೈಡ್ ಮಾಡ್ತಾರಲ್ಲ, ಯಾವಾಗ ಆಕೈತಿ ಸರ? ಅಂದ್ರೆ 1865 ಆಕೈತೆ ನೋಡಿ. ಮೇ ಬಿ 65ರಾಗ ಆಗ್ತೈತನೋ ಮೇ ಬಿ. ನೋಡ್ರಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. 1865 ಏನೋ ಅನಿಸ್ತೈತಿ. 1865ರಾಗ ಆಗ್ಬೋದು. ಹಾಂ, ನಾಳೆ ನೋಡ್ತೀನಿ, ಕನ್ಫರ್ಮ್ ಮಾಡ್ತೀನಿ ತಗೋರಿ. ಮತ್ತು ಇವ್ರು ನೋಡ್ರಿ, ಇವ್ರು ದಯಾನಂದ ಸರಸ್ವತಿ ಅದಾರ ನೋಡ್ರಿ. ಹಿಂದಿ ಭಾಷೆಯನ್ನು ಮೊದಲ ಬಾರಿಗೆ ರಾಷ್ಟ್ರೀಯ ಭಾಷೆ ಅಂತೇಳಿ ಗುರುತಿಸ್ತಾರ ನೋಡ್ರಿ. ಹಿಂದಿ ಭಾಷೆಯನ್ನು ಮೊದಲ ಬಾರಿಗೆ ರಾಷ್ಟ್ರೀಯ ಭಾಷೆ ಅಂತೇಳಿ ಗುರುತಿಸ್ತಾರೆ ನೋಡ್ರಿ. ನೆಕ್ಸ್ಟ್ ಜ್ಯೋತಿಬಾ ಫುಲೆ ಅವರು. ಜ್ಯೋತಿಬಾ ಫುಲೆ ಅವ್ರದ್ದು ಗೊತ್ತಿತ್ತು. ಇದ್ರ ಯಾರು ಬರ್ತಾರಲ್ಲ ನೆಕ್ಸ್ಟ್ ಸತ್ಯಶೋಧಕ ಸಮಾಜ ಯಾರ್ದ? ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಇವರು ರಾತ್ರಿ ಶಾಲೆಗಳ ಸ್ಥಾಪನೆಗೆ ಮುಖ್ಯವಾದ ಪಾತ್ರ ವಹಿಸಿದವರು ಜ್ಯೋತಿಬಾ ಫುಲೆ ಅವರು. ಇವ್ರು ಹೆಂಡತಿ ಅದಾಳ್ರಿ ಮೊದಲ ಶಿಕ್ಷಕಿ ಯಾರು? ಸಾವಿತ್ರಿಬಾಯಿ ಫುಲೆ. ಇವ್ರ ಜನ್ಮದಿನವನ್ನು ಶಿಕ್ಷಕಿಯರ ದಿನ ಅಂತೇಳಿ ಮಾಡ್ತೀವಿ. ಯಾವಾಗ ಶಿಕ್ಷಕಿಯರ ದಿನ? ಜನವರಿ 3ರಂದು ಶಿಕ್ಷಕಿಯರ ದಿನ ಅಂತೇಳಿ ಮಾಡ್ತೀವಿ. ಸಾವಿತ್ರಿಬಾಯಿ ಫುಲೆ ಅವರು ಇವರು ಸ್ವತಃ ಕಲಿತು ಒಂದು ಶಿಕ್ಷಕಿಯಾಗಿ ಎಲ್ಲರಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾರೆ. ಮಹಿಳೆಯರ ಶಿಕ್ಷಣದಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದವರು ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಬರ್ತಾರೆ. ಹೌದಲ್ಲ? ಸಾವಿತ್ರಿಬಾಯಿ ಫುಲೆ ಅವರು ನೋಡ್ರಿ. ಇವ್ರು ಪುಣೆದಾಗ 1873ರಲ್ಲಿ ಮೊದಲ ಬಾರಿಗೆ ಸತ್ಯಶೋಧಕ ಸಮಾಜವನ್ನು ಪುಣೆ ಒಳಗೆ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಈ ಜ್ಯೋತಿಬಾ ಫುಲೆ ಅವರ ಮುಖ್ಯವಾದ ಕೃತಿಗಳು ಭಾಳ ಇಂಪಾರ್ಟೆಂಟ್ ರೀ. ಕೃತಿಗಳು ಕ್ವಶನ್ಸ್ ಭಾಳ ಆಗ್ತಾವ. ಗುಲಾಮಗಿರಿ ಅಂತ ಬರ್ತೈತಲ್ಲ, ಈ ಗುಲಾಮಗಿರಿ. ಮತ್ತೆ ಯಾವ್ದು ಬರ್ತೈತಿ? ಶಿವಾಜಿಯ ಜೀವನ. ಗುಲಾಮಗಿರಿ ಒಂದ, ಶಿವಾಜಿಯ ಜೀವನ ಒಂದ. ಮತ್ತ ಇಶಾರ ಅಂತ ಬರ್ತೈತಲ್ಲ. ಗುಲಾಮಗಿರಿ, ಶಿವಾಜಿಯ ಜೀವನ, ಇಶಾರ, ಅಖಂಡ. ಇಶಾರ, ಅಖಂಡ ಇವು ಪ್ರಮುಖವಾದ ಕೃತಿಗಳು. ಮತ್ತೆ ರೈತನ ಚಾಟಿ ಒಂದು ಬರ್ತೈತೆ ನೋಡಿ. ರೈತನ ಚಾಟಿ ಯಾವ್ಯಾವ ಬರ್ತಾವ ಕೃತಿಗಳು? ಯಾರ್ದು? ಸತ್ಯ ಇದು ಒಂದು ಜ್ಯೋತಿಬಾ ಫುಲೆ ಅವ್ರದ್ದು. ಯಾರ್ದ? ಗುಲಾಮಗಿರಿ ಒಂದ, ಇಶಾರ ಒಂದ, ರೈತನ ಚಾಟಿ, ಶಿವಾಜಿಯ ಜೀವನ, ಮತ್ತೆ ಇವಿಷ್ಟು ಕೃತಿಗಳು ಬರ್ತಾವ ನೋಡ್ರಿ. ಇನ್ನೊಂದು ಸಾರ್ವಜನಿಕ ಸತ್ಯ ಧರ್ಮ ಅಂತ ಬರ್ತಾವೆ. ಇಷ್ಟಾದ್ರೂ ನೆನ್ಪಿಡು. ಗುಲಾಮಗಿರಿ, ಶಿವಾಜಿಯ ಜೀವನ, ರೈತನ ಚಾಟಿ, ಇಶಾರ ಇವೆಲ್ಲ ಜ್ಯೋತಿಬಾ ಫುಲೆ ಅವರ ಪ್ರಮುಖ ಕೃತಿಗಳು ಕಂಡು ಬರ್ತಾವೆ ನೋಡ್ರಿ. ಇವಿಷ್ಟ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ ಚಳವಳಿ ಅಂದರೆ ಧಾರ್ಮಿಕ ಚಳವಳಿ ಪ್ರಮುಖವಾಗಿ ಪಾತ್ರ ವಹಿಸಿದವರು ಇವರೆಲ್ಲ ಬರ್ತಾರೆ ನೋಡ್ರಿ. ಹೌದಾ? ಈ ದಕ್ಷಿಣ ಭಾರತದಲ್ಲಿ ಇದು ಉತ್ತರ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಈ ಏನು ಭಕ್ತಿ ಪಂಥರ ಚಳವಳಿ ಇದದಾರ ನೋಡ್ರಿ. ಕೆಲವೊಬ್ರು ಇವ್ರು ಬರ್ತಾರಲ್ಲ ಭಕ್ತಿ ಪಂಥರು ಉತ್ತರ ಭಾರತದಲ್ಲಿ ಕಂಡು ಬರ್ತಾರೆ. ಕಾಲಾನುಕ್ರಮದಲ್ಲಿ ಹೇಳ್ರಿ ಇನ್ನೊಂದ್ಸಲ. ರಮಾನಂದರು, ಕಬೀರರು, ಚೈತನ್ಯ ಪ್ರಭುಗಳು, ವಲ್ಲಭಾಚಾರ್ಯರು, ನಿಂಬಾರ್ಕರ್. ಒಂದೇದೇನಂತಂದ್ರೆ ರಮಾನಂದರು, ಕಬೀರರು, ಚೈತನ್ಯ ಪ್ರಭುಗಳು, ವಲ್ಲಭಾಚಾರ್ಯರು, ನಿಂಬಾರ್ಕಾಚಾರ್ಯರು ಅಥವಾ ನಿಂಬಾರ್ಕರ್ ಅಂತ ಬರ್ತೈತಿ. ನಿಂಬಾರ್ಕರ್ ಯಾವ ಸಮ ಇದು ಶುದ್ಧಾದ್ವೈತ ದ್ವೈತಾದ್ವೈತ. ನಿಂಬಾರ್ಕರ್ ಅಂತಂದ್ರ ನಿಂಬಾರ್ಕರ್ ಇಲ್ಲಿ ಬರ್ತಾರ. ಉತ್ತರ ನಮಗೆ ದಕ್ಷಿಣ ಭಾರತದಲ್ಲಿ ಅಂತಂದ್ರೆ ಗೊತ್ತಾಗ್ಬಿಡ್ತೈತಿ. ದಕ್ಷಿಣ ಭಾರತದಲ್ಲಿ ಒಂದೇದಾರ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣವರು ಇವರೆಲ್ಲ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಾವ. ಇದು ವೇದಾಂತ ಕಾಲೇಜ್. ಇದು ವೇದಾಂತ ಕಾಲೇಜ್ ಯಾವಾಗ ಸ್ಥಾಪನೆ ಆಗೈತೆ ತಂದೆ? 1825 ವೇದಾಂತ ಕಾಲೇಜ್. 1817ರಲ್ಲಿ ಕೋಲ್ಕತ್ತಾ ಕಾಲೇಜ್ ನೋಡಿ. ಕೋಲ್ಕತ್ತಾ ಹಿಂದೂ ಕಾಲೇಜ್. 1817ರ ಕೋಲ್ಕತ್ತಾ ಹಿಂದೂ ಕಾಲೇಜನ್ನು ಇದು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡು, ಸೀಸಹ ಮತ್ತು ಬಾಹುರಕ್ಕೆ, ತನ್ನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸುವಗಳಾಗಿವೆ? ಇವೆಲ್ಲ ಯುದ್ಧಕ್ಕೆ ಬೇಕಾಗುವ ಪರಿಕರಗಳು. ಏನಂತ? ಬಿಲ್ಲು ಬಾಣಗಳು ಅಥವಾ ಕವಚಗಳು, ಗುರಾಣಿಗಳು, ಖಡ್ಗಗಳು. ಇವು ಕವಚಗಳು ಅಂತ್ರಿ. ಎಲ್ಲಿ ಗೊತ್ತಿಲ್ಲ. ಕವಚಗಳು ಸೀಸಹ, ಬಾರು, ಹುಕ್ಕೆ, ತನ್ನುತ್ರ ಇವುಗಳು ಕವಚಗಳು ಬರ್ತಾವ ನೋಡ್ರಿ. ಕವಚಗಳು ಕಂಡು ಬರ್ತಾವ ನೋಡ್ರಿ. ಬರೀ ಹಿಸ್ಟ್ರಿ ಕ್ವಶನ್ಸ್ ಅದಾವ. ಅಲ್ಲಿ ಹಿಸ್ಟ್ರಿ ಅದಾವ ಬರೀ. ಇವತ್ತು ಮುಂದೆ ಕಂಟಿನ್ಯೂ ಬರೀ ಹಿಸ್ಟ್ರಿ ಬರೋದಾವ. ಇಲ್ಲಿ ಕೆಲವೊಂದು ಇದು ಐತಿ. ಆಪರೇಷನ್ಸ್ ಅದಾವ. ಒಂದು ಕ್ವಶನ್ ಆಗೈತಿ. ಆಪರೇಷನ್ ಸರ್ವಶಕ್ತಿ ಯಾವ್ದಕ್ಕೆ ಸಂಬಂಧಪಟ್ಟೈತೆ? ಆಪರೇಷನ್ ಸರ್ವಶಕ್ತಿ ಅಲ್ಲ, ಅವಾಗ ಆಗಿರುತ್ತಂತದ ಆಪರೇಷನ್ ಸರ್ವಶಕ್ತಿ ನೋಡಿ. ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಾಗ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಈ ಆಪರೇಷನ್ ಸರ್ವಶಕ್ತಿಯನ್ನು ಮಾಡ್ತಾರೆ. ಈ ಜಮ್ಮು ಕಾಶ್ಮೀರದಾಗ ಈ ನಕ್ಸಲಿಸಮ್ ಅನ್ನು ಮುಕ್ತ ಮಾಡೋಕೆ ಇನ್ನೊಂದು ಆಪರೇಷನ್ ಮಾಡ್ತಾರಲ್ಲ, ಯಾವ್ದು? ಆಪರೇಷನ್ ಹಂಟರ್. ಮಹಾದೇವ್. ಆಪರೇಷನ್ ಮಹಾದೇವ್ ಐತಲ್ಲ, ಇದಕ್ಕೂ ಅಲ್ಲಿನೂ ಛತ್ತೀಸ್ಗಢದಾಗ ಐತಿ.
ಪಹಲ್ಗಾಮ್ ಅಟ್ಯಾಕ್ ಮಾಡಿದ್ರೆ ಅವ್ರು ಪಲ್ಲಾಕ್ ಮಹಾದೇವ್ ಮಾಡಿರ್ತಾರೆ ಅದನ್ನು ಮತ್ತೆ ನಕ್ಸಲಿಸಮ್ಗೂ ಮಹಾದೇವ್ ಇರ್ಬೇಕು. ನನಗೆ ಗೊತ್ತಿಲ್ಲ ಆದ್ರೆ ಅದಕ್ಕೆ ಅದಕ್ಕೆ ಈ ನೆಕ್ಸ್ಟ್ ಇದು ಆಪರೇಷನ್ ಸರ್ವಶಕ್ತಿ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತಕ್ಕಂಥ ಭಯೋತ್ಪಾದಕರನ್ನು ನಿಗ್ರಹ ಮಾಡೋಕ್ಕಾಗಿ ಈ ಆಪರೇಷನ್ ಸರ್ವಶಕ್ತಿ ಮಾಡ್ತಾರೆ. ಆಪರೇಷನ್ ಕಾವೇರಿ ಎದರದ ಸುಡಾನ್ ಹೌದಲ್ಲ, ಸುಡಾನ್ ಬಿಕ್ಕಟ್ಟಿನಲ್ಲಿ ಸಿಲುಕಿರೋ ಭಾರತೀಯ ರಾಷ್ಟ್ರೀಯರನ್ನು ರಕ್ಷಣೆ ಮಾಡಕ್ಕೆ ಆಪರೇಷನ್ ಕಾವೇರಿ ಮಾಡ್ತಾರೆ. ಆಪರೇಷನ್ ದೋಸ್ತ ಟರ್ಕಿ ಸಿರಿಯಾ ಟರ್ಕಿ ಸಿರಿಯಾ ಮಧ್ಯದಲ್ಲಿ ಘರ್ಷಣೆ ನಡೆಯುತ್ತಲ್ಲ, ಅದಕ್ಕಾಗಿ ಇದನ್ನು ಮಾಡ್ತಾರ. ಆಪರೇಷನ್ ಅಜಯ್ ಇಸ್ರೇಲ್ನಿಂದ ಭಾರತೀಯ ನಾಗರಿಕರನ್ನು ಹಿಂತರೋದು. ಇಸ್ರೇಲ್ನಿಂದ ಭಾರತೀಯ ನಾಗರಿಕರನ್ನು ಹಿಂತರೋದು. ನಾವು ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಮಾಡಿದ್ವಿ. ಇತ್ತೀಚೆಗೆಲ್ಲ 1 ವರ್ಷ ಆತ ಆಪರೇಷನ್ ಸಿಂಧೂರ್ ಮಾಡಿದೀವಲ್ಲ. ಈ ಆಪರೇಷನ್ ಸಿಂಧೂರಿಗೆ ಇತ್ತೀಚೆಗೆ 1 ವರ್ಷ ಆತ. ಕರಾಳ ದಿನ ಒಂದು ದೊಡ್ಡದಾದ ಒಂದು ಕರಾಳ ದಿನ ಮುಗಿದ. ಇತ್ತೀಚೆಗೆ ಯಾವಾಗ 1 ವರ್ಷ ಆತ್ರಿ? ಮೇ 6 ಮತ್ತು 7ರಲ್ಲಿ ಇವ್ ರಾತ್ರಿ ಸಮಯದಲ್ಲಿ ನಾವು ಆಪರೇಷನ್ ಸಿಂಧೂರ್ ಮಾಡ್ತೀವಿ ಹೌದಲ್ಲ. ಆಪರೇಷನ್ ಸಿಂಧೂರ್ ಮಾಡಿದಾಗ ಪಾಕಿಸ್ತಾನದವರು ಅವ್ರು ಯಾರು ಆಪ್ಷನ್ ಮಾಡ್ತಾರ? ಆಪರೇಷನ್ ಬುನಿಯಾನ್ ಅಂತ ಬರ್ತೈತಲ್ಲ, ಆಪರೇಷನ್ ಬುನಿಯಾನ್ ಇದು ಪಾಕಿಸ್ತಾನದವರು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಆಪರೇಷನ್ ರೀ ಹೌದಲ್ಲ. ಇದು ಯಾವಾಗ ದಾಳಿ ಆಗತ್ತಿದು ಅಟ್ಯಾಕ್? ಪಹಲ್ಗಾಮ್ ಏಪ್ರಿಲ್ 22 ನೋಡಿ. ಏಪ್ರಿಲ್ 22ರಂದು ಪಹಲ್ಗಾಮ್ ಅಟ್ಯಾಕ್ ಆಗತ್ತ. ಇಲ್ಲಿ ಹಲವಾರು ಜನ ಸತ್ಕೊಂತಾರೆ. ಈ ಪಹಲ್ಗಾಮ್ ಐತ್ ನೋಡ್ರಿ. ಈ ಪಹಲ್ಗಾಮ್ ಕಣಿವೆಯಲ್ಲಿ ಹರಿತಕ್ಕಂಥ ನದಿ ಯಾವ್ದು? ಲಿಡ್ಡರ್ ನದಿ ಐತಲ್ಲ. ಈ ಪಹಲ್ಗಾಮ್ ಕಣಿವೆಯಲ್ಲಿ ಲಿಡ್ಡರ್ ಎಂಬ ನದಿ ಹರಿತೈತಿ ನೋಡ್ರಿ. ಲಿಡ್ಡರ್ ನದಿ ಈ ಪಹಲ್ಗಾಮ್ ಐತ್ ನೋಡ್ರಿ. ಯಾವ ಕಣಿವೆಯಲ್ಲಿ ಕಂಡು ಬರ್ತೈತಿ ಇದು? ಅಲ್ಲಿ ಬೈಸರಣ ಕಣಿವೆ ನೋಡ್ರಿ. ಬೈಸರಣ ವ್ಯಾಲಿ ಆಫ್ ಬೈಸರಣ ಐತ್ ನೋಡ್ರಿ. ಈ ಪಹಲ್ಗಾಮ್ ಅನ್ನೋ ಪ್ಲೇಸ್ ವ್ಯಾಲಿ ಆಫ್ ಬೈಸರಣ. ಈ ಪಹಲ್ಗಾಮ್ ಐತಲ್ಲ, ಈ ಪಹಲ್ಗಾಮ ಯಾವ ಡಿಸ್ಟಿಕ್ ಒಳಗೆ ಕಂಡು ಬರ್ತೈತಿ? ಅನಂತನಾಗ್ ನೋಡ್ರಿ. ಅನಂತನಾಗ್ ಡಿಸ್ಟಿಕ್ ಒಳಗ ಈ ಪಹಲ್ಗಾಮ ಕಂಡು ಬರ್ತೈತಿ ನೋಡ್ರಿ. ಅನಂತನಾಗ್ ಡಿಸ್ಟಿಕ್ ಒಳಗೆ ಕಂಡು ಬರ್ತೈತಿ. ನೆಕ್ಸ್ಟ್ ಇತ್ತೀಚೆಗೆ ಕೆಲವೊಂದು ಆಪರೇಷನ್ ಮಾಡಿದ್ರು. ಆಪರೇಷನ್ ಟ್ರೂ ಪ್ರಾಮಿಸ್ ಯಾರು ಮಾಡ್ತಾರ? ಅಂದ್ರೆ ಮೊದಲ ಆಪರೇಷನ್ ರೈಸಿಂಗ್ ಲಯನ್ ಯಾರು ಮಾಡ್ತಾರ? ಎದ್ರ ಮೇಲೆ ಮಾಡ್ತಾರ? ಇಸ್ರೇಲ್ದವ್ರು ಇರಾನ್ ಮೇಲೆ ಮಾಡ್ತಾರ. ಇಸ್ರೇಲ್ದವರು ಇರಾನ್ ವಿರುದ್ಧ ಆಪರೇಷನ್ ಏನ್ ಮಾಡ್ತಾರ? ಆಪರೇಷನ್ ರೈಸಿಂಗ್ ಲಯನ್ ಮಾಡ್ತಾರ. ಅವಾಗ ಇವ್ರ ಇಸ್ರೇಲ್ದವ್ರು ಇರಾನ್ ಮೇಲೆ ಮಾಡ್ತಾರಲ್ಲ, ಆಮೇಲೆ ಇವ್ರು ರೈಸಿಂಗ್ ಲಯನ್ ಮಾಡಿದಾಗ ಈ ಇರಾನ್ದವರು ಇಸ್ರೇಲ್ ಮೇಲೆ ಮಾಡೋದು ಆಪರೇಷನ್ ಟ್ರೂ ಪ್ರಾಮಿಸ್. ಇವ್ರು ಆಪರೇಷನ್ ಲಯನ್ ಯಾರು ಮಾಡ್ತಾರ? ಇಸ್ರೇಲ್ದವ್ರು ಮಾಡ್ತಾರ. ಇವ್ರು ಇರಾನ್ ಮೇಲೆ ಇಸ್ರೇಲ್ದವರು ಆಪರೇಷನ್ ಲಯನ್ ಮಾಡ್ತಾರ. ಆಪರೇಷನ್ ಟ್ರೂ ಪ್ರಾಮಿಸ್ ಅಂತ ಹೇಳಿ ಇದರ ವಿರುದ್ಧವಾಗಿ ಇರಾನ್ದವರು ಇಸ್ರೇಲ್ ಮೇಲೆ ಮಾಡ್ತಾರಲ್ಲ. ಇವು ಆಪರೇಷನ್ಗಳು ನೆನಪಿಟ್ಕೊಳ್ಳಿ. ಮಿಡ್ ನೈಟ್ ಹ್ಯಾಮರ್ ಅಮೆರಿಕದವ್ರು ನೋಡಿ. ಮಿಡ್ ನೈಟ್ ಹ್ಯಾಮರ್ ಇರಾನ್, ಇದು ಅಮೆರಿಕದವರು ಇರಾನ್ ಮೇಲೆ ಮಾಡಿದ್ದು ಮಿಡ್ ನೈಟ್ ಹ್ಯಾಮರ್ ಅಥವಾ ರಾತ್ರಿಯ ಏನೋ ಅಂತಾರ. ಮಿಡ್ ನೈಟ್ ಹ್ಯಾಮರ್ ಮಾಡಿದ್ದು ಇದು ನೋಡ್ರಿ. ಇರಾನ್ದವರು ಇದು ಸಾರಿ ಅಮೆರಿಕದವರು ಇರಾನ್ ಮೇಲೆ ಮಾಡಿರ್ತಕ್ಕಂಥದ್ದು. ಎಪಿಕ್ ಪ್ಯೂರಿ ಅಂತ ಬರ್ತೈತೆ. ಆಪರೇಷನ್ ಎಪಿಕ್ ಪ್ಯೂರಿ ಎದ್ರ ಮೇಲೆ ಮಾಡ್ತಾರೆ? ಜಂಟಿಯಾಗಿ ಮಾಡ್ತಾರೆ ಇವರು. ಇಸ್ರೇಲ್ ಮತ್ತು USA ಎರಡು ಸೇರಿ ಇರಾನ್ ಮೇಲೆ ಮಾಡ್ತಾರೆ. ಇಸ್ರೇಲ್ ಮತ್ತು USA ಅವರು ಇಬ್ರು ಸೇರಿ ಆಪರೇಷನ್ ಎಪಿಕ್ ಪ್ಯೂರಿ ಅಂತ ಹೇಳಿ ಇರಾನ್ ಮ್ಯಾಗ ಮಾಡ್ತಾರೆ ನೋಡ್ರಿ. ಇವು ಆಪರೇಷನ್ಗಳು ಮಿಡ್ ನೈಟ್ ಹ್ಯಾಮರ್ ಆಪರೇಷನ್ ಮಾಡ್ತಾರೆ. ಈ ಮತ್ತೆ ಇತ್ತೀಚೆಗೆ ಅಂತಂದ್ರೆ ಹಿಂದೆ 2025 ಮೇಬಿ ಅಲ್ಲ, ಇತ್ತೀಚೆಗೆ ಆಗಿರ್ಬೇಕು, ಆಪರೇಷನ್ ಕಗಾರ್ ಅಂತ ಮಾಡಿದ್ರು. ಗೊತ್ತಾ? ಆಪರೇಷನ್ ಕಗಾರ್ ಎದಕ್ಕೆ ಸಂಬಂಧಪಡ್ತಿದ್ರೆ ಭಾಳ ಇಂಪಾರ್ಟೆಂಟ್ ನೋಡ್ರಿ. ನಕ್ಸಲಿಸಮ್ ಸಂಬಂಧಪಡ್ತದೆ. ಎಲ್ಲಿ ಸರ್? ಛತ್ತೀಸ್ಗಢ ತೆಲಂಗಾಣದಲ್ಲಿ ಕಂಡು ಬರ್ತಕ್ಕಂಥ ನಕ್ಸಲಿಸಮ್ ಐತಿ ನೋಡ್ರಿ. ಛತ್ತೀಸ್ಗಢ ಮತ್ತು ತೆಲಂಗಾಣ ಸಂಬಂಧಪಟ್ಟಂತ ನಕ್ಸಲಿಸಮ್ಗಳ ವಿರುದ್ಧ ಆಪರೇಷನ್ ಕಗಾರ್ ಮಾಡ್ತಾರೆ ನೋಡಿ. ಒಂದ್ಸತಿ ಚೆಕ್ ಮಾಡ. ಆಪರೇಷನ್ ಕಗಾರ ಛತ್ತೀಸ್ಗಢ ಮತ್ತು ಇವು ತೆಲಂಗಾಣದಲ್ಲಿ ಕಂಡುಬರ್ತಕ್ಕಂಥ ನಕ್ಸಲಿಸಮ್ ಮೇಲೆ ಆಪರೇಷನ್ ಕಗಾರ್ ಎಂಬ ಆಪರೇಷನ್ ಅನ್ನು ಮಾಡ್ತಾರೆ ನೋಡ್ರಿ. ಆಪರೇಷನ್ ಕಗಾರ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಇನ್ನು ಯಾವ ಆಪರೇಷನ್ ಬರ್ತಾವ? ಆಪರೇಷನ್ ರೋರಿಂಗ್ ಲೈನ್ ಎದ್ರ ಮೇಲೆ ಮಾಡ್ತಾರೆ? ಆಪರೇಷನ್ ರೋರಿಂಗ್ ಲೈನ್ ಅದ. ಈಗ ಆಪರೇಷನ್ ಎಪಿಕ್ ಪ್ಯೂರಿ ಅಂತ ನೋಡ್ರಿ. ಇದನ್ನು ಆಪರೇಷನ್ ರೋರಿಂಗ್ ಲಯರ್, ಆಪರೇಷನ್ ಎಪಿಕ್ ಪ್ಯೂರಿ ಸೇಮ್ ಬರ್ತಾವ ನೋಡ್ರಿ. ಇದು ಎರಡು ಜಂಟಿ ಸೈನ್ಯ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾಕ್ ಮೇಲೆ ಮಾಡ್ತಾರೆ ನೋಡ್ರಿ. ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾಕ್ ಮೇಲೆ ಮಾಡಿದ್ದು ಆಪರೇಷನ್ ರೋರಿಂಗ್ ಲಯನ್. ಮತ್ತೆ ಇತ್ತೀಚೆಗೆ ಇದು ಮಾಡಿದ್ರಲ್ಲ, ನಮ್ದು ಹಾರ್ಮುಜ್ ಜಲಸಂಧಿಯಿಂದ ನಮ್ಮ ಹಡಗುಗಳನ್ನು ಸುರಕ್ಷಿತವಾಗಿ ಬರಕ್ಕೆ 2 ಹಡಗುಗಳು ಸೇಫ್ಟಿಯಾಗಿ ಕಳ್ಸಾಕಂತೇಳಿ ಯಾವ್ದ? ಊರ್ಜಾ ಸುರಕ್ಷಾ ಆಪರೇಷನ್ ಊರ್ಜಾ ಸುರಕ್ಷಾ ಐತಲ್ರಿ. ಅಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ನಮ್ಮೆಲ್ಲ ಕೆಲವೊಂದು ಹಡಗುಗಳು ಆರಾಮಾಗಿ, ಅಂದ್ರೆ ಈಗ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ನಡೆಯತ್ತಿತ್ತಲ್ಲ, ಈಗೋ ಇದು ಕಂಟಿನ್ಯೂ ಐತಲ್ಲ, ಅವಾಗ ನಮ್ದು ಆಪರೇಷನ್ ಸುರಕ್ಷಾ ಊರ್ಜಾ ಅಂತ ಮಾಡ್ತೀವಿ. ಫ್ಯೂಲ್ ಬರ್ಬೇಕಂತೇಳಿ ಆಪರೇಷನ್ ಯಾವ್ದು ಮಾಡ್ತೀವಿ? ಆಪರೇಷನ್ ಸೇತು ಬಂದು ಸಾಗರ ಬಂದು ಆಪರೇಷನ್ ಸಾಗರ ಬಂದು ನೋಡಿ. ಈ ಶ್ರೀಲಂಕಾ ಅಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಹೋದಲ್ಲ. ಹಿದ್ವಾ ಎಂಬ ಚಂಡಮಾರುತ ಬಂದಾಗ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ನಾವು ಭಾರತೀಯರು. ಇದಕ್ಕೆ ಹೆಲ್ಪ್ ಮಾಡಿದ್ದು ಆಪರೇಷನ್ ಸಾಗರ ಬಂದು ಅಂತ ಕಂಡು ಬರ್ತೈತೆ ನೋಡ್ರಿ. ಆಪರೇಷನ್ ಸಾಗರ ಬಂದು. ಇನ್ನು ಬೇರೆ ಆಪರೇಷನ್ ಯಾವ್ರಿ? ಇನ್ನು ಇಂಪಾರ್ಟೆಂಟ್ ಆಪರೇಷನ್ ಯಾವ? ಇದು 2026 ದೇವಿ ಶಕ್ತಿ ಅಫ್ಘಾನಿಸ್ತಾನ. ಅವಾಗ ಭಾಳ ಹಳೇದದು. ಆಪರೇಷನ್ ಗಂಗಾ ಉಕ್ರೇನ್ ಜೊತೆ. ಆಪರೇಷನ್ ಗಂಗಾ ಉಕ್ರೇನ್. ಮತ್ತೆ ಇದು ಐತಲ್ಲ, ಈ ಉಕ್ರೇನ್ದವರು ರಷ್ಯಾ ಮೇಲೆ ಇನ್ನೊಂದು ಆಪರೇಷನ್ ಮಾಡ್ತಾರಲ್ಲ, ಏನೋ ಐತ್ ನೋಡು. ಅದು ಏನ್ ಮಾಡ್ತಾರ? ಸ್ಪೈಡರ್ಸ್ ವಾಚ್ ಅಂತೇಳಿ ಮಾಡ್ತಾರೆ ನೋಡ್ರಿ. ಅದೇ ನೆನಪಿಲ್ಲ, ಸ್ಪೈಡರ್ಸ್ ವಾಚ್ ಅಂತೇಳಿ ರಷ್ಯಾದವರು ಉಕ್ರೇನ್ ಮೇಲೆ ಮಾಡ್ತಾರೆ ನೋಡ್ರಿ.
ರಷ್ಯಾದವರು ಉಕ್ರೇನ್ ಮೇಲೆ ಇಲ್ಲ, ಉಕ್ರೇನ್ ರಷ್ಯಾ ವಿರುದ್ಧ 2025 ಆಗಿರ್ತೈತಿ. ಇನ್ನೊಂದು ಆಪರೇಷನ್ ಕೆಲ್ಲರ್ ಅಂತ ಬರ್ತೈತಿ. ಆಪರೇಷನ್ ಕೆಲ್ಲರ್ ಇದು ಎದಕ್ಕೆ ಸಂಬಂಧಪಡ್ತೈತಿ? ಆಪರೇಷನ್ ಕೆಲ್ಲರ್ ರೀ, ಆಪರೇಷನ್ ಕೆಲ್ಲರ್ ಎದಕ್ಕೆ ಸಂಬಂಧಪಡ್ತೈತಿ ರೀ? ಈ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ಕೆಲವೊಂದು ಭಯೋತ್ಪಾದಕರು ಕಂಡು ಬರ್ತಾರೆ. ಇದೊಂದು ನೆನ್ಬಿಡು, ಕೆಲ್ಲರ್ ಅರಣ್ಯ ಪ್ರದೇಶ ಜಮ್ಮು ಕಾಶ್ಮೀರದಾಗ ಕಂಡು ಬರ್ತೈತಿ ನೋಡಿ. ಕೆಲ್ಲರ್ ಅನ್ನೋ ಒಂದು ಫಾರೆಸ್ಟ್ ಐತಲ್ಲ, ಇದು ಜಮ್ಮು ಕಾಶ್ಮೀರದಾಗ ಕಂಡು ಬರ್ತೈತಿ. ಈ ಆಪರೇಷನ್ ಕೆಲ್ಲರ್ ಎದಕ್ಕೆ ಮಾಡ್ತಾರಂದ್ರೆ, ಈ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಈ ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಭಯೋತ್ಪಾದಕರನ್ನು ದಮನ ಮಾಡಲು ಈ ಆಪರೇಷನ್ ಕೆಲ್ಲರ್ ಅನ್ನು ಭಾರತ ಸರ್ಕಾರ ಹಮ್ಮಿಕೊಂಡಿದ್ದು ನೋಡಿ. ಆಪರೇಷನ್ಗೆ ಅಂದ್ರೆ ಇಂಡಿಯನ್ ಆರ್ಮಿದವರು ಈ ಆಪರೇಷನ್ ಕೆಲ್ಲರ್ ಅನ್ನು ಮಾಡ್ತಾರೆ ನೋಡಿ. ಇಂಡಿಯನ್ ಆರ್ಮಿದವರು ಮಾಡ್ತಾರೆ. ಎಪಿಕ್ ಪ್ಯೂರಿ ಅಂತಂದ್ರೆ ಅದಕ್ಕಂದೆ ಆಪರೇಷನ್ ಎಪಿಕ್ ಪ್ಯೂರಿ. ಇನ್ನೊಂದ್ಸತಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮ್ಯಾಗ ಆಪರೇಷನ್ ಎಪಿಕ್ ಪ್ಯೂರಿ ಅಂದ್ರೆ ಇವು ಸೇರಿ ಅವ್ರದ್ದು ಪರಮಾಣು ವಿದ್ಯುತ್ ಸ್ಥಾವರ ಧ್ವಂಸ ಮಾಡೋದು, ಅವ್ರದ್ದು ಕೆಲವೊಂದು ಹಡಗು ಕಟ್ಟೆಗಳನ್ನು ಧ್ವಂಸ ಮಾಡೋದು, ಅವ್ರದ್ದೆಲ್ಲ ಎಕನಾಮಿಕ್ ಗೋರ್ ಆಗ್ತೈತೆ ನೋಡಿ. ಈ ಖರ್ಗ್ ಐಲ್ಯಾಂಡ್ ಅಂತ ಕಂಡು ಬರ್ತೈತಿ ಗೊತ್ತಾ? ಖರ್ಗ್ ಐಲ್ಯಾಂಡ್ ಎಲ್ಲಿ ಕಂಡು ಬರ್ತೈತಿ? ಎಲ್ಲಿ ಕಂಡು ಬರ್ತೈತಿ ಖರ್ಗ್ ಐಲ್ಯಾಂಡ್? ಅದ ಪರ್ಷಿಯನ್ ಕೊಲ್ಲಿ ಒಳಗೆ ಯಾವ ದೇಶಕ್ಕೆ ಸಂಬಂಧಪಡ್ತೈತಿ? ಇರಾನ್ ಹೌದಲ್ಲ. ಪರ್ಷಿಯನ್ ಕೊಲ್ಲಿ ಒಳಗೆ ಕಂಡು ಬರ್ತಕ್ಕಂಥ ಒಂದು ಚಿಕ್ಕ ಐಲ್ಯಾಂಡ್ ಇದು. ಇದರಲ್ಲೇ 90% ಇವ್ರದೆಲ್ಲ ಇದು ಐತೆ ನೋಡ್ರಿ, ಏನಂತೀವಿ ಆಯಿಲ್ ರಿಫೈನರಿ. 90% ಆಯಿಲ್ ರಿಫೈನರಿ ಇರಾನ್ 90% ಆಯಿಲ್ ರಿಫೈನರಿ ಕಡೋದು ಈ ಖರ್ಗ್ ಐಲ್ಯಾಂಡ್ ಕಂಡು ಬರ್ತೈತಿ ನೋಡಿ. ಈ ಖರ್ಗ್ ಐಲ್ಯಾಂಡ್ ಇರಾನಿಗೆ ಸಂಬಂಧಪಡ್ತೈತಿ. ಈ ಖರ್ಗ್ ಐಲ್ಯಾಂಡ್ ಮೇಲೆ ಇಂಥವೆಲ್ಲ ಧ್ವಂಸ ಮಾಡಕ್ಕೆ ಇವ್ರದ್ದು ಇದ ಆರ್ಥಿಕತೆ ಮೇನ್ ಆರ್ಥಿಕತೆ ಇರೋದು ಈ ಖರ್ಗ್ ಐಲ್ಯಾಂಡ್ದಿಂದ. 50% ಆರ್ಥಿಕತೆ ಅದ್ರ ಮೇಲೆ ಐತವ್ರು. ಅಂದ್ರೆ ಇವ್ರು ಎಲ್ಲ ಈ ಫ್ಯೂಲ್ ಮೇಲೆ ಬದುಕಾತಿರೋದಲ್ಲ. ಇವೆಲ್ಲ ಈ ಕಡೆ ಕಂಟ್ರಿಗಳು ಫ್ಯೂಲ್ ಮೇಲೆ ಬದುಕಾತಾವ. ಇತ್ತೀಚೆಗೆ ಒಪೆಕ್ದಿಂದ ಹೊರಬಂದಂಥ ಕಂಟ್ರಿ ಯಾವ್ದು? ಇವೆ ಹೌದಲ್ಲ. ಇವೆ ಇತ್ತೀಚೆಗೆ ಅಂದ್ರೆ ಟೋಟಲ್ ಒಪೆಕ್ದಾಗ 12 ಕಂಟ್ರಿ ಇದ್ದು. ಇವೆ ಹೊರಗೆ ಬಂದ ಒಪೆಕ್ದಾಗ 12 ಮತ್ತು ಒಪೆಕ್ ಪ್ಲಸ್ದಾಗ 12 ಕಂಟ್ರಿ ಅದಾವ. ಇವೆ ಹೊರಗೆ ಬಂದಿದ್ರಿಂದ ಎರಡು ಕಡೆ 11 ಉಳ್ದಾವ್. ಇದು ಇವೆ ಐತೆ ನೋಡ್ರಿ, ಒಪೆಕ್ದಾಗೂ ಇತ್ತು, ಒಪೆಕ್ ಪ್ಲಸ್ದಾಗೂ ಇತ್ತು, ಎರಡು ಕಡೆ ಐತೆ. ಈ ಒಪೆಕ್ದ ಇದೇನೈತಿ ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ? ಆಸ್ಟ್ರಿಯಾದ ವಿಯೆನ್ನಾ. ಆಸ್ಟ್ರಿಯಾ ಅನ್ನೋದು ಇದು ಒಂದು ಒಪೆಕ್ನ ಸದಸ್ಯ ರಾಷ್ಟ್ರ ಹೌದಲ್ಲ. ಇದು ಸದಸ್ಯ ರಾಷ್ಟ್ರ ಅಲ್ಲ ನೋಡ್ರಿ. ಆಸ್ಟ್ರಿಯಾದ ವಿಯೆನ್ನಾದಾಗ ಹೆಡ್ ಕ್ವಾರ್ಟರ್ ಐತೆ. ಆದ್ರೆ ಇದು ಆಸ್ಟ್ರಿಯಾ ಐತೆ ನೋಡ್ರಿ. ಇದು ಒಪೆಕ್ನ ಸದಸ್ಯ ರಾಷ್ಟ್ರ ಅಲ್ಲ ನೋಡ್ರಿ. ಇದು ಇವಿಷ್ಟು ಆಪರೇಷನ್ಗಳು ಕಂಡು ಬರ್ತಾವ. ಈ ಎಪಿಕ್ ಪ್ಯೂರಿ ಮಿಡ್ ನೈಟ್ ಹ್ಯಾಮರ್ ಅಂತಂದ್ರೆ ಗೊತ್ತೈತಿ. ಮಿಡ್ ನೈಟ್ ಹ್ಯಾಮರ್ ಅಂತಂದ್ರೆ ಅಮೆರಿಕದವ್ರು ಇರಾನ್ ಮ್ಯಾಗ ಮಾಡ್ತಾರ. ಆಪರೇಷನ್ ಇದು ರೈಸಿಂಗ್ ಲಯನ್ ಯಾರು ಮಾಡ್ತಾರ? ಇಸ್ರೇಲ್ದವ್ರು ಇರಾನ್ ಮೇಲೆ ರೈಸಿಂಗ್ ಲಯನ್ ಅಂತಂದ್ರೆ ಇಸ್ರೇಲ್ದವ್ರು ಇರಾನ್ ಮೇಲೆ. ಟ್ರೂ ಪ್ರಾಮಿಸ್ ಅಂದ್ರೆ ಇರಾನ್ದವ್ರು ಇಸ್ರೇಲ್ ಮೇಲೆ. ಇದ್ರಾಗ ಒಂದ್ ನೆನ್ಪಿಟ್ಕೋರಿ, ರೈಸಿಂಗ್ ಲಯನ್ ಅಂತಂದ್ರೆ ಇಸ್ರೇಲ್ದವ್ರು ಇರಾನ್ ಮ್ಯಾಗ ನೋಡಿ. ರೈಸಿಂಗ್ ಲಯನ್ ಇಸ್ರೇಲ್ದವ್ರದ್ದು ನೋಡ. ರೈಸಿಂಗ್ ಲಯನ್ ಇಸ್ರೇಲ್ದವ್ರದ್ದು. ಟ್ರೂ ಪ್ರಾಮಿಸ್ ಇವ್ರದ್ದು. ಆಪರೇಷನ್ ಕೆಲ್ಲರ್ ಎದಕ್ ಮಾಡ್ತಾರ ತಂದೆ? ಎಲ್ಲಿದ ಕೆಲ್ಲರ್ ಅರಣ್ಯ, ಜಮ್ಮು ಕಾಶ್ಮೀರದಲ್ಲಿ ಕೆಲ್ಲರ್ ಅರಣ್ಯಕ್ಕೆ ಇದು ಇಂಡಿಯನ್ ಆರ್ಮಿ ಆಪರೇಷನ್ ಕೆಲ್ಲರ್ ಮಾಡ್ತೈತಿ ನೋಡಿ. ಆಪರೇಷನ್ ಕೆಲ್ಲರ್ ಮಾಡ್ತೈತಿ ತಂದಿದೆ. ಆಪರೇಷನ್ ಅಥವಾ ರೋರಿಂಗ್ ಲಯನ್ ಅಂತಂದ್ರೆ ಒಂದೇ. ಆಪರೇಷನ್ ಎಪಿಕ್ ಪ್ಯೂರಿ ಅವೆರಡು ಒಂದೇ ನೋಡ್ರಿ. ಆಪರೇಷನ್ ಎಪಿಕ್ ಪ್ಯೂರಿ ಆಪರೇಷನ್ ಅಬ್ಸಲ್ಯೂಟ್ ಏನ ವೆನಿಜುವೆಲಾ ಮ್ಯಾಗ ಕಿಡ್ನಾಪ್ ಮಾಡಿರಲ್ಲ ಅವಾಗ. ಅಮೆರಿಕ ಅಧ್ಯಕ್ಷನ ಕಿಡ್ನಾಪ್ ಮಾಡಿದಾಗ, ಸಾರಿ ಅಮೆರಿಕ ಅಲ್ಲ, ಮೊಡೆರೋನ್ ಕಿಡ್ನಾಪ್ ಮಾಡಿದ್ರಲ್ಲ ಅವಾಗ. ಕ್ವಶನ್ ಆಗಿತ್ತದಲ್ಲ ಅದು. ನ್ಯೂಜಿಲ್ಯಾಂಡ್ ಅಧ್ಯಕ್ಷ ಯಾರಂತ ಕ್ವಶನ್ ಕೇಳಿದ್ರಲ್ಲ. ಮೊಡೆರೋ, ನ್ಯೂಜಿಲ್ಯಾಂಡ್ನ ಅಧ್ಯಕ್ಷ ಮೊಡೆರೋ ಇದ್ದದಲ್ಲ, ಅವ್ನು ಕಿಡ್ನಾಪ್ ಮಾಡಿದಾಗ ಆಪರೇಷನ್ ಆಗಿತ್ತಲ್ಲ, ಅದ ವೆನಿಜುವೆಲಾ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇವಿಷ್ಟು ಆಪರೇಷನ್, ಇಷ್ಟು ಏನಪ್ಪ ಸಾಕು. ಆಪರೇಷನ್ ಇನ್ನು ಯಾವ ಅದಾವ ಇಂಪಾರ್ಟೆಂಟ್ ಆಪರೇಷನ್ ಯಾವ್ದ್ರ ಗೊತ್ತಿದ್ರೆ ಹೇಳ್ರಿ. ನೆಕ್ಸ್ಟ್ ಕ್ವಶನ್ ನೋಡಿ. ಮಿಷನ್ ಟು ದಿ ಮೈಸೂರು ಎಂಬ ಈ ಗ್ರಂಥವನ್ನು ಬರೆದಾರ ಯಾರು? ಮಿಷನ್ ಟು ದಿ ಮೈಸೂರು ಅಂತ ಬರ್ದವ್ರು ಯಾರು? ಆಪ್ಷನ್ ಹೇಳಿ. ಮಿಸೆಸ್ ಮುರ್ರೆ ಮಿಚೆಲ್. ಮತ್ತು ಅವ ಮಿಚೆಲ್ ಕ್ರಿಕೆಟರ್ ಮಿಚೆಲ್ ಅಲ್ಲ, ಇವ ಬೇರೆ ಅದಾನ ಮಿಚೆಲ್. ಮುರ್ರೆ ಮಿಚೆಲ್ ಅಂತ ಬರ್ತಾನ. CM ರಸೆಲ್, ಎಲ್ಲ ಕ್ರಿಕೆಟರ್ ಅದಾರ. ರಸೆಲ್ ನೋಡ್ರಿ, ಮಿಚೆಲ್ ಒಬ್ನು, ರಸೆಲ್, ವಿಲಿಯಂ ಅರ್ಥರ್, ಜಾನ್ ಹರ್ಟ್ಸ್. ವಿಲಿಯಂ ಅರ್ಥರ್ ನೋಡಿ. ವಿಲಿಯಂ ಈ ಕೃತಿ ಇರ್ಲಿ. ಕ್ವಶನ್ ರಿಪೀಟ್ ಕ್ವಶನ್ ಆಗೈತಿ. ಇದು ಭಾಳ ಸತಿ ರಿಪೀಟ್ ಆಗೈತಿ. ನೋಡಿ, ಮಿಷನ್ ಟು ದಿ ಮೈಸೂರು ಎಂಬ ಕೃತಿ ಬರ್ದವ್ರ ಅಂತಂದ್ರೆ ಅರ್ಥರ್ ನೋಡಿ. ವಿಲಿಯಂ ಅರ್ಥರ್ ಅವರು ಮಿಷನ್ ಟು ದಿ ಮೈಸೂರು ಎಂಬ ಕೃತಿಯನ್ನು ಬರಿತಾ ಬರ್ತಾರೆ ನೋಡಿ. ವಿಲಿಯಂ ಅರ್ಥರ್ ಮಿಷನ್ ಟು ದಿ ಮೈಸೂರು ಎಂಬ ಕೃತಿಯನ್ನು ಬರಿತಾರೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬಂದಿದೆ? ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬಂದಿದೆ ಅಂತ. ಒಂದೇದು ಶಿವಭಾರತ, ಇನ್ನೊಂದು ಎನರ್ಜಿ ಫ್ರಮ್ ಮದ್ರಾಸ್ ಟು ಕಂಟ್ರೀಸ್ ಆಫ್ ದಿ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್ ಅಂತ. ನೆಕ್ಸ್ಟ್ ಆಪ್ಷನ್ ದ ಕ್ಯಾಪ್ಟಿವಿಟಿ. ನೆಕ್ಸ್ಟ್ ಮುದ್ರಾ ಮಂಜುಷ. ಎದ್ರಾಗ ಕಂಡು ಬರ್ತೈತಿ? ಕನ್ನಡದಾಗ ಹೆಂಗ್ ಕೊಟ್ಟಾನ ನೋಡಿ. ಶಿವಭಾರತ ಒಂದು, ಇನ್ನೊಂದು ಎನರ್ಜಿ ಫ್ರಮ್ ಮದ್ರಾಸ್ ಟು ಕಂಟ್ರೀಸ್ ಆಫ್ ದಿ ಮೈಸೂರು, ಕೆನರಾ ಆ್ಯಂಡ್ ಮಲಬಾರ್, ಇದು ಒಂದು. ದ ಕ್ಯಾಪ್ಟಿವಿಟಿ, ಮುದ್ರಾ ಮಂಜುಷ. ಭಾಳ ದೊಡ್ಡದೈತಿ. ಇಲ್ಲಿ ಬ್ಯಾನರ್ ಬಿತ್ತು ನಿಂದ.
ಕ್ಯಾಪ್ಟಿವಿಟಿ ಎಲ್ಲ ನೋಡಿ ಶಿವಭಾರತ ನೋಡಿ. ಶಿವಭಾರತ ಎಂಬ ಕೃತಿಯಲ್ಲಿ ಈ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬಂದೈತೆ ನೋಡಿ. ಬೆಂಗಳೂರಿನ ಉಲ್ಲೇಖ ಕಂಡು ಬಂದಿರ್ತಕ್ಕಂಥ ಮೊದಲ ಪ್ರಾಚೀನ ಕೃತಿ ಅಂತಂದ್ರೆ ಶಿವಭಾರತ. ಕೆಲವೊಂದು ಸರಿ ದೊಡ್ಡ ಆಪ್ಷನ್ ಕೈ ಕೊಟ್ಬಿಡ್ತಾವ, ಎಲ್ಲ ಸಮಯದಲ್ಲೂ ದೊಡ್ಡ ಆಪ್ಷನ್ ಕೈ ಹಿಡಿಯಲ್ಲ. ಹೌದಾ? ಯಾವ್ದು ಕೃತಿ? ಶಿವಭಾರತ ನೋಡಿ, ನೆನಪಿಟ್ಕೋ. ಇದು ಯಾರು ಬರ್ತಾರೆ? ಮಿಷನ್ ಟು ದಿ ಮೈಸೂರು ಅಂತೇಳಿ ಅರ್ಥರ್ ವಿಲಿಯಂ ಅರ್ಥರ್ ಅವರು ಮಿಷನ್ ಟು ದಿ ಮೈಸೂರು ಎಂಬ ಕೃತಿಯನ್ನು ಬರಿತಾ ಹೋಗ್ತಾರೆ ನೋಡಿ. ಇಲ್ಲಿ ಒಂದು ಕ್ವಶನ್ ಐತೆ ನೋಡಿ. ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಯಾವ ಚಾಲುಕ್ಯ? ಬಾದಾಮಿ ಚಾಲುಕ್ಯ, ಕಲ್ಯಾಣ ಬಾದಾಮಿ ಚಾಲುಕ್ಯ ಅಂತ. ಅದ್ರ ಆಪ್ಷನ್ ನೋಡಿದ್ರೆ ನೀನು ಬಾದಾಮಿ ಚಾಲುಕ್ಯನ ಅನ್ಕೊಂಡ್ಬಿಡ್ತಿ. ಚಾಲುಕ್ಯ ಅಂತ ಕ್ವಶನ್. ಐಹೊಳೆ ಭಾರತದ ವಾಸ್ತುಶಿಲ್ಪ ತೊಟ್ಟಿಲು. ಐಹೊಳೆ ದೇವಾಲಯಗಳ ಒಂದು ದೇವಾಲಯ ವಿಕಸನ ಹಂತದ ಐಹೊಳೆಯ ದೇವಾಲಯಗಳು ಒಂದು ದೇವಾಲಯದ ವಿಕಾಸದ ಹಂತಗಳಿಗೆ ನಿರ್ದೇಶನವಾಗಿ ನಿಲ್ಲುತ್ತದೆ. ಐಹೊಳೆಯಲ್ಲಿರುವ 3 ಮುಖ್ಯ ದೇವಾಲಯಗಳಂತಂದ್ರೆ ಲಡಾಖಾನ್ ದೇವಾಲಯ, ದುರ್ಗಾ ದೇವಾಲಯ, ಉಚ್ಮಲಿಗುಡಿ ದೇವಾಲಯ. ಹೌದಲ್ಲ? ಲಡಾಖಾನ್ ದೇವಾಲಯ, ದುರ್ಗಾ ದೇವಾಲಯ, ಉಚ್ಮಲಿಗುಡಿ ದೇವಾಲಯ ಇವು ಎದರಲ್ಲಿ ಕಂಡು ಬರ್ತಾವ? ಐಹೊಳೆಯಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯವಾದ ದೇವಾಲಯಗಳು. ಹೌದಲ್ಲ? ಇಲ್ಲೇ ಐತಲ್ಲ, ನಾವು ಇದು ಬಾದಾಮಿ ಚಾಲುಕ್ಯರ ಬಗ್ಗೆ ಸ್ವಲ್ಪ ನೋಡೋಣ. ಇಂಪಾರ್ಟೆಂಟ್ ಕೆಲವೊಂದು ಅಂದ್ರೆ ಇಂಪಾರ್ಟೆಂಟ್ ಹಂಗೆ ನೋಡ್ಕೊಂತ ಹೋಗ್ಬಿಡೋಣ. ಅಂದ್ರೆ ಕ್ವಶನ್ ಪೇಪರ್ ನಾವು ಸಬ್ಜೆಕ್ಟ್ ಏನು ಮಾಡೋದೈತಿ, ಕ್ವಶನ್ ಪೇಪರ್ ಥ್ರೂ ಏನು ಕ್ವಶನ್ ಬಂದಾಗ ಹಂಗೆ ಮಾಡ್ಕೊಂತ ಹೋಗ್ಬಿಡು. ಹೌದಲ್ಲ? ಬಾದಾಮಿ ಚಾಲುಕ್ಯರ ಬಗ್ಗೆ ನೋಡೋಣ ಸರ್. ಓಕೆ ಸರ್, ನೋಡೋಣ. ಈ ಬಾದಾಮಿ ಚಾಲುಕ್ಯರು ಹೋದಲ್ಲ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂತೇಳಿ ಯಾರು ಕೇಳ್ತೀನೋ? ಜಯಸಿಂಹ ಅವರು. ನಿಜವಾದ ಸ್ಥಾಪಕ ಒಂದನೇ ಪುಲಿಕೇಶಿ. ಜಯಸಿಂಹ ಆಪ್ಷನ್ ಆಗಿರ್ಲಿಕ್ಕಂದ್ರೆ ಒಂದನೇ ಪುಲಿಕೇಶಿ ಆಪ್ಷನ್ ಇರ್ತೈತಿ, ಅದನ್ನ ಹಾಕ್ಬೇಕು. ಅದಲ್ಲ PC ಕೇಳಿದ್ರಲ್ಲ, ಜಯಸಿಂಹ ಕೊಟ್ಟಿರ್ಲಿಲ್ಲ, PCಗೆ ಜಯಸಿಂಹ ಕೊಟ್ಟಿರ್ಲಿಲ್ಲ, ಒಂದನೇ ಪುಲಿಕೇಶಿ ಆಪ್ಷನ್ ಆಗಿತ್ತು. ಹೌದಲ್ಲ? ಈ ಬಾದಾಮಿ ಚಾಲುಕ್ಯರು ಅಯೋಧ್ಯೆ ಮೂಲದವರು ಅಂತೇಳಿ ತಿಳಿಸ್ಕೊಡುವ ಶಾಸನ ಯಾವ್ದು? ಈ ಬಾದಾಮಿ ಚಾಲುಕ್ಯರು ಒಂದು ಅಯೋಧ್ಯೆ ಮೂಲದವರು ಅಂತ ಹೇಳಿ ತಿಳಿಸ್ಕೊಡೋ ಶಾಸನ ಅಂದ್ರೆ ನೀಲ್ಗುಂದ ಶಾಸನ ನೋಡ್ರಿ. ನೀಲ್ಗುಂದ ಶಾಸನದ ಪ್ರಕಾರ ಈ ಬಾದಾಮಿ ಚಾಲುಕ್ಯರು ಅಯೋಧ್ಯೆ ಮೂಲದವರು ಅಂತ ಹೇಳಿ ತಿಳಿಸ್ಕೊಟ್ಟಂತ ಶಾಸನ ನೋಡ್ರಿ. ಈ ರಾಷ್ಟ್ರಕೂಟರ ಶಾಸನಗಳಲ್ಲಿ ಈ ಬಾದಾಮಿ ಚಾಲುಕ್ಯರ ಸೇನೆಯನ್ನು ಏನಂತ ಕರೆದಾರ? ಕರ್ನಾಟ ಬಲ ಅಂತೇಳಿ. ಬಾದಾಮಿ ಚಾಲುಕ್ಯರ ಸೇನೆಯನ್ನು ರಾಷ್ಟ್ರಕೂಟರ ಶಾಸನಗಳಲ್ಲಿ ಕರ್ನಾಟ ಬಲ ಅಂತೇಳಿ ಕರಿತಾ ಬರ್ತಾರೆ ನೋಡ್ರಿ. ಇಲ್ಲಿದಿಂದ ಒಂದನೇ ಪುಲಿಕೇಶಿ ಬಗ್ಗೆ ನೋಡ್ತೀವಿ ನಾವು. ಒಂದನೇ ಪುಲಿಕೇಶಿಯನ್ನು ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಸತ್ಯಾಶ್ರಯ, ರಣವಿಕ್ರಮ ಎಂಬ ಹಲವಾರು ಬಿರುದುಗಳನ್ನು ಹೊಂದಿರ್ತಾನೆ ನೋಡ್ರಿ. ಸತ್ಯಾಶ್ರಯ, ರಣವಿಕ್ರಮ ಎಂಬ ಬಿರುದನ್ನು ಇವ ಹೊಂದಿರ್ತಾನೆ. ಈ ಇಮ್ಮಡಿ ಪುಲಿಕೇಶಿ ಅದ ನೋಡ್ರಿ. ಇಮ್ಮಡಿ ಪುಲಿಕೇಶಿ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ. ಇಮ್ಮಡಿ ಪುಲಿಕೇಶಿ ಬಗ್ಗೆ ಏನ್ ಹೇಳ್ತೈತಿ? ಮಹಾಕೂಟ ಸ್ತಂಭ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಪ್ರಿಯ ತನುಜ ಅಂತ ಉಲ್ಲೇಖ ಮಾಡ್ಯಾರ ನೋಡ್ರಿ. ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಅದ ನೋಡ್ರಿ. ಈ ಮಂಗಳೇಶ ಯಾರು? ಇಮ್ಮಡಿ ಪುಲಿಕೇಶಿಗೆ ಮಗ ಹೌದಲ್ಲ? ಚಿಕ್ಕಪ್ಪ ಏನ ಅದ ಮಗ. ಚಿಕ್ಕಪ್ಪ ಅಂದ್ರೆ ಮಗ. ಚಿಕ್ಕಪ್ಪ ಆಗ್ಬೇಕ. ಈ ಮಂಗಳೇಶ ಅದ ನೋಡ. ಈ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನದಲ್ಲಿ ಇಮ್ಮಡಿ ಪುಲಿಕೇಶಿಯನ್ನು ಪ್ರಿಯ ತನುಜ ಅಂತೇಳಿ ಉಲ್ಲೇಖ ಮಾಡ್ಯಾರ ನೋಡ್ರಿ. ಈ ಬಾದಾಮಿ ಬಂಡೆ ಶಾಸನ ಐತಲ್ಲ, ಈ ಬಾದಾಮಿ ಬಂಡೆ ಶಾಸನವನ್ನು ಒಂದನೇ ಪುಲಿಕೇಶಿ ಕೆತ್ತಿಸ್ತಾನೆ. ಈ ಬಾದಾಮಿ ಬಂಡೆ ಶಾಸನ ವಿಶೇಷತೆ ಏನು? ದಕ್ಷಿಣ ಭಾರತದಲ್ಲಿ ಶಕವರ್ಷವನ್ನು ಒಳಗೊಂಡ ಏಕೈಕ ಶಾಸನ ನೋಡಿದು. ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಶಕವರ್ಷವನ್ನು ಒಳಗೊಂಡ ಏಕೈಕ ಶಾಸನ ಅಂತಂದ್ರ ಬಾದಾಮಿ ಬಂಡೆ ಶಾಸನ. ಇದನ್ನ ಕೆತ್ತಿಸಿದವ್ರು ಯಾರು? ಒಂದನೇ ಪುಲಿಕೇಶಿ ಇದನ್ನ ಕೆತ್ತಿಸ್ತಾರ ನೋಡ್ರಿ. ಇವನಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ ಮಕ್ಕಳು ಇರ್ತಾರ. ನೆಕ್ಸ್ಟ್ ಒಂದನೇ ಕೀರ್ತಿವರ್ಮ. ಒಂದನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬರ್ತಾನಲ್ಲ. ಒಂದನೇ ಕೀರ್ತಿವರ್ಮದ ಬಗ್ಗೆ ಏನ್ ನೆನ್ಪಿಟ್ಕೋಬೇಡ. ಈ ಒಂದನೇ ಕೀರ್ತಿವರ್ಮ ಅದ ನೋಡ್ರಿ. ಬಾದಾಮಿಯಲ್ಲಿ ಗುಹೆಗಳು ಕಂಡು ಬರ್ತಾವ ಗೊತ್ತಾ? ಈ 4 ಗುಹೆಗಳು ಸ್ಟಾರ್ಟ್. ಈ 4 ಗುಹೆಗಳು ಕಂಡು ಬರ್ತಾವಲ್ಲ ಬಾದಾಮಿ ಒಳಗೆ. ಈ ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥ ಗುಹೆಗಳ ಅಂದ್ರ ಕಟ್ಟಲು ಪ್ರಾರಂಭ ಮಾಡಿದ ಮಂಗಳೇಶ ನೋಡ್ರಿ. ಮಂಗಳೇಶ ಒಂದನೇ ಕೀರ್ತಿವರ್ಮ. ಮಂಗಳೇಶನು ಬರ್ತಾನೆ, ಕಂಪ್ಲೀಟ್ ಮಾಡ್ತಾನೆ ಮಂಗಳೇಶ. ಒಂದನೇ ಕೀರ್ತಿವರ್ಮ ಸ್ಟಾರ್ಟ್ ಮಾಡ್ತಾನೆ ನೋಡ್ರಿ. ಬಾದಾಮಿಯಲ್ಲಿ 4 ಗುಹಾಲಯಗಳು ಕಂಡು ಬರ್ತಾವ. ಕ್ವಶನ್ ಆಗೈತೆ ಹೌದಲ್ಲ? ಈ ಗುಹಾಲಯಗಳು ಯಾವ ಧರ್ಮಕ್ಕೆ ಸಂಬಂಧಪಡ್ತಾವ ಗೊತ್ತಿರ್ಬೇಕು. ಒಂದೇ ಶೈವ, ಆಮೇಲೆ ವೈಷ್ಣವ. ಇದು ಗೊತ್ತಿಲ್ಲ. ಹೆಂಗ್ ಈಸಿಯಾಗಿ ಹೆಂಗ್ ಬಿಡ್ಕೊಂಡು ಕನ್ಫ್ಯೂಸ್ ಆಕಾವು. ಇಲ್ಲೇ ನಾವು ಕನ್ಫ್ಯೂಸ್ ಆಕಾವ. ಈಗ ಇಲ್ಲಿ ಗೊತ್ತಿರ್ತಾವ. ಎಕ್ಸಾಮ್ದಾಗ ಹೋಗಿ ಒಂದನೇ ಶೈವ ಬರ್ತೈತೆ, 2ನೇ ಶೈವ ಬರ್ತೈತೆ, ಹಂಗೆ ಗೊತ್ತಾಗ್ಬಿಡಲ್ಲ. ಶವ ಅಂತ ನೆನ್ಪಿಟ್ಕೋರಿ. ಲಾಸ್ಟ್ನೇದು ಹೊತ್ತು ಜೈನ್ ಐತಿ. ಶವ ಅಂತಂದ್ರೆ 1ನೇ ಶೈವ, 2ನೇದು ವೈಷ್ಣವ, 3ನೇದು ವೈಷ್ಣವ, 4ನೇ ಜೈನ ನೋಡಿ. ಟೋಟಲ್ 4 ಇವು ಕ್ವಶನ್ ಕೇಳ್ಯಾರ. ಮತ್ತೆ 2, 3 ಅಷ್ಟ ವೈಷ್ಣವ, 4ನೇ ಜೈನ. ಅದ 4ನೇ ಜೈನ ಅಲ್ಲ, 1ನೇದ ಶೈವ, ವೈಷ್ಣವ, ಜೈನ. ಟೋಟಲ್ 4 ಗುಹೆಗಳು ಕಂಡು ಬರ್ತಾವ. ಶೈವ, ವೈಷ್ಣವ, ಜೈನ ಎಂಬ 4 ಗುಹೆಗಳು ಕಂಡು ಬರ್ತಾವ. ಒಂದನೇ ಕೀರ್ತಿವರ್ಮ ಅದ ನೋಡ್ರಿ. ಈ ಒಂದನೇ ಕೀರ್ತಿವರ್ಮ ಈ ಗುಹೆಗಳ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಿದ್ರೆ ಮಂಗಳೇಶ ಇದನ್ನು ಕಂಪ್ಲೀಟ್ ಮಾಡ್ತಾನೆ.
ಹೌದಲ್ಲ ಮಂಗಳೇಶ ಇದನ್ನು ಕಂಪ್ಲೀಟ್ ಮಾಡ್ತಾನೆ ನೋಡ್ರಿ. ಅಂದ್ರೆ ಇವನ್ ನಂತರ ಮಂಗಳೇಶ ಬರ್ತಾನೆ. ಅಂದ್ರೆ ಈ 1ನೇ ಕೀರ್ತಿಯವನ ಮಕ್ಕಳು ಅಪ್ರಾಪ್ತರಾಗಿದ್ರಿಂದ ಅವನ ತಮ್ಮನ ಅವನೇನು ಅಣ್ಣ ಮಂಗಳೇಶ ಅಧಿಕಾರ ಬರ್ತಾನೆ, ತಮ್ಮ ಮಂಗಳೇಶ ಅಧಿಕಾರಕ್ಕೆ ಬರ್ತಾನೆ ನೋಡ್ರಿ. ಈ ಮಂಗಳೇಶನನ್ನು ಏನೋ ಕರಿತೀವಲ್ಲ, ಯಾವ ಪಿತಾಮಹ ಅಂತ ಕರಿತೀವಿ? ಚಾಲುಕ್ಯ ಕಲೆ ಪಿತಾಮಹ. ಚಾಲುಕ್ಯ ಕಲೆ ಪಿತಾಮಹ ಅಂತೇಳಿ ಈ ಮಂಗಳೇಶನ್ನು ಕರಿತಾ ಬರ್ತೀವಿ ನೋಡ್ರಿ. ಚಾಲುಕ್ಯ ಕಲೆಯ ಪಿತಾಮಹ ಅಂತೇಳಿ ಮಂಗಳೇಶನ್ನು ಕರಿತೀವಿ. ಇಷ್ಟ ನೆನ್ಪಿಟ್ಕೊಡ್ರಿ. ಒಂದನೇ ವಿಕ್ರಮಾದಿತ್ಯ, ಸಾರಿ 1ನೇ ಕೀರ್ತಿವರ್ಮ. 1ನೇ ಕೀರ್ತಿವರ್ಮ ಅದ ನೋಡ್ರಿ. 1ನೇ ಕೀರ್ತಿವರ್ಮ ಈ 4 ಗುಹಾಲಗಳ ಕಾರ್ಯವನ್ನು ಆರಂಭ ಮಾಡ್ತಾನ. ಮಂಗಳೇಶ ಇದನ್ನು ಕಂಪ್ಲೀಟ್ ಮಾಡ್ತಾನ. ಮಂಗಳೇಶಗ ಚಾಲುಕ್ಯ ಕಲಾ ಪಿತಾಮಹ ಅಂತೇಳಿ ಇದು ಕರಿತೀವಿ. ಇಷ್ಟ ಇದ್ರ ಬಗ್ಗೆ ಗೊತ್ತಿರಲಿ. ಈ ಇಂಪಾರ್ಟೆಂಟ್ ದೊರೆ ಬರ್ತಾನ. ಯಾರು ಬರ್ತಾರ್ರಿ ನೆಕ್ಸ್ಟ್? ದೊರೆ ಯಾರು ಬರ್ತಾರ? ಇಮ್ಮಡಿ ಪುಲಿಕೇಶಿ ಬರ್ತಾನಲ್ಲ. ಇಮ್ಮಡಿ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಅಂತೀವಿ. ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ದೊರೆ ಅಂತಂದ್ರೆ ಇಮ್ಮಡಿ ಪುಲಿಕೇಶಿ ಬರ್ತಾನೆ. ಈ ಇಮ್ಮಡಿ ಪುಲಿಕೇಶಿಯನ್ನು ಬೇರೆ ಬೇರೆ ಹೆಸರು, ಬೇರೆ ಬೇರೆ ಬಿರುದುಗಳದಾವ. ಏನೇನದು ಬಿರುದು ಅದಾವ ಇಮ್ಮಡಿ ಪುಲಿಕೇಶಿಗೆ? ದಕ್ಷಿಣ ಪಂದೇಶ್ವರ, ಪರಮೇಶ್ವರ, ಹೌದಲ್ಲ. ಇವೆಲ್ಲ ಅನೇಕ ಬಿರುದುಗಳನ್ನು ಇವ ಪೃಥ್ವಿ ವಲ್ಲಭ ಅಂತೇಳಿ ಅನೇಕ ಬಿರುದುಗಳನ್ನು ಪಡೆದಿರ್ತಾನೆ ನೋಡ್ರಿ. ಇವ ರವಿಕೀರ್ತಿ ಐಹೊಳೆ ಶಾಸನ ಮತ್ತು ಹುಯೆನ್ ಸಾಂಗ್ನ ಬರವಣಿಗೆಗಳು ಇವನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡುವಂಥದ್ದು. ರವಿಕೀರ್ತಿ ಐಹೊಳೆ ಶಾಸನ ಮತ್ತು ಹುಯೆನ್ ಸಾಂಗ್ನ ಬರವಣಿಗೆಗಳು ಇವನ ಬಗ್ಗೆ ತಿಳಿಸ್ತಾವ್ರು, ಹೌದಾ. ಈ ನೆಕ್ಸ್ಟ್ ಬರ್ತಕ್ಕಂಥ ಇದು ಐತಲ್ಲ, ಈ ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ 70 ಸಿಂಬಿಗೆ ಕದನ ನಡೀತೈತೆ ಗೊತ್ತಾ? 70 ಸಿಂಬಿಗೆ ಕದನದಲ್ಲಿ ಏನ್ ಮಾಡ್ತಾನ? ತನ್ನ ಚಿಕ್ಕಪ್ಪ ಆದಂತ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾನ. ಅದಕ್ಕಾಗಿ ಅಧಿಕಾರಕ್ಕೆ ಬರ್ತಾನಲ್ಲ. 70 ಸಿಂಬಿಗೆ ಕದನ ಅಂದ್ರೆ ಯಾವ ಶಾಸನ ತಿಳಿಸ್ತೈತಿ ಇದು? ಬೆಡ್ಡ ಒಡಗೂರು ಶಾಸನ. ಬೆಡ್ಡ ಒಡಗೂರು ಶಾಸನದ ಪ್ರಕಾರ 70 ಸಿಂಬಿಗೆ ಕದನದಲ್ಲಿ ತನ್ನ ಚಿಕ್ಕಪ್ಪ ಆದಂತ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ ನೋಡ್ರಿ. ಇಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬರ್ತಾನೆ. ಇವಾಗ ಕೆಲವೊಂದು ಮನೆತನಗಳನ್ನು ಸೋಲಿಸ್ತಾನ್ರಿ. ಆ ಮನೆತನಗಳು ನೆನ್ಪಿಟ್ಕೋರಿ. ಬನವಾಸಿ ಕದಂಬರನ್ನು ಸೋಲಿಸ್ತಾನೆ. ಕೊಂಕಣದ ಮೌರ್ಯರು, ಬನವಾಸಿಯ ಕದಂಬರು, ಕೊಂಕಣದ ಮೌರ್ಯರು, ತಲಕಾಡಿನ ಗಂಗರು, ದಕ್ಷಿಣ ಕನ್ನಡದ ಅಲೂಪರು, ಇವು 4 ಮನೆತನಗಳನ್ನು ಸೋಲಿಸ್ತಾನೆ ನೋಡ್ರಿ. ಬನವಾಸಿಯ ಕದಂಬರು, ಕೊಂಕಣದ ಮೌರ್ಯರು, ತಲಕಾಡಿನ ಗಂಗರು, ದಕ್ಷಿಣ ಕನ್ನಡದ ಅಲೂಪರು, ಇವು 4 ಮನೆತನಗಳನ್ನು ಇವ ಇಮ್ಮಡಿ ಪುಲಿಕೇಶಿ ಸೋಲಿಸ್ತಾನೆ ನೋಡ್ರಿ. ಇವ ಇಮ್ಮಡಿ ಪುಲಿಕೇಶಿ ಅದ ನೋಡ್ರಿ. ಇವ ಆಂಧ್ರದ ವೆಂಗಿ ಮಂಡಲವನ್ನು ಗೆದ್ದು ಆ ಗೋದಾವರಿ ಪ್ರದೇಶವನ್ನು ಸಂಪೂರ್ಣವಾಗಿ ಗೆಲ್ತಾನ. ಇವ ಆಂಧ್ರದ ವೆಂಗಿ ಮಂಡಲಕ್ಕೆ ಹೋಗಿ ಗೋದಾವರಿ ಪ್ರದೇಶವನ್ನು ಸಂಪೂರ್ಣವಾಗಿ ಗೆಲ್ತಾನ. ಈ ಗೋದಾವರಿ ಪ್ರದೇಶದಲ್ಲಿ ಯಾರನ್ನು ನೇಮಕ ಮಾಡ್ತಾನ? ಇವ ಕುಬ್ಜ ವಿಷ್ಣುವರ್ಧನ. ತನ್ನ ತಮ್ಮ ಆದಂತ ಕುಬ್ಜ ವಿಷ್ಣುವರ್ಧನನು ಗೋದಾವರಿ ಪ್ರದೇಶದಲ್ಲಿ ಅದು ಗೋದಾವರಿ ಪ್ರದೇಶವನ್ನು ಗೆದ್ದು ಆ ಕುಬ್ಜ ವಿಷ್ಣುವರ್ಧನನ್ನು ಅಲ್ಲಿ ನೇಮಕ ಮಾಡ್ತಾನೆ. ಹಂಗಂದ್ರೆ ಈ ಕುಬ್ಜ ವಿಷ್ಣುವರ್ಧನ ಐತ್ ನೋಡ್ರಿ, ಮುಂದೆ ಯಾವ ಮನೆತನ ಸ್ಥಾಪಕ ಆಗ್ತಾನ? ಇವ ವೆಂಗಿಯ ಚಾಲುಕ್ಯ ಮನೆತನ ಸ್ಥಾಪಕ ಕುಬ್ಜ ವಿಷ್ಣುವರ್ಧನ. ಮುಂದೊಂದಿನ ವೆಂಗಿಯ ಮನೆತನ ಸ್ಥಾಪನೆ ಆಕೈತಲ್ಲ, ವೆಂಗಿಯ ಚಾಲುಕ್ಯ ಮನೆತನ ಸ್ಥಾಪನೆ ಆಕೈತಿ. ಅದರ ಸ್ಥಾಪಕ ಅಂತಂದ್ರ ಈ ಇಮ್ಮಡಿ ಪುಲಿಕೇಶಿಯ ಸಹೋದರ ಆದಂತ ಕುಬ್ಜ ವಿಷ್ಣುವರ್ಧನ ವೆಂಗಿಯ ಚಾಲುಕ್ಯ ಮನೆತನದ ಸ್ಥಾಪಕ ಆಗ್ತಾನ. ನೆಕ್ಸ್ಟ್ ಈ ಇಮ್ಮಡಿ ಪುಲಿಕೇಶಿ ಐತ್ ನೋಡ್ರಿ. ಇಮ್ಮಡಿ ಪುಲಿಕೇಶಿ 630ರಲ್ಲಿ ಯಾವ್ದು ಪುಲ್ಲಲೂರು ಕದನ ಹೌದಲ್ಲ. ಪುಲ್ಲಲೂರು ಕದನದಲ್ಲಿ ಯಾರಿಗೆ ಸೋಲಿಸ್ತಾನ? ಇವ 1ನೇ ಮಹೇಂದ್ರ ವರ್ಮಕ್ಕ ಇಮ್ಮಡಿ ಪುಲಿಕೇಶಿ 630ರಲ್ಲಿ 1ನೇ ಮಹೇಂದ್ರ ವರ್ಮನ್ನು ಸೋಲಿಸಿ ಕಂಚಿಯನ್ನು ಆಕ್ರಮಣ ಮಾಡ್ಕೊಂತ ನೋಡ್ರಿ. ಕಂಚಿಯನ್ನು ಆಕ್ರಮಣ ಮಾಡ್ಕೊಂಡಂಥದ್ದು 1ನೇ ಮಹೇಂದ್ರ ವರ್ಮ. ಎಷ್ಟರಾಗ? 630ರಾಗ ಪುಲ್ಲಲೂರು ಕದನ ನೋಡ್ರಿ. ಈ ಪುಲ್ಲಲೂರು ಕದನದ ಆದ್ಮೇಲೆ ಇಂಪಾರ್ಟೆಂಟ್ ಕದನ ನಡೀತೈತಲ್ಲ ಇವ್ರ ಮಧ್ಯದಲ್ಲಿ, ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ಮಧ್ಯದಲ್ಲಿ 630ರಲ್ಲಿ 634ರಲ್ಲಿ ನರ್ಮದಾ ನದಿ ಕಾಳಗ ನಡೀತೈತೆ. 34ರಾಗ ನರ್ಮದಾ ನದಿ ಕಾಳಗ ನಡೀತೈತಲ್ಲ. ಈ ನರ್ಮದಾ ನದಿ ಕಾಳಗದಲ್ಲಿ ಇಲ್ಲಿ ಗೆದ್ದವ್ರು ಯಾರ? ಇಮ್ಮಡಿ ಪುಲಿಕೇಶಿ ಗೆಲ್ತಾನ. ಅಲ್ಲಿ ಇಮ್ಮಡಿ ಪುಲಿಕೇಶಿ ಗೆದ್ರ ಸಹಿತ ಅವನೆಲ್ಲಾ ರಾಜ್ಯವನ್ನು ಅವನಿಗೆ ಬಿಟ್ಟು ಕೊಡ್ತಾನ. ಈ ಹರ್ಷವರ್ಧನಿಗೆ ಎಲ್ಲಾ ರಾಜ್ಯವನ್ನು ಇಮ್ಮಡಿ ಪುಲಿಕೇಶಿ ಅವನಿಗೆ ಬಿಟ್ಟು ಕೊಡ್ತಾನ. ಈ ಬಿಟ್ಟು ಕೊಟ್ಟಾಗ ಅವನು ಏನ್ ಬಿರುದು ಕೊಡ್ತಾನೆ ಇವನಿಗೆ? ಪರಮೇಶ್ವರ ಅಂತೇಳಿ. ಇವರ ನಂತರ ಈ ನರ್ಮದಾ ನದಿ ಐತ್ ನೋಡ್ರಿ, ಇವರ ಮಧ್ಯದಲ್ಲಿ ಗಡಿಭಾಗವಾಗಿ ಕೆಲಸ ಮಾಡಕ್ ಅಂದ್ರೆ ಏನ್ ನರ್ಮದಾ ನದಿ ಕಾಳಗ ನಂತರ ಈ ನರ್ಮದಾ ನದಿ ಐತಲ್ಲ, ಇವುಗಳ ಗಡಿರೇಖೆಯಾಗಿ ಹೊಂದ್ಕೊಂಡ್ ಬಿಡ್ತೈತೆ, ಹೌದಲ್ಲ. ಅವನಿಗೆಲ್ಲ ಎಲ್ಲಾ ಪ್ರದೇಶಗಳನ್ನು ಬಿಟ್ಟು ಕೊಡ್ತಾನ ವಾಪಸ್ ಇಮ್ಮಡಿ ಪುಲಿಕೇಶಿ. ಉತ್ತರಕ್ಕವ ದಕ್ಷಿಣಕ್ಕೆ ಅಂತೇಳಿ ಅಲ್ಲಿ ನರ್ಮದಾ ಅಂದ್ರೆ ಈಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಡಿವೈಡ್ ಮಾಡೋದು ನಮ್ದು ನರ್ಮದಾ ನದಿ ಹೋದಲ್ಲ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಡಿವೈಡ್ ಮಾಡೋದು ನರ್ಮದಾ ನದಿ ಹೆಂಗ್ ಬರ್ತೈತಿ ಅದು ಇದೈತಲ್ಲ. ಇದು ನರ್ಮದಾ ನದಿ ಕಾಳಗ 634ರಾಗ ನರ್ಮದಾ ನದಿ 30-34ರಲ್ಲಿ ಕಂಡು ಬರ್ತೈತಿ ನೋಡ್ರಿ. ನರ್ಮದಾ ನದಿ ಕಾಳಗ ಇಲ್ಲಿ ಸೋಲ್ತಾನಲ್ಲ ಅಂದ್ರ ಈ ಹುಯೆನ್ ಸಾಂಗ್ ಮೊದ್ಲ ಇವನ್ ಹರ್ಷವರ್ಧನ ಆಸ್ಥಾನದಾಗ ಇರ್ತಾನ. ಹುಯೆನ್ ಸಾಂಗ್ ಕೆಲಸ ಏನಂತಂದ್ರೆ ಯಾರು ಸೋಲ್ತಾರ ನೋಡು ಅವ್ರಿಗೆ ಬಿಟ್ಬಿಡೋದು, ಯಾರು ಗೆಲ್ತಾರ ಅವ್ರ ಜೊತೆ ಹೋಗ್ತಿರ್ತಾನ, ಹೌದಲ್ಲ. ಯಾರು ಗೆಲ್ತಾರ ಅವ್ರ ಜೊತೆ ಹೋಗ್ತಿರ್ತಾನ. ಮೊದ್ಲ ಹರ್ಷವರ್ಧನದಾಗಿರ್ತಾನ. ಈ ನರ್ಮದಾ ನದಿ ಕಾಲದಲ್ಲಿ ಹರ್ಷವರ್ಧನ ಸೋಲ್ತಾನ. ಅವಾಗ ಇಮ್ಮಡಿ ಪುಲಿಕೇಶಿಗೆ ಬರ್ತಾನ, ಹೌದಲ್ಲ. ಇಮ್ಮಡಿ ಪುಲಿಕೇಶಿಗೆ ಬರ್ತಾನ. ಈಗ ಇಮ್ಮಡಿ ಪುಲಿಕೇಶಿ ಮುಂದೊಂದ್ ದಿನ ಯಾವ್ದ 1ನೇ ನರಸಿಂಹವರ್ಮ, ಹೌದಲ್ಲ. 642ರಲ್ಲಿ 1ನೇ ನರಸಿಂಹವರ್ಮ ಯಾವ್ಯಾವ ಕದನದಲ್ಲಿ ಸೋಲಿಸ್ತಾನ? ಮಣಿಮಂಗಲ, ಪೆರಿಮಾರ, ಮಣಿಮಂಗಲ, ಇನ್ನೊಂದು
ಸುರಮಾರ ಮಣಿಮೆಂಗಲಂ ಸುರಮಾರ ಮಣಿಮೆಂಗಲ ಮತ್ತು ಈ ಕದನದಲ್ಲಿ ಇವು ಇದೇನು ಒಂದನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸ್ತಾನ ಹೋದಲ್ಲ. ಈ ಸೋಲಿಸ್ ಕೂಡಲೇ ಇಮ್ಮಡಿ ಪುಲಿಕೇಶಿ ಹತ್ರ ಇದ್ದಂತ ಊಹಿಸ್ತಾಂಗ ಒಂದನೇ ನರಸಿಂಹವರ್ಮಕ್ಕೆ ಹೋಗ್ತಾನ. ನಂತರ ಮತ್ತ ಇದು ಕಾಮರೂಪದ ಅಸ್ಸಾಮದ ಕಾಮರೂಪದ ದೊರೆ ಭಾಸ್ಕರವನ ಆಸ್ಥಾನಕ್ಕೆ ಹೋಗ್ತಾನೆ. ಟೋಟಲ್ 4 ಜನ ಆಸ್ಥಾನಕ್ಕೆ ಬರ್ತಾನೆ ನೋಡಿ. ಇಮ್ಮಡಿ ಇದು ಯಾವ್ದು ಹುಯನ್ಸ್ತ್ಯಾಂಗ್ ನಾಲ್ಕು ಕಡೆ ಅಡ್ಡಾಡ್ತಾನೆ. ಒಟ್ಟು ಎಲ್ಲಿ ಊಟ ಚಲೋ, ಎಲ್ಲಿ ಈಗ ಸೋತಾರಂದ್ರೆ ಇಲ್ಲಿ ಊಟ ಸಿಗಲ್ಲ ಅವನಿಗೆ. ಒಟ್ಟು ಎಲ್ಲಿ ಗೆಲ್ದಿತಾನ ನೋಡ ಅಲ್ಲಿ ಹೋಗ್ತಿರ್ತಾನೆ. ಒಟ್ಟಿವ ಒಂದೇದ ಹರ್ಷವರ್ಧನ್ ಕಾಲದಾಗ ಇರ್ತಾನೆ. ಹರ್ಷವರ್ಧನ್ ಆದ್ಮೇಲೆ ಆದ ಇಮ್ಮಡಿ ಪುಲಿಕೇಶಿ ಆದ್ಮೇಲೆ ಒಂದನೇ ನರಸಿಂಹವರ್ಮ ಪಲ್ಲವರ ಒಂದನೇ ನರಸಿಂಹವರ್ಮ. ನೆಕ್ಸ್ಟ್ ಆದ್ಮೇಲೆ ಅಸ್ಸಾಮದ ಕಾಮರೂಪದ ದೊರೆ ಭಾಸ್ಕರ ವರ್ಮನ ಆಸ್ಥಾನದಲ್ಲಿ ಈ ಹುಯನ್ಸ್ತ್ಯಾಂಗ್ ಹೋಗ್ತಾನೆ ನೋಡ್ರಿ. ಹೋಗ್ತಾನೆ. ಈ ಇಮ್ಮಡಿ ಪುಲಿಕೇಶಿ ಅದ ನೋಡ್ರಿ. ಈ ಇಮ್ಮಡಿ ಪುಲಿಕೇಶಿ ಟೋಟಲ್ 99,000 ಗ್ರಾಮವನ್ನು ಒಳಗೊಂಡ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೊಂಕಣವನ್ನು ಒಳಗೊಂಡು ತ್ರೈ ರಾಷ್ಟ್ರಾಧಿಪತಿ ಅಂತೇಳಿ ಘೋಷಣೆ ಮಾಡ್ಕೊಂತಾರೆ ನೋಡ್ರಿ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೊಂಕಣವನ್ನು ಒಳಗೊಂಡ ತ್ರೈ ರಾಷ್ಟ್ರಾಧಿಪತಿ ಅಂತೇಳಿ ಘೋಷಣೆ ಮಾಡ್ಕೊಂಡವನು ಇಮ್ಮಡಿ ಪುಲಿಕೇಶಿ ನೋಡ್ರಿ. ಇಮ್ಮಡಿ ಪುಲಿಕೇಶಿ ಘೋಷಣೆ ಮಾಡ್ಕೊಂತಾನ. ಇಲ್ಲಿ 642ರಲ್ಲಿ ಒಂದನೇ ನರಸಿಂಹವರ್ಮ ಸೋರ್ಮಾರ ಮಣಿಮಂಗಲ ಮತ್ತು ಪೆರಿಯಾರ್ ಕದನದಲ್ಲಿ ಈ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಅವನು ಮರಣ ಅಂತಾನೆ. ಇಲ್ಲೇ ಇಮ್ಮಡಿ ಪುಲಿಕೇಶಿ 642ರಲ್ಲಿ ತನ್ನ ಕೊನೆ ಉಸಿರನ್ನು ಎಳಿತಾನೆ. ಹೋದಲ್ಲ ಇಲ್ಲೇ ಲಾಸ್ಟ್ ಮರಣ ಅಂತಾನೆ. ಈ ತಬರಿ ಎಂಬ ಇತಿಹಾಸಕಾರ ಏನ್ ಹೇಳ್ತಾನೆ, ತಬರಿ ಇತಿಹಾಸಕಾರ ಪ್ರಕಾರ ಈ ಇಮ್ಮಡಿ ಪುಲಿಕೇಶಿ ಇದು ಪರ್ಷಿಯಾದ ದೊರೆ ಅದ ನೋಡ್ರಿ. ಶಾರುಖ್ ಅದನ್ನಲ್ಲ, ಪರ್ಷಿಯಾದ ಖುಸ್ರು ಅದ ನೋಡ್ರಿ. ಆ ಖುಸ್ರುವಿನ ರಾಯಭಾರಿ ಈ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಬರ್ತಾನ. ಇಮ್ಮಡಿ ಪುಲಿಕೇಶಿ ರಾಯಭಾರಿ ಅಲ್ಲಿಗೆ ಹೋಗ್ತದ ಅಂತೇಳಿ ಯಾ ಗುಹೆ ಒಳಗೆ ಕಂಡುಬರ್ತೈತಿ? ಅಜಂತಾದ 1ನೇ ಗುಹೆಯಲ್ಲಿ ಕಂಡುಬರ್ತೈತಿ ನೋಡ್ರಿ. ಇದು ಚಿತ್ರ ಅಜಂತಾದ 1ನೇ ಗುಹೆಯಲ್ಲಿ ಕಂಡುಬರ್ತೈತಿ. ಏನಂತಂದ್ರ ತಬರಿ ಏನ್ ಹೇಳ್ತಾನ, ಪುಲಿಕೇಶಿ ತನ್ನ ರಾಯಭಾರಿಯನ್ನು ಪರ್ಷಿಯಾದ 2ನೇ ಖುಸ್ರುವಿನ ಆಸ್ಥಾನಕ್ಕೆ ಮತ್ತು 2ನೇ ಖುಸ್ರು ಇವನ ಆಸ್ಥಾನಕ್ಕೆ ಕಳಿಸ್ತಾನೆ ಅಂತೇಳಿ ಇಲ್ಲಿ ಇದು ಕಂಡುಬರ್ತದೆ. ಅಂತಂದ್ರ ಈ ಚಿತ್ರ ಅಜಂತಾದ 1ನೇ ಗುಹೆಯಲ್ಲಿ ಕಂಡುಬರ್ತೈತಿ. ಈ ಅಜಂತಾದ ಗುಹೆಗಳು ಯಾವ ಸ್ಟೇಟ್ ಒಳಗೆ ಕಂಡುಬರ್ತಾವ್ರಿ? ಮಹಾರಾಷ್ಟ್ರದಾಗ ಹೋದಲ್ಲ. ಅಜಂತಾದ ಟೋಟಲ್ ಎಷ್ಟು ಗುಹೆಗಳು ಕಂಡುಬರ್ತಾವ? ಅಜಂತಾ 34 ಕಂಡುಬರ್ತಾವ. ಎಲ್ಲೋರ 34. ಅಜಂತಾ ಕೇವಲ 30 ಗುಹೆಗಳು ಕಂಡುಬರ್ತಾವ ನೋಡ್ರಿ. ಅಜಂತಾ 30 ಗುಹೆಗಳು ಕಂಡುಬರ್ತಾವಲ್ಲ. 30 ಗುಹೆ ಅಂತಂದ್ರೆ ಇದು ಯಾವ ಧರ್ಮಕ್ಕೆ ಸಂಬಂಧಪಡ್ತೈತ್ರಿ? ಇದು ಅಜಂತಾ ಗುಹೆಗಳು ಯಾವ್ದು? ಕೇವಲ ಬೌದ್ಧ ಧರ್ಮಕ್ಕಷ್ಟೇ. ಇದು ಅಜಂತಾ ಗುಹೆಗಳು ಕೇವಲ ಬೌದ್ಧ ಧರ್ಮಕ್ಕೆ ಅಷ್ಟೇ ಸಂಬಂಧಪಡ್ತೈತಿ. ಎಲ್ಲೋರ ಗುಹೆಗಳು ಎಲ್ಲಾ ಧರ್ಮಕ್ಕೆ, ಎಲ್ಲಾ ಧರ್ಮ ಅಂತ ನೆನ್ಬಿಟ್ಕೊಂಡು, ಎಲ್ಲಾರ ಗುಹೆಗಳು ಎಲ್ಲಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರ ಇದು ಅಜಂತಾ ಗುಹೆಗಳು ಕೇವಲ ಬೌದ್ಧ ಧರ್ಮಕ್ಕೆ ಮಾತ್ರ ಸಂಬಂಧಪಡ್ತೈತಿ ನೋಡ್ರಿ. ಕೇವಲ ಬೌದ್ಧ ಧರ್ಮಕ್ಕೆ ಮಾತ್ರ ಸಂಬಂಧಪಡ್ತೈತಿ. ಮಹಾರಾಷ್ಟ್ರದಾಗ ಕಂಡುಬರ್ತಾವ. ಟೋಟಲ್ 30 ಗುಹೆಗಳು ಕಂಡುಬರ್ತಾವ ನೋಡ್ರಿ ಅಜಂತಾ ಗುಹೆಗಳು. ಈ ಅಜಂತಾ ಗುಹೆದ 1ನೇ ಗುಹೆನ ಈ 2ನೇ ಖುಸ್ರು ಅಂತ ಹೇಳ್ತಾರೆ ನೋಡ್ರಿ. 2ನೇ ಖುಸ್ರು ಇವನ ರಾಯಭಾರಿಯನ್ನು ತನ್ನ ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಕಳಿಸ್ತಾನ. ಇಮ್ಮಡಿ ಪುಲಿಕೇಶಿ ಅವನ ಆಸ್ಥಾನಕ್ಕೆ ಕಳಿಸ್ತಾನ ಅಂತೇಳಿ 2ನೇ ಖುಸ್ರು ಹೇಳ್ತಾನೆ. ಈ ವಿಜಯ ಭಟ್ಟಾರಿಕೆ ಗೊತ್ತಾ? ವಿಜಯ ಭಟ್ಟಾರಿಕೆ ಯಾರಿಕಿ? ಅದ ಈ ಇಮ್ಮಡಿ ಪುಲಿಕೇಶಿ ಸೊಸೆ. ಹಂಗಂದ್ರ ಅವನ ಮಗ ಯಾರ? ಕುಮಾರಗುಪ್ತ ಅಲ್ಲ, ಈ ಚಂದ್ರಾದಿತ್ಯ ಬರ್ತಾನಲ್ಲ, ಚಂದ್ರಾದಿತ್ಯನ ಹೆಂಡತಿ ಅದಾಳ ನೋಡ್ರಿ. ವಿಜಯ ಭಟ್ಟಾರಿಕೆ ಯಾಕೆ ಕೃತಿ ಬರೀತಾಳ? ಕೌಮದಿ ಮಹೋತ್ಸವ ಎಂಬ ಕೃತಿ. ಇದು ನೆನಪಿರ್ಲಿ. ವಿಜಯ ಭಟ್ಟಾರಿಕೆ ಚಂದ್ರಾದಿತ್ಯನ ಮಡದಿ. ಇಮ್ಮಡಿ ಪುಲಿಕೇಶಿಯ ಮಗ ಚಂದ್ರಾದಿತ್ಯ ಅದ ನೋಡ್ರಿ. ಆ ಚಂದ್ರಾದಿತ್ಯನ ಮಡದಿ ವಿಜಯ ಭಟ್ಟಾರಿಕೆ ಕೌಮದಿ ಮಹೋತ್ಸವ ಎಂಬ ಕೃತಿಯನ್ನು ಬರೀತಾಳ ನೋಡ್ರಿ. ಕೌಮದಿ ಮಹೋತ್ಸವ ಎಂಬ ಕೃತಿಯನ್ನು ಇಲ್ಲಿ ಬರೀತಾಳೆ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇಷ್ಟ ಗೊತ್ತಿರ್ಬೇಕು ನೋಡ್ರಿ. ಇಂಪಾರ್ಟೆಂಟ್ ಇಷ್ಟು ಗೊತ್ತಿರ್ಬೇಕು. ನೆಕ್ಸ್ಟ್ ಇವನು ಇಮ್ಮಡಿ ಪುಲಿಕೇಶಿಗೆ ಬೇರೆ ಬೇರೆ ಶಾಸನದಲ್ಲಿ ಎರೆಯಮ್ಮ, ಎರೆಯತಿ ಅಡಿಗಳು ಅಂತೇಳಿ ಬೇರೆ ಬೇರೆ ಶಾಸನದಾಗ ಕರಿತಾ ಬರ್ತಾವ ನೋಡ್ರಿ. ನೆಕ್ಸ್ಟ್ 1ನೇ ವಿಕ್ರಮಾದಿತ್ಯ ಕಂಡು ಬರ್ತಾನೆ ಸರ್. 1ನೇ ವಿಕ್ರಮಾದಿತ್ಯ. ಈ 1ನೇ ವಿಕ್ರಮಾದಿತ್ಯದೇನ ಅಂದ್ರ ಈಗ ಇಮ್ಮಡಿ ಪುಲಿಕೇಶಿ ಸತ್ತಿರ್ತಾನ ಹೌದಲ್ಲ. ಇಮ್ಮಡಿ ಪುಲಿಕೇಶಿ 1ನೇ ನರಸಿಂಹವರ್ಮ ಸೋಲಿಸಿರ್ತಾನೆ. ಇವನಿಗೆ ಇಮ್ಮಡಿ ಪುಲಿಕೇಶಿ 642ರಲ್ಲಿ 1ನೇ ನರಸಿಂಹವರ್ಮ ಸೋಲಿಸಿದಾಗ ಈ ಇಮ್ಮಡಿ ಪುಲಿಕೇಶಿ ನಂತರ ಈ ಬಾದಾಮಿ ಚಾಲುಕ್ಯರ ಇದು ಬಾದಾಮಿ ಚಾಲುಕ್ಯ ಐತಿ ನೋಡ್ರಿ. ಇದು ಒಂದು ಕತ್ತಲೆ ಯುದ್ಧಕ್ಕೆ ಹೋಗಿರ್ತೈತಿ 13 ವರ್ಷಗಳ ಕಾಲ. 642ರಿಂದ 655ರವರೆಗೆ 13 ವರ್ಷಗಳ ಕಾಲ ಇಲ್ಲಿ ಯಾವುದೇ ರಾಜರ ಆಳ್ವಿಕೆ ಇರಲ್ಲ. ಅಂದ್ರೆ ಇದನ್ನು ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗವನ್ನು ಇದ್ದಿದ್ದನ್ನ ಈ ಇದ ನೋಡ್ರಿ ಯಾರು? 1ನೇ ವಿಕ್ರಮಾದಿತ್ಯ. ಈ 1ನೇ ವಿಕ್ರಮಾದಿತ್ಯ 1ನೇ ನರಸಿಂಹವರ್ಮನನ್ನು ಸೋಲಿಸಿ ಮತ್ತೆ ಬಾದಾಮಿ ಚಾಲುಕ್ಯವನ್ನು ಪುನರ್ಸ್ಥಾಪನೆ ಮಾಡ್ತಾನೆ ನೋಡ್ರಿ. ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಅಂತಂದ್ರೆ 1ನೇ ವಿಕ್ರಮಾದಿತ್ಯ ಅಂತೇಳಿ ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಅಂತ ನೋಡ್ರಿ. 13 ವರ್ಷಗಳ ಕಾಲ ಕತ್ತಲೆ ಯುಗದಲ್ಲಿ ಕಳೆದಿರ್ತೈತಿ ಬಾದಾಮಿ. ಯಾವುದೇ ದೊರೆಗಳ ಆಳ್ವಿಕೆ ಇರಲ್ಲ. ಅಂದ್ರೆ ಅಷ್ಟು ಬಲಿಷ್ಠವಾದ ದೊರೆಗಳು ಬರಲ್ಲ. ಆಮೇಲೆ 1ನೇ ವಿಕ್ರಮಾದಿತ್ಯ ಬರ್ತಾನಲ್ಲ, ಈ ಬಾದಾಮಿ ಚಾಲುಕ್ಯರ ಪುನರ್ಸ್ಥಾಪಕ ಅಂತೇಳಿ ಹೇಳ್ಕೊಂತಾನೆ. ಅಂದ್ರೆ ಕಂಚಿ ಶಾಸನ ಹೇಳ್ತೈತಿ ಇವನು ಬಾದಾಮಿಯ ವಿಮೋಚಕ ಅಂತೇಳಿ ಕರಿತೈತಿ. ಕಂಚಿ ಶಾಸನದ ಪ್ರಕಾರ ಇವನನ್ನು ಬಾದಾಮಿಯ
ವಿಮೋಚಕ ಅಂತೇಳಿ ಕರಿತೈತಿ ನೋಡ್ರಿ. ಹೌದಾ? ಹೈದರಾಬಾದ್ ಶಾಸನ ಏನ್ ಹೇಳ್ತೈತಿ ಇವನಿಗಂತಂದ್ರ ಇವ ತನ್ನ ಸಾಮ್ರಾಜ್ಯವನ್ನು 3 ಸಮುದ್ರದವರೆಗೆ ವಿಸ್ತರಿಸಿದ ಅಂತ ಹೇಳ್ತೈತಿ ನೋಡ್ರಿ. ಒಂದನೇ ವಿಕ್ರಮಾದಿತ್ಯನ ಬಗ್ಗೆ ಹೈದರಾಬಾದ್ ಶಾಸನ ಏನ್ ಹೇಳ್ತೈತಿ? 3 ಸಮುದ್ರಗಳ ತನ್ನ ಸಾಮ್ರಾಜ್ಯವನ್ನು 3 ಸಮುದ್ರಗಳವರೆಗೆ ವಿಸ್ತಾರ ಮಾಡಿದ ಅಂತ ಹೇಳಿ ಇವ ಇದನ್ನ ಹೇಳ್ತೈತಿ ನೋಡ್ರಿ. ಹೌದಾ? ಇವನಿಗೆ ಶೈವ ದೀಕ್ಷೆ ನೀಡಿದ ಗುರು ಯಾರು ಇವನಿಗೆ ಶೈವ ದೀಕ್ಷೆ ನೀಡಿರ್ತಕ್ಕಂಥ ಗುರು ಯಾರು ಇವನಿಗೆ? ಯಾರು ಬರ್ತಾರ ಶೈವ ದೀಕ್ಷೆ ನೀಡಿರ್ತಕ್ಕಂಥ ಗುರು ಅಂತಂತಂದ್ರೆ ಇವನಿಗೆ ಸುದರ್ಶನಾಚಾರ್ಯ ಅಂತ ಬರ್ತಾವ ನೋಡ್ರಿ. ಸುದರ್ಶನಾಚಾರ್ಯ ಅವರು ಈ 1ನೇ ವಿಕ್ರಮಾದಿತ್ಯನಿಗೆ ಶೈವ ದೀಕ್ಷೆಯನ್ನು ನೀಡಿರ್ತಕ್ಕಂಥ ಗುರು ನೋಡ್ರಿ. ಇವನ ನಂತರ ಈ 1ನೇ ವಿಕ್ರಮಾದಿತ್ಯನ ಇದು ಕುದುರೆ ಯಾವ್ದ್ರಿ? ಚಿತ್ರಕಂಠ ಹೌದಲ್ಲ? ಚಿತ್ರಕಂಠ ಈ 1ನೇ ವಿಕ್ರಮಾದಿತ್ಯನ ಕುದುರೆ ನೋಡ್ರಿ. ಇವನ ನಂತರ ವಿನಯಾದಿತ್ಯ ಬರ್ತಾನ. ವಿನಯಾದಿತ್ಯ ಏನ್ ಇವಂದ? ಈ ವಿನಯಾದಿತ್ಯಗ ರನ್ನನ ಕೃತಿಯಲ್ಲಿ ಇವನಿಗೆ ಏನಂತ ವರ್ಣನೆ ಮಾಡ್ಯಾನ? ರನ್ನ ದುರ್ಧರಮಲ್ಲ ಅಂತ ವರ್ಣನೆ ಮಾಡ್ಯಾನ. ಈ ರನ್ನನು ಈ ವಿನಯಾದಿತ್ಯನನ್ನು ತನ್ನ ಕೃತಿಯಲ್ಲಿ ದುರ್ಧರಮಲ್ಲ ಅಂತೇಳಿ ವರ್ಣನೆ ಮಾಡ್ಯಾನ ನೋಡ್ರಿ. ಈ ವಿನಯಾದಿತ್ಯ ಐತ್ ನೋಡ್ರಿ, ತನ್ನ ರಾಯಭಾರಿಯನ್ನು ಚೈನಾ ಕಳಿಸ್ತಾನ ನೋಡಿ. ಇದು ನೆನಪಿರ್ಲಿ, ಕ್ವಶನ್ ಆಗೈತೆ ನೋಡಿ. ಚೈನಾಗೆ ತನ್ನ ರಾಯಭಾರಿಯನ್ನು ಕಳಿಸಿದಂತ ಬಾದಾಮಿ ಚಾಲುಕ್ಯರ ದೊರೆ ಅಂತಂದ್ರ ವಿನಯಾದಿತ್ಯ ನೋಡ್ರಿ. ವಿನಯಾದಿತ್ಯ ರಾಯಭಾರಿಯನ್ನು ಚೀನಾ ಕಳಿಸ್ತಾನ ನೋಡ್ರಿ. ತನ್ನ ರಾಯಭಾರಿಯನ್ನು ಚೀನಾ ದೇಶಕ್ಕೆ ಕಳಿಸ್ತಾನೆ. ಇವನಾದ್ಮೇಲೆ ವಿಜಯಾದಿತ್ಯ ಬರ್ತಾನೆ. ವಿಜಯಾದಿತ್ಯ ಏನಿಲ್ಲ, ಪಟ್ಟದ ಕಲ್ಲಿನಲ್ಲಿ ಒಂದು ವಿಜಯೇಶ್ವರ ದೇವಾಲಯ ನಿರ್ಮಾಣ ಮಾಡ್ತಾನೆ. ಇಷ್ಟ ಗೊತ್ತಿರಲಿ ಒಂದು ವಿಜಯಾದಿತ್ಯ ಪಟ್ಟದ ಕಲ್ಲಿನಲ್ಲಿ ಒಂದು ವಿಜಯೇಶ್ವರ ದೇವಾಲಯ ಅಂತ ಹೇಳಿ ನಿರ್ಮಾಣ ಮಾಡ್ತಾನ್ರಿ. ನಂತರ ಈ ವಿಜಯಾದಿತ್ಯ ಒಂದು ತನ್ನ ಉಪಪತ್ನಿ ಅದ ಮೀನಾಪೋಟ ಅಂತೇಳಿ. ಈ ಮೀನಾಪೋಟಾಗ ಏನಂತ ಕರಿತಾನ ಇವ? ಹೃದಯೇಶ್ವರಿ ಅಂತೇಳಿ ಇವ ತನ್ನ ಉಪಪತ್ನಿ ಆದಂತ ಮೀನಾಪೋಟನ್ನು ವಿಜಯಾದಿತ್ಯ ಕರಿತಾನ. ಒಂದು ಪಟ್ಟದ ಕಲ್ಲಿನಲ್ಲಿ ಯಾವ ದೇವಾಲಯ ನಿರ್ಮಾಣ ಮಾಡ್ತಾನ? ವಿಜಯೇಶ್ವರ ದೇವಾಲಯ ಅಥವಾ ಸಂಗಮೇಶ್ವರ ದೇವಾಲಯ ಅಂತ ಕರಿತೀವಿ. ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವಾಲಯ ಅಂತೇಳಿ ಕರಿತೀವ್ರಿ. ನೆಕ್ಸ್ಟ್ ಇವನ ನಂತರ 2ನೇ ವಿಕ್ರಮಾದಿತ್ಯ ಬರ್ತಾನೆ. ಇದು ಸಂಗಮೇಶ್ವರ ದೇವಾಲಯ ವೈಷ್ಣವ ದೇವಾಲಯದ. ನೆಕ್ಸ್ಟ್ ಇದು 2ನೇ ವಿಕ್ರಮಾದಿತ್ಯ ನೋಡ. 2ನೇ ವಿಕ್ರಮಾದಿತ್ಯ ಇವನ ನಂತರ ಬರ್ತಾನ. ಇವ ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧದವ್ರು ನೋಡಿ. ಕೊನೆಯ ಪ್ರಸಿದ್ಧೋದರ ಅಂತಂದ್ರೆ ವಿಕ್ರಮಾದಿತ್ಯ ಬರ್ತಾನೆ. ಈ ವಿಕ್ರಮಾದಿತ್ಯ ಐತ್ ನೋಡ್ರಿ, ಪಲ್ಲವರ ಈ ವಿಕ್ರಮಾದಿತ್ಯನ ಮಡದಿಯರು ಬರ್ತಾರಲ್ಲ, ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ಲೋಕಮಾದೇವಿಯನ್ನು ಕಟ್ಟಿಸ್ತಾಳ ಲೋಕೇಶ್ವರ ದೇವಾಲಯ. ಈಗ ಏನೈತೆ ಹೆಸರು ಅದರದ? ವಿರೂಪಾಕ್ಷ ದೇವಾಲಯ. ಲೋಕಮಾದೇವಿ ಲೋಕೇಶ್ವರ ದೇವಾಲಯ ಕಟ್ಟಿಸ್ತಾಳಲ್ರಿ, ಅದು ವಿರೂಪಾಕ್ಷ ದೇವಾಲಯ ಅಂತ ಕರಿತೀವಿ. ತ್ರೈಲೋಕ್ಯ ಮಹಾದೇವಿ ತ್ರೈಲೋಕೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ ಅಂತ ಹೇಳಿ ಕರಿತೀವಿ. ಅಂದ್ರೆ ಪಲ್ಲವರ ವಿಜಯದ ನೆನಪಿಗಾಗಿ ವಿಕ್ರಮಾದಿತ್ಯನ 2ನೇ ವಿಕ್ರಮಾದಿತ್ಯನ ಮಡದಿಯರು ಇವೆರಡು ದೇವಾಲಯಗಳನ್ನು ಕಟ್ಟಿಸ್ತಾರೆ ನೋಡ್ರಿ. ಲೋಕಮಾದೇವಿ ಮತ್ತು ತ್ರೈಲೋಕಮಾದೇವಿ 2 ದೇವಾಲಯಗಳನ್ನು ಕಟ್ಟಿಸ್ತಾರೆ ನೋಡ್ರಿ. ಹೌದಲ್ಲ? 2 ದೇವಾಲಯಗಳನ್ನು ಕಟ್ಟಿಸ್ತಾರ. ನೆಕ್ಸ್ಟ್ ಕೊನೆಯ ದೊರೆ ಯಾರ? 2ನೇ ಕೀರ್ತಿವರ್ಮ. ಇವು ಕೊನೆಯ ಪ್ರಸಿದ್ಧ ದೊರೆ 2ನೇ ವಿಕ್ರಮಾದಿತ್ಯ. 2ನೇ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ. ಇವನೊಂದು ರಹಪ್ಪ ಅಂತ ಕರೀತಾರೆ. ಇದೊಂದು ನೆನ್ಪಿಡ್ಕೊ, ಇವನಿಗೆ ರಹಪ್ಪ ಅಂತ ಕರೀತಾರೆ ನೋಡ್ರಿ. ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಆದಂತ 2ನೇ ಕೀರ್ತಿವರ್ಮನನ್ನು ರಹಪ್ಪ ಅಂತ ಕರಿತೀವಿ ನೋಡ್ರಿ. 2ನೇ ಕೀರ್ತಿವರ್ಮನನ್ನು ರಹಪ್ಪ ಅಂತ ಹೇಳಿ ಕರಿತೀವಲ್ರಿ. ಯಾರ ದಾಳಿಯಿಂದ ಇದು ಕೊನೆಗೊಳ್ತೈತಿ? ಇದು ಮನೆತನ ರಾಷ್ಟ್ರಕೂಟರ ದಾಳಿಯಿಂದ ಈ ಬಾದಾಮಿ ಚಾಲುಕ್ಯರ ಮನೆತನ ಕೊನೆಗೊಳ್ತಾ ಬರ್ತೈತಿ ನೋಡ್ರಿ. ಇವು ಇಂಪಾರ್ಟೆಂಟ್ ಅದಲ್ಲ. ನಾವು ರಾಜರ ಬಗ್ಗೆ ಅದು ಇದು ಓದ್ತೀವಿ. ಇವೆಲ್ಲ ಹಿಸ್ಟ್ರಿ ಒಳಗೆ ಅವ್ರದ್ದು ಆಡಳಿತ ಐತೆ ನೋಡ್ರಿ. ಅವು ಆಡಳಿತ ಮೇಲೆ ಭಾಳ ಕ್ವಶನ್ ಕೇಳ್ತಾರೆ. ಆಡಳಿತ ಭಾಳ ಆಲ್ಮೋಸ್ಟ್ ಎಲ್ಲ ಹಿಸ್ಟ್ರಿ ನೋಡ್ತೀವಲ್ಲ ನಾವು, ಆಡಳಿತ ಮೇಲೆ ಕ್ವಶನ್ಸ್ ಭಾಳ ಆಗ್ತಾವಲ್ಲ. ಅವ್ರದ್ದು ಆಡಳಿತ ನೋಡೋಣ. ಇವ್ರ ಸಾಮ್ರಾಜ್ಯವನ್ನು ಮಂಡಲ, ವಿಷಯ, ನಾಡು, ಕಂಪಣ ಮತ್ತು ಗ್ರಾಮಗಳಾಗಿ ಡಿವೈಡ್ ಮಾಡಿದ್ರು. ಮಂಡಲ, ವಿಷಯ, ನಾಡು, ಕಂಪಣ ಮತ್ತು ಗ್ರಾಮಗಳಾಗಿ ಇವರು ಸಾಮ್ರಾಜ್ಯವನ್ನು ಡಿವೈಡ್ ಮಾಡಿದ್ರು. ಇವರು ಚಾಲುಕ್ಯರ ಸಾಮಂತರನ್ನು ಏನಂತ ಕರಿತಿದ್ರು? ಚಾಲುಕ್ಯರ ಸಾಮಂತರನ್ನು ಮಾಂಡಲಿಕರು ಅಥವಾ ಮಹಾಮಾಂಡಲಿಕರು ಅಂತ ಹೇಳಿ ಕರಿತಿದ್ರು ನೋಡಿ. ಮಂಡಲೇಶ್ವರರು ಅಥವಾ ಮಹಾಮಂಡಲೇಶ್ವರರು ಅಂತ ಹೇಳಿ ಇವ್ರ ಸಾಮಂತರನ್ನು ಕರಿತಿದ್ರು ನೋಡ್ರಿ. ಬಾದಾಮಿ ಚಾಲುಕ್ಯರ ಸಾಮಂತರು. ಈ ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಏನಂತ ಕರೀತಾರ? ಕರ್ನಾಟಕ ಬಲ. ಹೌದಲ್ಲ? ಎದರಲ್ಲಿ ಕಂಡು ಬಂದೈತಿ ಇದು ಕರ್ನಾಟಕ ಬಲ ಉಲ್ಲೇಖ? ರಾಷ್ಟ್ರಕೂಟರ ಶಾಸನಗಳು ಕಂಡು ಬರ್ತಾವಲ್ಲ ಸರ್. ರಾಷ್ಟ್ರಕೂಟರ ಶಾಸನದಲ್ಲಿ ಈ ಬಾದಾಮಿ ಚಾಲುಕ್ಯರ ಸೈನ್ಯ ಐತಿ ನೋಡ್ರಿ, ಕರ್ನಾಟಕ ಬಲ ಅಂತೇಳಿ ಬಾದಾಮಿ ಚಾಲುಕ್ಯರ ಸೈನ್ಯ ಇಲ್ಲಿ ಕಂಡು ಬಂದೈತಿ ನೋಡ್ರಿ. ನೆಕ್ಸ್ಟ್ ಇವ್ರದ್ದು ಆರ್ಥಿಕ ಐತಿ ನೋಡ್ರಿ. ಆರ್ಥಿಕ ಭಾಳ ಇಂಪಾರ್ಟೆಂಟ್ ರೀ. ಇವ್ರ ಆರ್ಥಿಕ ಪರಿಸ್ಥಿತಿ ಇವ್ರು ಭಾಳ ಇಂಪಾರ್ಟೆಂಟ್. ಇವ್ರ ಕಂದಾಯ ಎಷ್ಟಿತ್ತು? ಇವ್ರದ್ದು 1/6 ಇತ್ತು. ಅದನ್ನ ಸಿದ್ಧಿಯ ಅನ್ನತ್ತಿದ್ರು ನೋಡಿ. ಇವ್ರ ಕಂದಾಯವನ್ನು ಸಿದ್ಧಿಯ ಅಂತ ಅನ್ನಿದ್ರು. ಇಂಪಾರ್ಟೆಂಟ್. ಇವ್ ನೆನಪಿಟ್ಕೋರಿ. ಅವ್ರ ರಾಜರ ಬಗ್ಗೆ ಆ ಯುದ್ಧ ಈ ಯುದ್ಧ ನೆನಪಿಟ್ಕೊಳಕಾದ್ರೂ ಪರವಾಗಿಲ್ಲ. ಇವೆಲ್ಲ ಇವ್ರ ಆರ್ಥಿಕ ಜೀವನ ಆತ, ಇವ್ರದ್ದು ಆಡಳಿತ ಹೆಂಗ್ ನಡೆಸ್ಯಾರ ಅಂತೇಳಿ ಅದು ಗೊತ್ತಿರ್ಬೇಕು. ಇಲ್ಲಿ ಸಿದ್ಧಿಯ ಅಂತಂದಿದ್ರು ನೋಡ್ರಿ. ಇವ್ರ ಕಂದಾಯ 1/6 ಇತ್ತ, ಅದನ್ನು ಸಿದ್ಧಿಯ ಅಂತ ಹೇಳಿ ಕರಿತಿದ್ರು. ಇವರು ಕೆಲವೊಂದು ತೆರಿಗೆಗಳು ಇದೆ. ಹರ್ಜಂಕ ಎಂಬ ತೆರಿಗೆ ಅದರ ಮೇಲೆ ಸೇರುಗಳ ಮೇಲಿನ ತೆರಿಗೆ ಹರ್ಜಂಕ. ಪನ್ನೆಯ ವಿಳ್ಳೆದೆಲೆ ಮೇಲಿನ ಪಾನ್ ಅಂತೀವಲ್ಲ, ಪನ್ನೆಯ ವಿಳ್ಳೆದೆಲೆ ಮೇಲಿನ ತೆರಿಗೆ ಅಂತಂತೀವಿ. ಪನ್ನೆಯ ಮೊನ್ನೆ ಕ್ವಶನ್ ಕೇಳಾರ ನೋಡಿ. ಮೊನ್ನೆ ನಾವು ಮಾತಾಡುವಾಗ ಕ್ವಶನ್ ಆಗಿತ್ತು. ಇವ್ರ ಕೆಲವೊಂದು ಭೂಮಾಪನ ಘಟಕಗಳು ಕಂಡು ನಿರ್ವರ್ತನ ಮಟ್ಟ ಕಸ್ಮೆ. ಅದ್ರಾಗ ಆಪ್ಷನ್ದಾಗ ನಿರ್ವರ್ತನ ಒಂದೈತಿ.
ಇನ್ನೊಂದು ಆ ಕ್ವಶನ್ ಪೇಪರ್ದಾಗ ಆಗಿರ್ತಕ್ಕಂಥ ಅವ್ರ ಭೂಮಾಪನಗಳು ಹೇಳಿ ಅವ್ರು ಕ್ವಶನ್ ಪೇಪರ್ದಾಗಿಂದ ಬರ್ಕೊಂಡಿದ್ದೆ. ಇನ್ನೊಂದು ಪಸನ್ನ ಅಂತ ಬರ್ತೈತಿ. ಪಸನ್ನ, ಮರುತ್ತರು, ಮತ್ತರು. ಮರುತ್ತರು ಮತ್ತರು ಎರಡು ನೆನ್ಪಿಡುವ. ಮರುತ್ತರು ಮತ್ತರು ಇವೆರಡು ನೆನ್ಪಿಡುವ. ಅಂದ್ರೆ ಎಲ್ಲಾ ನೆನಪು ಮರಿತವ್ರು ಕನ್ಫ್ಯೂಸ್ ಆಕ್ಕವ. ನಿರ್ವರ್ತನ, ಮಟ್ಟೆ, ಕಸ್ಮೆ. ನಿರ್ವರ್ತನ, ಮಟ್ಟ, ಕಸ್ಮೆ, ಮರುತ್ತರು, ನಿರ್ವರ್ತರು ಅಂತ ಬರ್ತೈತಿ ನೋಡಿ. ಮರುತ್ತರು ಮತ್ತು ಮತ್ತರು. ಮರ್ತರು ಅಂತ ನೆನ್ಪಿಟ್ಕೊ, ಮರ್ತು ಬಿಟ್ರು ಅಂತ ಹೇಳಿ. ಮರುತ್ತರು ಮತ್ತು ಮತ್ತರು ಎಂಬ ಇವು ಭೂಮಾಪನಗಳು ಕಂಡು ಬರ್ತಾವ ನೋಡ್ರಿ. ನಿರ್ವರ್ತನ, ಮಟ್ಟ, ಕಸ್ಮೆ ಇವು ಬಾದಾಮಿ ಚಾಲುಕ್ಯರ ಭೂಮಾಪನಗಳು ನೋಡ್ರಿ. ಇವ್ರ ಕಾಲದ ನಾಣ್ಯಗಳು ವರಹ ಮತ್ತು ಗದ್ಯಾಣ ಎಂಬ ಎರಡು ನಾಣ್ಯಗಳು ಕಂಡು ಬರ್ತಾವ. ವರಹ ಮತ್ತು ಗದ್ಯಾಣ ನಾಣ್ಯಗಳು ಕಂಡು ಬರ್ತಾವ. ನೆಕ್ಸ್ಟ್ ಇತ್ತೀಚೆಗೆ ಕೌಮುದಿ ಮಹೋತ್ಸವ, ಅಂದ್ರೆ ಇತ್ತೀಚೆಗೆ ಅಂತ ನೋಡಿ, ಈಗಾಗಲೇ ಹೇಳಿದ್ರು ನೋಡ್ರಿ, ಕೌಮುದಿ ಮಹೋತ್ಸವ ಬರ್ದವ್ರು ಯಾರ? ವಿಜಯ ಭಟ್ಟಾರಕಿ. ಯಾರ ಹೆಂಡತಿ ಆಕಿ? ಚಂದ್ರಾದಿತ್ಯನ ಹೆಂಡತಿ. ಚಂದ್ರಾದಿತ್ಯ ಯಾರ ಮಗ? ಇಮ್ಮಡಿ ಪುಲಿಕೇಶಿಯ ಮಗ ಚಂದ್ರಾದಿತ್ಯನ ಹೆಂಡತಿ ವಿಜಯ ಭಟ್ಟಾರಿಕೆ ಕೌಮುದಿ ಮಹೋತ್ಸವವನ್ನು ಬರೀತಾಳೆ ನೋಡ್ರಿ. ಕೌಮುದಿ ಮಹೋತ್ಸವವನ್ನು ಇಲ್ಲಿ ಬರೀತಾಳೆ. ನೆಕ್ಸ್ಟ್ ಇವ್ರು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡಿ. ಕಲೆ ಮತ್ತು ವಾಸ್ತುಶಿಲ್ಪ ಇವರನ್ನು ಕರ್ನಾಟಕ ದೇವಾಲಯದ ಪ್ರವರ್ತಕರು ಅಂತ ಕರಿತೀವಿ. ಕರ್ನಾಟಕದ ಅಂದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೇವಾಲಯ ಕಂಡು ಬರೋದು ಇಲ್ಲಿ ಬಾದಾಮಿಯಲ್ಲಿ ಬಹಳಷ್ಟು ದೇವಾಲಯಗಳು. ಅದಕ್ಕಾಗಿ ಕರ್ನಾಟಕ ದೇವಾಲಯದ ಪ್ರವರ್ತಕರು ಅಂತೇಳಿ ಇವ್ರಿಗೆ ಕರಿತೀವಿ. ಇವ್ರ ಅದ ನೋಡ್ರಿ. ಮತ್ತು ಇವ್ರ ದೇವಾಲಯಗಳು ಹೆಂಗಿರ್ತಾವ ಅಂತೇಳಿ ಹೇಳಿಕೆ ಕೇಳ್ತಾರ. ಇವೆಲ್ಲ ದೇವಾಲಯಗಳು ಅವ್ರದ್ದು ಹೆಂಗೆ ಶೈಲಿ ಇರ್ತಾವ ನೋಡ್ರಿ, ಅದು ನೆನಪಿಟ್ಕೊರಿ. ಇವ್ರು ಏನು ಹೇಳ್ತಾವಂದ್ರೆ 3ರಿಂದ 4 ಅಡಿ ಎತ್ತರದಲ್ಲಿ ಜಗುತ್ತಿ ಮೇಲೆ ದೇವಾಲಯವನ್ನು ಪೂರ್ವಕ್ಕೆ ಮುಖ ಮಾಡಿ ನಿರ್ಮಾಣ ಮಾಡಿರ್ತಾರೆ. ಜಗುತ್ತಿ ಮೇಲೆ ದೇವಾಲಯವನ್ನು 3ರಿಂದ 4 ಅಡಿ ಎತ್ತರದಲ್ಲಿ ಜಗುತ್ತಿ ಮೇಲೆ ಕುಂತಿರೋ ದೇವಾಲಯವನ್ನು ಪೂರ್ವಕ್ಕೆ ಮುಖ ಮಾಡಿ ಇವ್ರು ನಿರ್ಮಾಣ ಮಾಡಿರ್ತಾರೆ. ಇವ್ರು ಮುಖಮಂಟಪ, ಪ್ರಾಂಗಣ, ಸುಖನಾಸಿ, ಗರ್ಭಗುಡಿ ಎಲ್ಲವನ್ನು ಹೊಂದಿರ್ತಾರೆ ನೋಡ್ರಿ. ಮತ್ತು ಇವ್ರನ್ನ ಇಂಪಾರ್ಟೆಂಟ್ ಏನಂತಂದ್ರೆ ಇವ್ರು ಅಲ್ಲಿ ಮಧ್ಯದಲ್ಲಿ ದೇವಾಲಯ ನಿರ್ಮಾಣ ಮಾಡಿರ್ತಾರೆ ನೋಡ್ರಿ. ಪ್ರದಕ್ಷಿಣಾಕಾರವಾಗಿ ಸುತ್ತಾಕಂತೇಳಿ ಪ್ಲೇಸ್ ಬಿಟ್ಟಿರ್ತಾರೆ ನೋಡ್ರಿ. ಪ್ರದಕ್ಷಿಣ ಎಲ್ಲ ದೇವಸ್ಥಾನದಾಗ ಇರ್ತೈತಲ್ಲ, ಆಲ್ಮೋಸ್ಟ್ ಪ್ರದಕ್ಷಿಣಾಕಾರವಾಗಿ ಸುತ್ತಾಕಂತೇಳಿ ಈ ಬಾದಾಮಿ ಚಾಲಕರು ಬಳಸ್ತಾರೆ. ಎಂತ ಕಲ್ಲನ್ನು ಬಳಸ್ತಾರೆ ಇವ್ರ? ಕೆಂಪು ಮರಳುಗಲ್ಲು. ಬಾದಾಮಿ ಯಾವ ಕಲರ್ ಇರ್ತೈತಿ? ಬಾದಾಮಿ ಯಾವ ಕಲರ್ ಇರ್ತೈತು? ಕೆಂಪು ಹೌದಲ್ಲ? ಕೆಂಪು ಮರಳುಗಲ್ಲನ್ನು ಬಳಸ್ತಾರೆ ನೋಡ್ರಿ. ಬಾದಾಮಿ ಚಾಲುಕ್ಯರು ಕೆಂಪು ಮರಳುಗಲ್ಲನ್ನು ಬಳಸ್ತಾರೆ ನೋಡ್ರಿ. ಹಂಗ ನೆನಪಿಟ್ಕೋ, ಬಾದಾಮಿ ಕೆಂಪು ಇರ್ತೈತಲ್ಲ, ಕೆಂಪು. ಹೊಯ್ಸಳರು ಬಿಳಿ ಬಳಪದ. ಅದನ್ನ ಕ್ವಶನ್ ಆಗಿತ್ತಲ್ಲ ಮೊನ್ನೆ, ಅಂದ್ರೆ ರಾಂಗ್. ಅವರು ಕೆಂಪು ಮರಳುಗಲ್ಲು ಅಂತ ಹೇಳ್ತಿದ್ರು ಆಪ್ಷನ್ದಾಗ. ಹೊಯ್ಸಳರು ಕೆಳಗಿನ ಯಾವ್ದು ಹೇಳಿಕೆ ತಪ್ಪಾಗಿದೆ ಅಂತ ಅದರಲ್ಲಿ ಅವರು ಕೆಂಪು ಮರಳುಗಳು ಅಂತ ಕೊಟ್ಟಿದ್ರು ಹೊಯ್ಸಳರು. ಅವರು ಬಿಳಿ ಬಳಪದ ಕಲ್ಲನ್ನು ಬಳಸ್ತಾರೆ ನೋಡ್ರಿ. ಬಿಳಿ ಬಳಪದ ಕಲ್ಲನ್ನು ಬಳಸ್ತಾ ಬರ್ತಾರೆ. ನೆಕ್ಸ್ಟ್ ಐತಲ್ಲ, ಇತ್ತೀಚೆಗೆ ಅಂದ್ರೆ ಆಗ್ಲೇ 4 ಗುಹಾಲಯಗಳನ್ನು ಸ್ಥಾಪನೆ ಮಾಡ್ತಾರ ತಂದೆ ಬಾದಾಮಿದಾಗ. ಅವು ಗುಹಾಲಯಗಳನ್ನ ಯಾರು ಸ್ಥಾಪನೆ ಮಾಡ್ತಾರ? ಕೀರ್ತಿವರ್ಮ ಮತ್ತು ಮಂಗಳೇಶ. 1ನೇ ಕೀರ್ತಿವರ್ಮ ಸ್ಟಾರ್ಟ್ ಮಾಡಿ ಮಂಗಳೇಶ ಕೊನೆಗೊಳಿಸ್ತಾನ. 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಇಬ್ರು 4 ಗುಹಾಲಯಗಳನ್ನು ಸ್ಥಾಪನೆ ಮಾಡ್ತಾನ. 1ನೇ ಗುಹೆ ಯಾವ ಧರ್ಮಕ್ಕೆ ಸಂಬಂಧಪಡ್ತೈತಿ? ಶೈವ. ಶವ ಅಂತ ನೆನ್ಪಿಟ್ಕೋ, ಶೈವ. 2ನೇ ಗುಹೆ, 3ನೇದ, 4ನೇದ ಜೈನ. ಶೈವ, ವೈಷ್ಣವ, ಜೈನ. ಈ 4 ಬಾದಾಮಿ ಗುಹೆಗಳು ಇದಕ್ಕೆ ಸಂಬಂಧಪಡ್ತಾವ ನೋಡ್ರಿ. ಹೌದಲ್ಲ, ಬಾದಾಮಿಯಲ್ಲಿ ಕಂಡು ಬರ್ತಕ್ಕಂಥ ಗುಹೆಗಳು. ನೆಕ್ಸ್ಟ್ ಐಹೊಳೆ ಐತಲ್ಲ, ಮೂರನೇದು ಅತಿ ದೊಡ್ಡದೇನ? 1ನೇದೇನು? ಮತ್ತೆ ಗೊತ್ತಿಲ್ಲ ನನಗ್ರಿ. ಯಾರಿಗಾದ್ರೂ ಗೊತ್ತಿದ್ರಿ ಅಲ್ರಿ? ಅತಿ ದೊಡ್ಡದು 3ನೇದಂತ, ಅತಿ ಸಣ್ಣದು 1ನೇದಂತ ಗೊತ್ತಿಲ್ಲ. ದೊಡ್ಡದು 3ನೇದು ನೋಡ್ರಿ ಸರ್. ಅತಿ ದೊಡ್ಡದು 3ನೇದು ಐತಿ. ಇಲ್ಲಿ ಐಹೊಳೆ ಐತಲ್ರಿ. ಈ ಐಹೊಳೆ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ 150ಕ್ಕೂ ಹೆಚ್ಚಿನ ಪ್ರಮಾಣದ ದೇವಸ್ಥಾನಗಳು ಕಂಡು ಬರ್ತಾವೆ. ಅದಕ್ಕಾಗಿ ಐಹೊಳೆಯನ್ನು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರಿತೀವಿ. ಭಾರತೀಯ ದೇವಾಲಯದ ಪರ್ಸಿ ಬ್ರೌನ್ ಏನಂತ ಕರಿತಾನೆ ಹೇಳ? ಪರ್ಸಿ ಬ್ರೌನ್ ಅಂತ ಕರಿತಾನೆ. ಪರ್ಸಿ ಬ್ರೌನ್ ಏನಂತ ಕರಿತಾರಲ್ಲ, ಏನ್ ಕರಿತಾನ ಪರ್ಸಿ ಬ್ರೌನ್? ತೊಟ್ಟಿಲು ಅಂತ ಕರೆಯಲ್ಲವ? ಪರ್ಸಿ ಬ್ರೌನ್. ನನಗೂ ಅದ. ಹೌದಾ? ನೋಡುನಂತ ಯಾರು ಕರೀತಾರ ಸರ? ನೆಕ್ಸ್ಟ್ ಇಲ್ಲಿ ಐಹೊಳೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ದೇವಾಲಯಗಳು ಕಂಡು ಬರ್ತಾವ. ಇವು ಯಾವ ಧರ್ಮಕ್ಕೆ ಸಂಬಂಧಪಡ್ತಾವ ಮತ್ತು ಯಾವ ಶೈಲಿ ಒಳಗೆ ಅದಾವ, ಯಾವ ದೇವ್ರಿಗೆ ಸಂಬಂಧಪಡ್ತಾವ ಅದು ಗೊತ್ತಿರ್ಬೇಕ. ಯಾವ ಧರ್ಮಕ್ಕೆ ಸಂಬಂಧಪಡ್ತಾವ ಅಂತ ಗೊತ್ತಿರ್ಬೇಕ. ಇಲ್ಲಿ ಇದು ಬರ್ತಾವ ಯಾವ್ದು? ಮೇಗುತಿ. ಇದು ಯಾವ್ದು? ಲಡಾಖಾನ, ಮೇಗುತಿ, ದುರ್ಗಾ ದೇವಾಲಯ, ಹುಚ್ಚಮಲ್ಲಿಗುಡಿ ದೇವಾಲಯ. ಲಡಾಖಾನ, ಮೇಗುತಿ, ಹುಚ್ಚಮಲ್ಲಿಗುಡಿ, ದುರ್ಗಾ ದೇವಾಲಯ ಕಂಡು ಬರ್ತಾವ. ಈ ಲಡಾಖಾನ್ ಮತ್ತು ಮೇಗುತಿ ಯಾವ ಶೈಲಿ ಒಳಗೆ ಕಂಡು ಬರ್ತಾವ? ದ್ರಾವಿಡ. ಲಡಾಖಾನ್ ಮತ್ತು ಮೇಗುತಿ ದ್ರಾವಿಡ ಶೈಲಿ. ಕೇಳ, ಲಡಾಖಾನ್ ಮತ್ತು ಮೇಗುತಿ ದ್ರಾವಿಡ ಶೈಲಿ ಒಳಗೆ ಕಂಡು ಬರ್ತಾವ. ಲಡಾಖಾನ್ ಮತ್ತು ಮೇಗುತಿ ದೇವಾಲಯಗಳು ದ್ರಾವಿಡ ಶೈಲಿ ಒಳಗೆ ಕಂಡು ಬರ್ತಾವ. ಈ ದುರ್ಗಾ ಮತ್ತು ಹುಚ್ಚಗುಳಿ ಅದಾವ ನೋಡ್ರಿ, ಅವು ನಾಗರ ಶೈಲಿ ನೋಡ್ರಿ. ದುರ್ಗಾ ಮತ್ತು ಹುಚ್ಚಮಲ್ಲಿಗುಡಿ ನಾಗರ ಶೈಲಿ. ಅಲ್ಲ, ದುರ್ಗಾ ಅಂದ್ರೆ ವೇಸರ ಶೈಲಿ ಮತ್ತು ಹುಚ್ಚಮಲ್ಲಿ ಅಂದ್ರೆ ನಾಗರ ಶೈಲಿ. ಅವೆರಡು ನಾಗರ ಬರಲ್ಲ. ಒಂದೇದ್ ನೋಡಪ್ಪ, ಒಂದೇದ್ ಲಡಾಖಾನ್ ಮತ್ತು ಮೇಗುತಿ ಎರಡು ನಮ್ದು ದ್ರಾವಿಡ ಶೈಲಿ, ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಶೈಲಿ.
ಲಡಾಖಾನ್ ಮತ್ತು ಮೇಗುತಿ ಎರಡು ದ್ರಾವಿಡ ಶೈಲಿ. ಮತ್ತ ಅವ ಯೂತ್ ಮಾಡ್ಯಾನ ನೋಡ, ಮಂಜುನಾಥ್ ಅಪ್ಡೇಟ್ ಮಾಡ್ಯಾನ ನೋಡ, ಅದ್ರಾಗ ಎಲ್ಲ ಇವು ನಾಗರಕೋಟ ನೋಡ. UPSC ಹೌದೇನ? ಅದು ಮಾಡ್ತೈತಿ. ಲಡಾಖಾನ್ ಮತ್ತು ಮೇಗುತಿ ಐತಿ ನೋಡ್ರಿ, ಎರಡು ದ್ರಾವಿಡ ಶೈಲಿ. ಇದ್ರಾಗ ಎಲ್ಲಾ ಶೈವ ಇದು ಎಲ್ಲಾ ಅದಾವ ನೋಡ್ರಿ, ಎಲ್ಲಾ ಶೈವ ಧರ್ಮಕ್ಕೆ ಸಂಬಂಧಪಡ್ತಾವ. ಒಂದ ಮೇಗುತಿ ಜೈನ ನೋಡ್ರಿ. ಎಲ್ಲಾ ಇದು ಬಾದಾಮಿ ಚಾಲುಕ್ಯಲ್ಲಿ ಕಂಡುಬರ್ತಕ್ಕಂಥ ಇವು ದೊಡ್ಡ ದೊಡ್ಡ ದೇವಾಲಯಗಳು ಅದಾವ ನೋಡ್ರಿ, ಎಲ್ಲಾ ಶೈವ ದೇವಾಲಯಗಳು. ಮೇಗುತಿ ಒಂದ ಜೈನ ನೋಡ. ಹೌದಾ? ಮೇಗುತಿ ಒಂದ ಜೈನ, ಹೊಸದಲ್ಲಿ ಇದು ಹಳೇದೈತಿ. ಮೇಗುತಿ ಒಂದ ಜೈನ ನೋಡ್ರಿ. ಇವಿಷ್ಟ ದೇವಾಲಯಗಳು ನೆನಪಿರ್ತಾವ. ಹಾ, ನಮ್ ದುರ್ಗಾ ಟೆಂಪಲ್ ಐತಿ ನೋಡಿ, ಹಳೆ ಸಂಸತ್ ಮಾದರಿ ಐತಲ್ಲ, ನಮ್ದು ಹಳೆ ಸಂಸತ್ ಐತಿ ನೋಡ್ರಿ. ಈ ಸಂಸತ್ ಮಾದರಿಯಲ್ಲಿ ದುರ್ಗಾ ಟೆಂಪಲ್ ಕಂಡು ಬರ್ತೈತಿ ನೋಡ್ರಿ. ಈ ಯಾವಾಗ ಸೇರ್ತೈತಿ ಪಟ್ಟದಕಲ್ಲು ಇದಕ್ಕ? 87ರಾಗ ಯುನೆಸ್ಕೋ ಸೇರ್ತೈತಿ. ವಿರೂಪಾಕ್ಷ ಮತ್ತೆ ಮಲ್ಲಿಕಾರ್ಜುನ ಅಂದ್ರೆ ಎಲ್ಲ ದ್ರಾವಿಡ ಇಲ್ಲ? ಎಲ್ಲ ದ್ರಾವಿಡ, ದಕ್ಷಿಣ ಭಾರತ ಆಲ್ಮೋಸ್ಟ್ ದ್ರಾವಿಡನ ಬರ್ತೈತಿ, ಕೆಲವೊಂದಷ್ಟ ಒಂದು ಪಾಪನಾಥ ದೇವಾಲಯ ನಾಗರಶೈಲಿ, ಮತ್ತೆ ಗಗನನಾಥ ದೇವಾಲಯ ಪಾಪನಾಥ್ ಮತ್ತು ಗಗನನಾಥ್. ಅದು ಕ್ವಶನ್ ಆಗೈತಿ ನೋಡು. ಮತ್ತೆ ಹುಚ್ಚಮಲ್ಲ ಗುಡಿ, ಮತ್ತ ಮುಚ್ಚುಕುಂದಿ ದೇವಾಲಯ ಆತ, ಕಾಶೀಶ್ವರ ದೇವಾಲಯ, ಇಲ್ಲಿ ಇವೆರಡು ಇದೈತ್ ನೋಡ್ರಿ, ಪಾಪನಾಥ್ ಮತ್ತು ಗಳಗನಾಥ್. ಇದು ಕ್ವಶನ್ ಆಗೈತಿ ನೋಡಿ. ನಾಗರ ಶೈಲಿ, ಪಾಪನಾಥ್ ಮತ್ತು ಗಳಗನಾಥ ನಾಗರ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯಗಳು ನೋಡ್ರಿ. ಇಲ್ಲಿ ಲೋಕಮಾದೇವಿ ಕಟ್ಟ ಸ್ಥಳ ಅಲ್ಲ, ಯಾವ ದೇವಾಲಯ ಕಟ್ಟ ಸ್ಥಳ? ಲೋಕೇಶ್ವರ. ಯಾವ್ದ? ವಿರೂಪಾಕ್ಷ ದೇವಾಲಯ. ಈ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಮಾಡ್ತಕ್ಕಂಥ ಶಿಲ್ಪಿಗಳು ಯಾರ್ಯಾರು? ಸರ್ವಸಿದ್ಧಿ ಮತ್ತು ಗುಂಡಾಚಾರಿ. ಇದು ಕ್ವಶನ್ ಆಗ್ತೈತಿ. ಸರ್ವಸಿದ್ಧಿ ಮತ್ತು ಗುಂಡಾಚಾರಿ ನೋಡ್ರಿ, ಸರ್ವಸಿದ್ಧಿ ಮತ್ತು ಗುಂಡಾಚಾರಿ ಇದರದ ಶಿಲ್ಪಿಗಳು ಬರ್ತಾರ ನೋಡ್ರಿ. ಸರ್ವಸಿದ್ಧಿ ಮತ್ತು ಗುಂಡಾಚಾರಿ ಎಂಬ ಶಿಲ್ಪಿಗಳು ಇಲ್ಲಿ ಕಂಡು ಬರ್ತಾರ. ಪರ್ಸಿ ಬ್ರೌನ್ ಏನ್ ಕಂಡು ಬರ್ತಾನ್ರಿ? ಪರ್ಸಿ ಬ್ರೌನ್ ಏನ್ ಹೇಳ್ತಾನ? ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಅಂತ ಹೇಳಿ ಇದಕ್ಕ, ಅಥವಾ ಐವಳ್ಳೆ ವಾಸ್ತುಶಿಲ್ಪದ ಅತ್ಯಂತ ಕೃತಿ, ಅಥವಾ ಇದೊಂದು ತೊಟ್ಟಿಲು ಅಂತ ಹೇಳಿ ಈ ಪರ್ಸಿ ಬ್ರೌನ್ ಕರಿತಾನ ನೋಡ್ರಿ. ವಿರೂಪಾಕ್ಷ ದೇವಾಲಯ ಹಂಗ ಕರಿತಾನ್ರಿ. ಈ ವಿರೂಪಾಕ್ಷ ದೇವಾಲಯ ಒಂದು ವಾಸ್ತುಶಿಲ್ಪದ ಅತ್ಯುನ್ನತ ಕೃತಿ ಅಂತ ಹೇಳಿ ಕರಿತಾನ ನೋಡ್ರಿ ವಿರೂಪಾಕ್ಷ ದೇವಾಲಯ, ಪರ್ಸಿ ಬ್ರೌನ್. ಪಾಪನಾಥ್ ದೇವಾಲಯ ಮತ್ತು ಗಳಗನಾಥ್ ದೇವಾಲಯ ಯಾವ ಶೈಲಿ ಒಳಗದ? ಒಂದೇ ಕಾಶಿ ವಿಶ್ವನಾಥ್ ಒಂದು. ಇನ್ನೊಂದು ರಾವಲ್ ಫಡಿ, ಇದರ ಕೊಟ್ಟಿಲ್ಲ. ರಾವಲ್ ಫಡಿ ಎಂಬ ದೇವಸ್ಥಾನ ಐತಿ ನೋಡ್ರಿ. ಇದೊಂದು ಕ್ವಶನ್ ಆಗೈತಿ ನೋಡ್ರಿ. ರಾವಲ್ ಫಡಿ ದೇವಸ್ಥಾನ ಅಥವಾ ರಾವಲ್ ಫಂಡಿ ಅಥವಾ ರಾವಲ್ ಫಡಿ ಅಂತೀವಿ. ರಾವಲ್ ಫಡಿ ದೇವಸ್ಥಾನ ಇದಕ್ಕೆ ಸಂಬಂಧಪಡ್ತೈತಿ. ಇಲ್ಲಿ ರಾವಲ್ ಫಡಿ ದೇವಸ್ಥಾನದಲ್ಲಿ ಟೋಟಲ್ 3 ಗುಹೆಗಳು ಕಂಡು ಬರ್ತಾವ್ರಿ. ಈ ರಾವಲ್ ಫಡಿ ದೇವಸ್ಥಾನದಲ್ಲಿ 3 ಗುಹೆಗಳು ಕಂಡು ಬರ್ತಾವ. ಒಂದೇ ಗುಹೆ ಐತನ್ರಿ, ಒಂದೇ ಗುಹೆ ಶೈವ ಗುಹೆ. ಇಲ್ಲಿ ಈ ರಾವಲ್ಪುಡಿ ದೇವಸ್ಥಾನದಲ್ಲಿ 3 ಗುಹೆಗಳು ಕಂಡು ಬರ್ತಾವ ನೋಡ. ಬುಕ್ ನಾಗ ಕೊಟ್ಟಿಲ್ಲ, ಕ್ವಶನ್ ಆಗಿತ್ತು, ಅದನ್ನು ಬರ್ಕೊಂಡಿದ್ದೆ. ಒಂದೇದ ಶೈವ ಗುಹೆ, ಎರಡನೇ ಗುಹೆದಾಗ ನಟರಾಜನ ವಿಗ್ರಹ ಐತಿ. ಎರಡನೇ ಗುಹೆದಾಗ ನಟರಾಜನ ವಿಗ್ರಹ ಐತಿ. ಮೂರನೇದ್ರಾಗ ಯಾವುದೇ ವಿಗ್ರಹ ಕಂಡು ಬರಲ್ಲ. 3 ಗುಹೆಗಳು ಕಂಡು ಬರ್ತಾವ. ಒಂದೇದ ಶೈವ, ಎರಡನೇದ್ರಾಗ ನಟರಾಜನ ವಿಗ್ರಹ ಐತಿ, ಮೂರನೇದ್ರಾಗ ಯಾವುದೇ ತರದ ವಿಗ್ರಹ ಕಂಡು ಬರಲ್ಲ. 3 ಗುಹೆಗಳು ಇಲ್ಲಿ ರಾವಲ್ ಫಡಿ ಅಥವಾ ರಾವಲ್ ಫಡಿ ಎಂಬ ದೇವಸ್ಥಾನದಲ್ಲಿ ಕಂಡು ಬರ್ತಾವ ನೋಡ್ರಿ. 3 ಗುಹೆಗಳು ಕಂಡು ಬರ್ತಾವ. ಇದು ಶೈವ ದೇವಸ್ಥಾನ ನೋಡಿದು, ಇದೊಂದು ಶೈವ ದೇವಸ್ಥಾನ. ಮೇಗುತಿ ಒಂದ ಮೇವಿ ಅನಿಸ್ತೈತಿ ನನಗೆ ಜೈನ. ಮೇಗುತಿ ಒಂದ ಜೈನ. ಉಳ್ಕಿದ ಆಲ್ಮೋಸ್ಟ್ ಬಾದಾಮಿ ಚಾಲುಕ್ಯರ ದೇವಸ್ಥಾನಗಳೆಲ್ಲ ಶೈವ ದೇವಸ್ಥಾನಗಳದಾವ. ಇದಾಯ್ತಲ್ಲ ಇವ್ರದ. ಈಗ ಅಂದೆ ನೋಡಿ, ಕಾಶಿ ವಿಶ್ವನಾಥ್ ಇಲ್ಲ ಐತಲ್ಲ. ಇವು ಬಾದಾಮಿ ಚಾಲುಕ್ಯರು ಇವ್ರು ಅದಾರ ನೋಡು, ರಾಜರು. ಇವರು ಕಾಲಾನುಕ್ರಮದಲ್ಲಿ ಗೊತ್ತಿರ್ಲಿ. ಒಂದೇದ್ ಯಾರು ಬರ್ತಾರ? ಒಂದನೇ ಪುಲಿಕೇಶಿ, ನೆಕ್ಸ್ಟ್ ಒಂದನೇ ಕೀರ್ತಿವರ್ಮ, ನೆಕ್ಸ್ಟ್ ಮಂಗಳೇಶ, ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿ, ಒಂದನೇ ವಿಕ್ರಮಾದಿತ್ಯ, ನೆಕ್ಸ್ಟ್ ವಿಜಯಾದಿತ್ಯ, ನೆಕ್ಸ್ಟ್ ಎರಡನೇ ವಿಕ್ರಮಾದಿತ್ಯ ಮತ್ತು ಎರಡನೇ ಕೀರ್ತಿವರ್ಮ. ಅಂದ್ರೆ ಜಯಸಿಂಹ, ಒಂದನೇ ಪುಲಿಕೇಶಿ, ಒಂದನೇ ಕೀರ್ತಿವರ್ಮ, ಮಂಗಳೇಶ, ಎರಡನೇ ಪುಲಿಕೇಶಿ, ಒಂದನೇ ವಿಕ್ರಮಾದಿತ್ಯ, ವಿನಯಾದಿತ್ಯ, ವಿಜಯಾದಿತ್ಯ, ಎರಡನೇ ವಿಕ್ರಮಾದಿತ್ಯ, ಎರಡನೇ ಕೀರ್ತಿವರ್ಮ. ಇವೆಲ್ಲ ಬಾದಾಮಿ ಚಾಲುಕ್ಯರಲ್ಲಿ ಕಂಡು ಬರ್ತಕ್ಕಂಥ ದೊರೆಗಳು. ಕಾಲಾನುಕ್ರಮದಾಗ ಈ ದೊರೆಗಳು ಗೊತ್ತಿಲ್ಲ. ಇಷ್ಟ ಬಾದಾಮಿ ಚಾಲುಕ್ಯರು ನೋಡ್ತೀವಿ ನಾವು. ಬಂದ್ ಮಾಡ್ತಾರೆ.